ಸರ್ 70,000 70,000 ಸಾಕ 70,000 ಸರ್ ಸಾಕು ಸರ್. ಸರ್ 1,15,000 ಕೊಟ್ಬಿಡೋಣ. 60,000 ತಗೊಂಬನ್ನಿ ಸರ್, 2 ಲಕ್ಷ ಲೋನೇ ಮಾಡ್ಕೊಡೋಣ. ಸೂಪರ್. ಮಾರ್ಕೆಟ್ ಅಲ್ಲಿ ವಿಚಾರಿಸಬಹುದು, 19 ಮಾಡಲ್ ಯಾರು ಈ ಪ್ರೈಸ್ ಕೊಡಕ್ ಚಾನ್ಸ್ ಇಲ್ಲ. ಬರೀ 90,000 ಕೊಟ್ಬಿಡೋಣ. 90,000 13 ಮಾಡಲ್ ನಾನು ದೇವ್ರ ನಮ್ಗೆ ಒಳ್ಳೇದ್ ಮಾಡ್ರೆ ಸಾಕು ಸರ್. ಯಾಕೆ ಸರ್, ಯಾಕೆ ಸರ್, ದುಡ್ಡು ಯಾಕೆ ಸರ್ ಏನಂತೀರಾ? ಸೊ ನಾವಿವತ್ತು ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಗೆ ಬಂದಿದ್ದೀನಿ. ಅಂಡ್ ಈಗ ನೋಡಿ ಕಾರ್ ಕಲೆಕ್ಷನ್ ನೋಡಿ, ಹತ್ತತ್ರ 100+ ವೆಹಿಕಲ್. ಬರೀ 1,15,000 ಕೊಟ್ಟು 1,15,000 ಇಂಡಿಕಾ. ಹೌದು ಸರ್, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಹೌದು ಸರ್. 1 ಲಕ್ಷ ತಗೊಂಡು ಲೋನ್ ಮಾಡ್ಕೊಡ. ನಮಗೆ 1 ಲಕ್ಷ ತಗೊಂಬಂದ್ ಸಾಕು, ಲೋನ್ ಮಾಡ್ಕೊಡ್ತೀರಾ? ಬರೀ 1,65,000 ಕೊಟ್ಬಿಡೋಣ. 1,65,000 ಡೀಸೆಲ್ ಗೆಟ್ಸಾ? 1,20,000 ಕೊಟ್ಬಿಡೋಣ. 1,25,000 ಸೆಂಟ್ರೋ. ಇದು ಬರೀ 3,80,000 ಕೊಟ್ಬಿಡೋಣ ಸರ್. 3,80,000 16 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್ ಎಷ್ಟು ಏರ್ ಬ್ಯಾಗ್ ಇದೆ ಹೇಳಿ? 8 ಏರ್ ಬ್ಯಾಗ್ ಇದೆ ಸರ್. 2,80,000 ಕೊಟ್ಬಿಡೋಣ. 2,80,000 16 ಮಾಡಲ್. ಬರೀ 80,000 ತರ್ಲಿ ಕಸ್ಟಮರ್ ಲೋನ್ ಮಾಡ್ಕೊಡೋಣ ಸರ್. 80,000 ತಂದ್ರೆ ಸಾಕಾ? 1,15,000 ಕೊಟ್ಬಿಡೋಣ. 1,15,000 ಸಿಗುತ್ತೆ ಇದು ಸರ್. 8 ಏರ್ ಬ್ಯಾಗ್ ಇದೆ ಅಂದ್ಬಿಟ್ಟು ಜಾಸ್ತಿ ಕೇಳಲ್ಲ ಸರ್. ಬರೀ 2,40,000 ಕೊಟ್ಬಿಡೋಣ. ಗಾಡಿ ಲೆಕ್ಕದಲ್ಲಿ ಏನ್ ಪ್ರೈಸ್ ಹೇಳಿ? ಬರೀ 1,90 ಕೊಟ್ಬಿಡೋಣ ನಿಮ್ಗೆ. ಇದು ಕಬಾಬ್ ಪ್ರೈಸ್ ಅಲ್ಲಿ ಕೊಡ್ತಾರ ಕೇಳೋಣ. ಖಂಡಿತ ಕಬಾಬ್ ಪ್ರೈಸ್ ಅಲ್ಲೇ ಕೊಟ್ಬಿಡೋಣ ಇದನ್ನ. ಹೌದು, ರೋಡ್ ಪ್ರೆಸೆಂಟ್ ಕೇಳ್ಬೇಡಿ ಇದನ್ನ. ಏನ್ ಹೇಳಿ? ಚಟಪಟ ಚಟಪಟ ಅಂತ. ಬರೀ 65,000 ಓಡಿರುವಂತ 40,000 ತಗೊಂಬನ್ನಿ, 2.5 ಲಕ್ಷ ಲೋನೇ ಮಾಡ್ಕೊಡೋಣ. 40,000 ತಂದ್ರೆ ಸಾಕಾ? ಸಾಕು ಸರ್. ಪೆಟ್ರೋಲ್ ಇಂಜಿನ್ 1.80 ಹೇಳ್ತಿದ್ದಾರೆ. ಡೀಸೆಲ್ ಇಂಜಿನ್ ಕೊಡೋಣ ಸರ್ 1.80ಕ್ಕೆ. ಸರ್ ಇವಾಗ ಹೆಂಗ್ ಬೆಳ್ಳುಳ್ಳಿ ಕಬಾಬ್ ನಿಮ್ಗೆ ಟ್ರೆಂಡಿಂಗ್ ಅಲ್ಲಿ ಇದೆಯೋ ಅದೇ ತರನೇ ಬೆಳ್ಳುಳ್ಳಿ ಪ್ರೈಸ್ ಅಲ್ಲೇ ಕೊಟ್ಬಿಡೋಣ ಸರ್. ಬೆಳ್ಳುಳ್ಳಿ ಪ್ರೈಸ್ ಅಲ್ಲಿ ಕೊಡ್ತೀರಾ? ಬೆಳ್ಳುಳ್ಳಿ ಪ್ರೈಸ್ ಲ್ಯಾಂಬೋರ್ಗಿನಿ ಕಂಡಂಗಿಲ್ಲ. ನೀ ಲ್ಯಾಂಬೋರ್ಗಿನಿ ಅಂತ ಸಿಂಗಲ್ ಓನರ್ ವೆಹಿಕಲ್ ಏನ್ ಪ್ರೈಸ್ ಹೇಳ್ತೀರಾ? ಇದು 3,30,000 ಕೊಟ್ಬಿಡೋಣ ಸರ್. 3,30,000 ಸಿಂಗಲ್ ಓನರ್ ಸಿವಿಕ್. ಹೌದು ಸರ್. ಇದು ಬರೀ 180 ಕೊಟ್ಬಿಡೋಣ ಸರ್. ಬರೀ 60,000 ತಮ್ಮನಿ 3 ಲಕ್ಷ ಲೋನ್ ಮಾಡ್ಕೊಡೋಣ. 2,99,000 ಕೊಟ್ಬಿಡೋಣ ಸರ್. ಇದು ಬರೀ 3,30,000 ಕೊಟ್ಬಿಡೋಣ ಸರ್. ಕಸ್ಟಮರ್ 60,000 ತಗೊಂಬಲ್ಲಿ ಲೋನ್ ಮಾಡ್ಕೊಡೋಣ ಸರ್. 1,95,000 ಕೊಟ್ಬಿಡೋಣ ಸರ್. ಬರೀ 2,80,000 ಕೊಟ್ಬಿಡೋಣ ಸರ್. 2,80,000 16 ಮಾಡಲು ಓಮಿನಿ ಪಕ್ಕ 8 ಸೀಟರ್ ವೆಹಿಕಲ್. 1,70,000 ಕೊಟ್ಬಿಡೋಣ. 1,75,000 ಪುಂಟೋ ಸಿಗುತ್ತೆ. ಸಿಂಗಲ್ ಓನರ್ 2,60 ಕೊಟ್ಬಿಡೋಣ ಸರ್. ಬರೀ 2,80,000 ಕೊಟ್ಬಿಡೋಣ ಸರ್. 2,80,000 ಬರೀ 2,60,000 ಕೊಟ್ಬಿಡೋಣ ಸರ್. 2,60,000 2,60,000 ಪಕ್ಕಾ ಕೆ ಗಾಡಿ ನೋಡಿ, ನಂಬರ್ ನೋಡಿ, ಡೀಸೆಲ್ ವೇರಿಯಂಟ್ ಸರ್. 2,30,000 ಕೊಟ್ಬಿಡೋಣ ಸರ್. ಬರೀ 1,80,000 3,60,000 ಕೊಟ್ಬಿಡೋಣ. 3,60,000 4 ಫ್ರೆಶ್ ಟೈರ್ ಇರೋ ಗಾಡಿ. ಬರೀ 47,000 ಓಡಿದೆ ಅಷ್ಟೇ. ಬರೀ 2,70,000 ಕೊಟ್ಬಿಡೋಣ ಸರ್. 2,70,000 ಡೀಸೆಲ್ ವೇರಿಯಂಟ್. 3,90,000 ಕೊಟ್ಬಿಡೋಣ ಸರ್. 3,90,000 ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು ಸರ್. ಗಾಡಿ ಓಡಿರೋದು ಕೂಡ ಕಮ್ಮಿ ಸರ್. ಬರೀ 67,000 ಓಡಿದೆ ಅಷ್ಟೇ. ಬರೀ 67,000 ಓಡಿದೆ. ಬರೀ 2,90,000 ಕೊಟ್ಬಿಡೋಣ. ಏನ್ ಪ್ರೈಸ್ ಹೇಳ್ತೀರಾ? 2,25,000 ಕೊಟ್ಬಿಡಿ ಸರ್. 2,25,000 LPG ಫಿಟೆಡ್ ವ್ಯಾಗನರ್. ಹೌದು ಸರ್. ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. 3 ಪೋಲೋ ಇದೆ. ಬರೀ 3,80,000 ಕೊಟ್ಬಿಡೋಣ. 3,80,000 2,80,000 ಕೊಟ್ಬಿಡೋಣ. 2,80,000 ಪೋಲೋ ಸರ್. ಬರೀ 3,40,000 ಕೊಟ್ಬಿಡೋಣ ಸರ್. 3,40,000 ಇದು ಕೂಡ ಹೈಲೈನ್ ವೇರಿಯಂಟ್ ಡೀಸೆಲ್ ಇಂಜಿನ್. ಬರೀ 1,85,000 ಕೊಟ್ಬಿಡೋಣ ಸರ್. 1,85,000 ಡೀಸೆಲ್ ವೇರಿಯಂಟ್. ಬರೀ 1,90,000 ಕೊಟ್ಬಿಡೋಣ. 1,90,000 ಲೋಗೋನು. ಹೌದು ಡೀಸೆಲ್. ನಾವು ಬೆಲೆ ಜಾಸ್ತಿ ಹೇಳಲ್ಲ ಸರ್. ನೀವ್ ಹೇಳಲ್ವಾ? ನಾವ್ ಹೇಳಲ್ಲ. ಬರೀ 1,30,000 ಕೊಟ್ಬಿಡೋಣ ಸರ್. 1,30,000 ಸಿಂಗಲ್ ಓನರ್ ಗಾಡಿ. ಬರೀ 1,80,000 ಕೊಟ್ಬಿಡೋಣ ಸರ್. 1,80,000 ಸಿಂಗಲ್ ಓನರ್ ಬೀಟ್. 4,80,000 ಕೊಟ್ಬಿಡೋಣ ಸರ್. 4,80,000 16 ಮಾಡಲು. 16 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್ 1,90,000 ಕೊಟ್ಬಿಡೋಣ. 1,90,000 ಸಿಂಗಲ್ ಓನರ್ ಡೀಸೆಲ್ ಇಂಜಿನ್. ಹೌದು ಸರ್. ಬರೀ 3,80 ಕೊಡೋಣ. 3,80ಕ್ಕೆ 15 ಮಾಡಲು. 15 ಮಾಡಲು ಡೀಸೆಲ್ ಇಂಜಿನ್. ಫೋರ್ಡ್ ಆಸ್ಪೈರ್ ಅದು ಡೀಸೆಲ್ ಇಂಜಿನ್. ಹೌದು ಸರ್. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಇದೆ ನಿಮ್ ಗಾಡಿಯಲ್ಲಿ. ನಿಮ್ಗೆ ಬರೀ 3,90,000 ಕೊಟ್ಬಿಡೋಣ ಸರ್. 3,90,000 15 ಮಾಡಲು. 15 ಮಾಡಲು ಕ್ವಾಟರ್ ಜೆಟ್ ಇಂಜಿನ್. ಶಿಫ್ಟ್ ಇಂಜಿನ್ ಬರುತ್ತೆ ಇದ್ರಲ್ಲೂ. 17 ಮಾಡಲು ಶಿಫ್ಟ್. 17 ಮಾಡಲು ಸಿಂಗಲ್ ಓನರ್ ಶಿಫ್ಟ್. ಸಿಂಗಲ್ ಓನರ್ ಶಿಫ್ಟ್ ಸರ್. ಬಟನ್ ಸ್ಟಾರ್ಟ್ ಗಾಡಿ. ಬರೀ 6,30,000 ಕೊಟ್ಬಿಡೋಣ. 6,30,000 18 ಮಾಡಲು ಸಿಂಗಲ್ ಓನರ್ ಒರಿಜಿನಲ್ ಗಾಡಿ ಸರ್. ಏನ್ ಹೇಳ್ತೀರಾ ಬೈ ಇದು ಪ್ರೈಸ್? ಸರ್ 19 ಮಾಡಲು. 19 ಮಾಡಲು ಸರ್. ಹೌದಾ? 2004 ಮಾಡಲು. 19 ರಿಜಿಸ್ಟ್ರೇಷನ್. ಹೌದಾ? 19 ರಿಜಿಸ್ಟ್ರೇಷನ್ ಆಗಿದೆ. ಬರೀ 4,99,000 ಕೊಟ್ಬಿಡೋಣ ಸರ್. 4,99,000 13 ಮಾಡಲು ಹೋಂಡಾ ಸಿಟಿ. ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಇರ್ಲಿ ಬರೀ 70,000 ತಮ್ಮನೆ ಸರ್. ಗಾಡಿ ಲೋನ್ ಮಾಡ್ಕೊಡೋಣ. 70,000 ತಂದ್ರೆ ಸಾಕು ಇದಕ್ಕೆ. ಹೌದು ಸರ್. ಬರೀ 5,60,000 ಕೊಟ್ಬಿಡೋಣ ಸರ್. 5,60,000 12 ಮಾಡಲು ಸಿಂಗಲ್ ಓನರ್. 5,80,000 ಕೊಟ್ಬಿಡೋಣ. 5,85,000 17 ಮಾಡಲು.
ಸಿಂಗಲ್ ಓನರ್ ಬರೀ 5,70,000 ರೂಪಾಯಿ ಕೊಟ್ಬಿಡೋಣ. 5,70,000 ರೂಪಾಯಿಗೆ 17 ಮಾಡಲ್ ಈ ಬೆಲೆಗೆ ಡೀಸೆಲ್ ಕೂಡ ಬರಲ್ಲ ಸರ್. ಬರೀ 3,80,000 ರೂಪಾಯಿ ಕೊಟ್ಬಿಡೋಣ ಸರ್. 3,50,000 ರೂಪಾಯಿಗೆ ಸಿಂಗಲ್ ಓನರ್ ಹೋಂಡಾ ಸಿಟಿ 11 ಮಾಡಲ್ ಸರ್. ಸೂಪರ್. ಲೋನ್ ಕೂಡ ಮಾಡ್ಕೊಡೋಣ ಸರ್. 3,80,000 ರೂಪಾಯಿ ಕೊಟ್ಬಿಡೋಣ ಸರ್. 3,80,000 ರೂಪಾಯಿಗೆ 13 ಮಾಡಲ್ ಸಿಂಗಲ್ ಓನರ್ 2,40,000 ರೂಪಾಯಿ ಕೊಟ್ಬಿಡೋಣ ಸರ್. 2,40,000 ರೂಪಾಯಿಗೆ i10 ಬರುತ್ತೆ ನಿಮಗೆ. 2,30,000 ರೂಪಾಯಿ ಕೊಟ್ಬಿಡೋಣ. 2,30,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್, ಡೀಸೆಲ್ ಇಂಜಿನ್ ಆಸ್ತಾ ಕಮ್ಮಿ ಪ್ರೈಸ್ ಕೊಟ್ಬಿಡೋಣ. ಎಷ್ಟು? 2,70,000 ರೂಪಾಯಿ ಕೊಟ್ಬಿಡೋಣ. ಬರೀ 3,80,000 ಕೊಟ್ಬಿಡೋಣ. 3,80,ಕ್ಕೆ ಡೀಸೆಲ್ ವೇರಿಯಂಟ್, ಡೀಸೆಲ್ ಇಂಜಿನ್ 3,60,000 ರೂಪಾಯಿ ಕೊಟ್ಬಿಡೋಣ ಸರ್. VDI ಹೌದು ಸರ್. 3,40,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಖಂಡಿತ ಸರ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ನಾನಿವತ್ತು ಜೀಪ್ ಓಡಿಸ್ಕೊಂಡು ಹೋಗ್ತಾ ಇದೀವಿ. ನಮ್ ಬೈ ಓಡಿಸ್ಕೊಂಡು ಹೋಗ್ತಾ ಇದಾರೆ. ಈ ಗಾಡಿ ಸೇಲ್ ಇದೆ ಆಕ್ಚುಲಿ. ಹಂಗೆ ಒಂದ್ ರೌಂಡ್ ಹೋಗೋಣ. ಫಸ್ಟ್ ಟೈಮ್ ನಾನು ಜಿಪ್ಸಿಲಿ ಟ್ರೈ ಮಾಡ್ತಾ ಇರೋದು. ನನ್ನ ಲೈಫಲ್ಲೇ ಜಿಪ್ಸಿಲಿ ಕೂತ್ಕೊಂಡಿರಲಿಲ್ಲ. ಅದು ಓಪನ್ ಜಿಪ್ಸಿಲಿ ಅಂತೂ ಯಾವತ್ತೂ ಕೂತ್ಕೊಂಡಿರ್ಲಿಲ್ಲ. ನಂಗೆ ನಿಂತ್ಕೊಳ್ಬೇಕಂತ ಆಸೆ ಆಗ್ತಿದೆ, ಆದ್ರೂ ಭಯ ಆಗ್ತಿದೆ. ಬಟ್ ಸ್ಟಿಲ್ ಐ ವಿಲ್ ಟ್ರೈ. ಓಕೆ, ಹೇಗಿದೆ? ಸಗರಾಗಿದ್ಯಾ? ಸೊ ನಾವಿವತ್ತು ಫ್ರೆಂಡ್ಸ್ ಕಾರ್ಸ್ ಕ್ಲಬ್ಗೆ ಬಂದಿದ್ದೀನಿ. ಸೊ ಇವರು ಕೂಡ ಸೆಕೆಂಡ್ ಇಯರ್ ಆನಿವರ್ಸರಿ ಅಂತ ಈ ಸಲ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿ ಒಂದು ಆಕ್ಟಿವ್ ಕೂಡ ಯಾರಿಗೋ ಕೊಟ್ಟಿದಾರಲ್ವಾ? ಫಿಯಟ್ ಲೀನಿಯಾ ಕಸ್ಟಮರ್ಗೆ 1,35,000 ರೂಪಾಯಿ ಕೊಟ್ಟಿದ್ರು. ಅದು 1,30,000 ಗಾಡಿ ತಗೊಂಡಿದ್ರು. 1,10,000 ರೂಪಾಯಿ ಆಕ್ಟಿವ್ನೇ ಹೊರ್ತಿದೆ. 1,35,000 ರೂಪಾಯಿಗೆ ಗಾಡಿ ತಗೊಂಡಿದ್ರು. 1,35,000 ರೂಪಾಯಿ ವರ್ತಿರುವಂತ ಆಕ್ಟಿವ್ ಮನೆಗೆ ತಗೊಂಡಿದ್ರು. ತುಂಬಾನೇ ಹ್ಯಾಪಿ ಆಗಿದ್ರು. ಯಾಕಂದ್ರೆ ಅವ್ರಿಗೆ ಕಾರು ಬೈಕ್ ಎರಡು ಫ್ರೀ ಸಿಕ್ದಂಗ ಆಗೋಯ್ತು ಅಲ್ವಾ? ಹೌದು ಸರ್, ಖಂಡಿತ. ಸೊ ಬೈಕ್ ತಗೊಂಡು ಕಾರ್ ಸಿಕ್ದಂಗ ಆಯ್ತು, ಕಾರ್ ತಗೊಂಡು ಬೈಕ್ ಸಿಕ್ದಂಗ ಆಯ್ತು, ಎರಡು ಆಯ್ತು. 1,35,000. ಈ ಸತಿ ಆನಿವರ್ಸರಿ ಅಲ್ಲಿ ಏನೇನ್ ಗಿಫ್ಟ್ ಗಳು ಕೊಟ್ಟಿದೀವೋ ಓಕೆ, ಅದೆಲ್ಲ ತಗೊಂಡ್ರೆ ಕಸ್ಟಮರ್ ಬರೀ 2.5 ಲಕ್ಷ ಒಳಗಡೆ ಗಾಡಿಗಳಿಗೆ ಬಂದಿದೆ. ಹೌದಾ? ಹೌದು ಸರ್. ಓಕೆ, ಸೆಕೆಂಡ್ ಆಫರ್ ಕೂಡ ನಿಮ್ಗೆ ಫ್ರಿಡ್ಜ್ ಬಂದಿದೆ. ಆ ಗಾಡಿ ಬೆಲೆ ಬಂದು 2,30,000 ರೂಪಾಯಿ. 2,30,000 ರೂಪಾಯಿಗೆ ಗಾಡಿ ತಗೊಂಡು ಒಂದು ಫ್ರಿಡ್ಜ್ ಕೂಡ ಬಂದಿದೆ. ಅದು ಸೆಕೆಂಡ್ ಇದಲ್ವಾ? ಸೆಕೆಂಡ್ ಬಂಪರ್ ಪ್ರೈಸ್ ಅಂತ. ಸೊ ಈ ತರ ಆಫರ್ಗಳು ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಎಲ್ಲರೂ ವಿಸಿಲ್ ಆಗ್ತಾ ಇದಾರೆ ಆ ಕಡೆ ಈ ಕಡೆ ನೋಡ್ಕೊಂಡು. ಬಿಕಾಸ್ ಆ ತರ ಫೀಲ್ ಇರುತ್ತೆ. ಅದು ಜಿಪ್ಸಿಲ್ ಹೋಗ್ತಾ ಇದೀವಿ, ಹೆಂಗೈತೆ ಗೊತ್ತಾ ಗಾಡಿ. ಅದು ಸೆಕೆಂಡ್ ಗೇರ್ ಅಲ್ಲಿ ನುಗ್ತಾ ಇದೆ ಅಂತ ಅವರು ಆಫ್ ಕ್ಯಾಮ್ರಾ ಅಲ್ಲೇ ಹೇಳ್ತಾ ಇದ್ರು ಅಲ್ವಾ? ಅಷ್ಟು ಸಕ್ಕತ್ತಾಗಿದೆ. ಇದು 5,50,000 ರೂಪಾಯಿ ಬಿದ್ದು 5 ಲಕ್ಷ ರೂಪಾಯಿ ಆಕ್ಸೆಸರೀಸ್ ಬರ್ತಾ ಇದೆ. ಸೊ ಆ ತರ ಒಂದು ಜಿಪ್ಸಿ ಕೂಡ ಇವ್ರ ಹತ್ರ ಇದೆ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅಲ್ಲಿ. ಸೊ ಈ ತರ ಏನೋ ಒಂದು ಕಸ್ಟಮರ್ನ ಇದ್ ಮಾಡೋದಕ್ಕೆ, ಅಂದ್ರೆ ಸೆಳೆಯೋದಕ್ಕೋ ಅಥವಾ ಏನೋ ಕಸ್ಟಮರ್ ಆಗ್ಲಿ ಅನ್ನೋ ಕಾರಣಕ್ಕೆ ಈ ತರ ಇಯರ್ಲಿ ಏನೋ ಒಂದು ಆಫರ್ ಗಳು ಕೊಡೋದು ಆ ತರ ಎಲ್ಲ ಮಾಡ್ತಿದ್ದಾರೆ. ಕಸ್ಟಮರ್ ನಮ್ಮಿಂದ ನಮ್ಗೆ ಒಳ್ಳೇದ್ ಮಾಡಿದ್ರೆ ಹೌದು, ನಾವು ಅವ್ರಿಗೆ 4 ಜನ ಅವ್ರಿಗೆ ಖುಷಿ ಪಡಿಸೋದು ಅಷ್ಟೇ. ಎಲ್ಲರಿಗಂತೂ ಖುಷಿ ಪಡ್ಸಕ್ ಆಗಲ್ಲ. ಈ ತರ ಲಕ್ಕಿ ಡ್ರಾ ಮೂಲಕ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ರೆ ಸಾಕು ಸರ್. ಹಣ ಯಾಕೆ ಸರ್, ದುಡ್ಡು ಯಾಕೆ ಸರ್, ಏನಂತೀರಾ? ಮರ ಯಾಕೆ? ಹೌದು, ಆತರ. ಸೊ ಈ ತರ ಒಂದು ಹೊಸದಾಗಿ ಇವತ್ತು ವಿಡಿಯೋ ಮಾಡ್ತಾ ಇದೀನಿ ನಿಂತ್ಕೊಂಡು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಫುಲ್ ವಿಡಿಯೋ ನೋಡಿ. ಡೆಫಿನೆಟ್ ಆಗಿ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಅಂತೂ ಇದೆ. ಅದು ಫೈನಲ್ ಪ್ರೈಸ್ ಅಲ್ಲಿ ಇವತ್ತು ಕೊಡ್ತಾ ಇದಾರೆ ನಮ್ಮಲ್ಲಿ. ವಿತ್ 6 months ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ ಸರ್. ಓಕೆ, ವಿತ್ 6 month ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಸಮೇತ ಸಿಗುತ್ತೆ. ಸೊ ನೀವು ಏನು ವರಿ ಮಾಡ್ಕೊಳ್ಳೋದು ಬೇಡ. ಗಾಡಿ ತಗೊಂಡು ಹೋಗ್ಬಿಟ್ಟು ಏನೋ ಪ್ರಾಬ್ಲಮ್ ಆಯ್ತು ಆ ತರ ಈ ತರ ಏನು ವರಿ ಮಾಡ್ಕೊಳ್ಳೋದು ಬೇಡ. ಸೊ ಆ ತರ ಒಂದು ಫೆಸಿಲಿಟಿ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅಲ್ಲಿ ಸಿಗ್ತಾ ಇದೆ. ಬನ್ನಿ. ಹಾಗೆ ಪ್ರತಿಯೊಂದು ಗಾಡಿಗೆ ಲೋನ್ ಆಗುತ್ತೆ. ಆಮೇಲೆ ಇವರ ಹತ್ರ 16-17 ಮಾಡಲ್ ಎಲ್ಲ 5 lakh 6 lakh ರೇಂಜ್ ಅಲ್ಲಿ ಸಿಗ್ತಾ ಇದೆ. ಅದೇ ನೀವು ಔಟ್ ಸೈಡ್ ಹೋದ್ರೆ 8 ಲಕ್ಷ 7 ಲಕ್ಷ ಆ ತರ ರೇಂಜ್ ಅಲ್ಲಿ ಸಿಕ್ಕಿದ್ರೆ ಇವ್ರ ಹತ್ರ 5-5.5 ಲಕ್ಷಕ್ಕೆಲ್ಲ 17-18 ಮಾಡಲ್ ಎಲ್ಲ ಗಾಡಿಗಳು ಸಿಗ್ತಾ ಇದೆ. ನಂಗಂತೂ ಶಾಕಿಂಗ್ ಪ್ರೈಸ್ ಅಂತ ಅನ್ನಿಸ್ತು. ಅದು ಆಚೆ ಇರೋ ಗಾಡಿಗಳಕ್ಕಿಂತ ಒಳಗಡೆ ತುಂಬಾ ಮಾಡಲ್ ಗಾಡಿಗಳೇ ತುಂಬಾ ಕಮ್ಮಿ ಬಜೆಟ್ಗೆ ಇತ್ತು ಅಲ್ವಾ? ಖಂಡಿತ. ಪ್ರತಿಯೊಂದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹೌದು ಅಲ್ವಾ? ಮತ್ತೆ ನಿಮ್ಗೆ ಹೈ ಬಜೆಟ್ ವೆಹಿಕಲ್ ತೊಗೊಳಕಾಗಿಲ್ಲ ಅಂದ್ರೆ ಲೋನ್ ಮಾಡ್ಕೊಡೋಣ ಸರ್. ಖಂಡಿತ ಲೋನ್ ಮಾಡ್ಕೊಡೋಣ ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ, ಇವಾಗ ಅಕಸ್ಮಾತ್ ನೀವು ಹೈ ಬಜೆಟ್ ಅಲ್ಲಿ ಹೋಗ್ಬೇಕು ಅನ್ಕೊಂಡು ಆಸೆ ಇರುತ್ತೆ, ಹೊಸ ಕಾರ್ ತೊಗೊಳಕಾಗಲ್ಲ, ಹೈ ಬಜೆಟ್ ವೆಹಿಕಲ್ ಲೋನ್ ಅಲ್ಲಿ ತಗೊಳ್ಳಿ ಸರ್. ಹೌದಾ? ಒಂದು ಪ್ರೊಫೈಲ್ ಚೆನ್ನಾಗಿ ಇಟ್ಕೊಳ್ಳಿ. 1 ಲಕ್ಷ ತಗೊಂಡು ಲೋನ್ ಮಾಡ್ಕೊಡೋಣ. ನಮಗೆ 1 ಲಕ್ಷ ತಗೊಂಬಂದ್ ಸಾಕು, ಲೋನ್ ಮಾಡ್ಕೊಡ್ತೀರಾ. ಆಲ್ಮೋಸ್ಟ್ ಆಲ್ ಎಲ್ಲಾ ಗಾಡಿಗಳಿಗೂ 0% ಡೌನ್ ಪೇಮೆಂಟ್ ಅಲ್ಲಿ ಆಗ್ಬಿಡುತ್ತೆ. ಹೌದು ಸರ್. ಸೊ ಇದೇ ವೆಹಿಕಲ್ ನಾನು ಇವತ್ತು ಓಡಿಸ್ತಾ ಇರೋದು. ಈ ಗಾಡಿ ಬಂದ್ಬಿಟ್ಟು 5,50,000 ರೂಪಾಯಿಗೆ ಸೇಲ್ ಇದೆ. ಅಂಡ್ ಇಲ್ಲಿ ನೋಡಿ ಕಾರ್ ಕಲೆಕ್ಷನ್ ನೋಡಿ. ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅಲ್ಲಿ ಎಷ್ಟೊಂದು ಕಾರ್ಸ್ ಇದಾವೆ. ಹತ್ರ 100+ ವೆಹಿಕಲ್. ಆಮೇಲೆ ಸೆಕೆಂಡ್ ಇಯರ್ ಆನಿವರ್ಸರಿ ಏನೋ ಒಂದು ಟೆಂಟ್ ಹಾಕಿದ್ರೆ ಅದನ್ನು ಕೂಡ ತೆಗ್ದಿಲ್ಲ. ಬಿಕಾಸ್ ಕಸ್ಟಮರ್ ಕೂಡ ಆ ತರ ಹ್ಯಾಪಿಯಾಗಿ ಹೋಗಿದ್ರು ಅಂತ.
ನಾವು ಏನು ಡೆಲಿವರಿ ಮಾಡಿದೀವೋ ಹೋಂಡಾ ಆಕ್ಟಿವಾ ಫ್ರಿಡ್ಜ್ ನಮ್ಮ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಲೈವ್ ಆಗಿದೆ ಸರ್ ಅದು. ಹೌದಾ, ಲೈವ್ ಆಗಿದೆಯಾ? ಸರ್ ತುಂಬಾನೇ ಸಖತ್ತಾಗಿತ್ತು ಮಾತ್ರ, ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿತ್ತು. ಇಡೀ ಊರಲ್ಲಿ ಹೋಗೋ ಬರೋರೆಲ್ಲ ನಮ್ಮನ್ನೇ ನೋಡ್ತಾ ಇದ್ರು, ಆ ತರ ರೋಡ್ ಪ್ರೆಸೆನ್ಸ್ ಇರುತ್ತೆ. ಸೊ ಸಖತ್ತಾಗಿದೆ. ಇಲ್ಲಿ ಬನ್ನಿ, ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅಲ್ಲಿ ಪ್ರತಿಯೊಂದು ಗಾಡಿನೂ ಒಳ್ಳೆ ಅಫೋರ್ಡಬಲ್ ಬಜೆಟ್ ಅಲ್ಲಿ ಸಿಗ್ತಾ ಇರುತ್ತೆ. ಎಲ್ಲಿ ಬರ್ಬೇಕಾಗುತ್ತೆ ಬೈ? ಸರ್ ನಮ್ ಶೋರೂಮ್ ಅಡ್ರೆಸ್ ಬಂದು ಕರೆಕ್ಟ್ ಆಗಿ ಅನ್ನಪೂರ್ಣೇಶ್ವರ ನಗರ ಬಿಡಿಯಾ ಕಾಂಪ್ಲೆಕ್ಸ್. ಬಿಡಿಯಾ ಕಾಂಪ್ಲೆಕ್ಸ್ ಡೌನ್ ಹೇಳಿದ್ರೆ ಅನ್ನಪೂರ್ಣೇಶ್ವರ ನಗರ ಬಸ್ ಸ್ಟ್ಯಾಂಡ್. ಅಲ್ಲಿಂದ ಲೆಫ್ಟ್ ತಗೊಂಡ್ ಬಂದ್ರೆ HME ಸ್ಕೂಲ್ ಇದೆ. HME ಸ್ಕೂಲ್ ಪಕ್ಕನೆ. ನಿಮ್ಗೆ ಅಷ್ಟು ಗೊತ್ತಾಗ್ತಾರೆ ಅಂದ್ರೆ ಕೆಳಗಡೆ ವಿಡಿಯೋ ಮೇಲೆ ಡಿಸ್ಪ್ಲೇ ಆಗ್ತಾರೆ ನಂಬರ್ ಕಾಲ್ ಮಾಡಿ. ವಾಟ್ಸ್ಆಪ್ ಅಲ್ಲಿ ನಮ್ ಕಡೆಯಿಂದ ಆಯಂತ ಮೆಸೇಜ್ ಬರುತ್ತೆ, ಲಿಂಕ್ ಬರುತ್ತೆ, ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಸರ್ ನಿಮ್ಗೆ. ಸೂಪರ್. ಓಕೆ, ಡನ್. ಇವತ್ತಿಗೆ ಇಷ್ಟೇ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀರಿ. ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಒತ್ತಾ ಮುಖಾಂತರ ನಾನು ಯಾವ್ದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈ ಗಾಡಿ ಬೇಕಂದ್ರೆ ಡೆಫಿನೆಟ್ ಆಗಿ ಕಾಮೆಂಟ್ ಮಾಡಿ. ಫಾಸ್ಟ್ ಮೂವಿಂಗ್ ಬೇರೆ ಇದೆ, 19 ಮಾಡಲು 2034 ತನಕ ನಿಮ್ಗೆ FC ಇದೆ. ಸೊ ಅಂತ ಫೆಸಿಲಿಟಿ ಇರುವಂತ ವೆಹಿಕಲ್ ನಿಮ್ಗೆ 4x2 ವೆಹಿಕಲ್ ಬರುತ್ತೆ ಇದು. ಸೊ ಪ್ರತಿಯೊಂದು ಇರುವಂತ ವೆಹಿಕಲ್. ಸೊ ಬನ್ನಿ, ಇದು ಮಾತ್ರ ಅಲ್ಲ, ತುಂಬಾನೇ ಗಾಡಿಗಳಿದಾವೆ. 7 ಸೀಟರ್ ಇದಾವೆ, ಆಮೇಲೆ ಹ್ಯಾಚ್ ಬಾಕ್ಸ್ ಇದಾವೆ, ಮತ್ತೆ ತುಂಬಾ ಅದಂತೂ ನನಗೆ ಸಖತ್ ಫೇವ್ರೆಟ್ ವೆಹಿಕಲ್ ಸಿವಿಕ್. ತುಂಬಾ ಸಿಂಗಲ್ ಓನರ್ ವೆಹಿಕಲ್, ಬಟ್ ಸೇಲೇ ಆಗ್ಬಿಡ್ತು. ವಿಡಿಯೋದಲ್ಲಿ ಹಾಕ್ಬಿಟ್ಟಿದೀವಿ. ಸೊ ಸಾರಿ, ಬಟ್ ಬಂದ ತಕ್ಷಣ ತಗೊಂಡೋಗ್ಬಿಟ್ರು ಕಸ್ಟಮರ್. ಖಂಡಿತ. ಓಕೆ, ಡನ್. ಥ್ಯಾಂಕ್ ಯು ಸೊ ಮಚ್ ಬೈ, ಒಳ್ಳೆದಾಗಿ. ಓಕೆ, ನಮ್ಮ ಹತ್ರ ಮೊದಲ ಗಾಡಿ ಶೆವರ್ಲೆಟ್ ಸೈಲ್ ಇದೆ. ಅದು ಟಾಪ್ ಅಂಡ್ ವೇರಿಯಂಟ್ ಅಂತ ಅನ್ಸುತ್ತೆ ಅಲ್ವಾ? ಇದ್ರ ಬಗ್ಗೆ ಹೇಳಿ ಸರ್. 2013 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್ ರಿಲೇಬಿಲಿಟಿನೇ ಗಾಡಿ ಸೂಪರ್ ಆಗಿದೆ ಸರ್. ಗಾಡಿ ಮಾತ್ರ ಗಾಡಿ ಬಂದು ನಿಮ್ಗೆ ಓಡಿರೋದು 80,000 ಏನೋ ಡ್ರಿವನ್ ಆಗಿದೆ. 80,000 ಡ್ರಿವನ್ ಆಗಿದೆ. ಟೈರ್ ಪ್ರೊಫೈಲ್ ನೋಡಬಹುದು, ಸಕ್ಕತ್ತಾಗಿದೆ. ಹಾಗೆ ಮ್ಯಾಗ್ ವೀಲ್ ಎಲ್ಲ ಇದೆ ಇದರಲ್ಲಿ. ಲೆದರ್ ಸೀಟ್ ಕವರ್, ಇಂಟೀರಿಯರ್ ಮತ್ತೆ ಸಿಸ್ಟಮ್, ಕಂಪನಿ ಫಿಟೆಡ್ ಸಿಸ್ಟಮ್. ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್. ಕಂಪನಿ ಫಿಟೆಡ್ ಏನ್ ಸಿಸ್ಟಮ್ ಬಂದಿದೆ ಅದು ಇದೆ. 4 ಡೋರ್ ಪವರ್ ವಿಂಡೋ ಬರುತ್ತೆ. ಅಫ್ಕೋರ್ಸ್ ಇದರಲ್ಲಿ ಟಾಪ್ ಎಂಡ್ ಮಾಡೆಲ್ ಆಗಿರೋದ್ರಿಂದ ವಿತ್ ABS ಮಾಡಲ್ ಇದು. ಹೌದು ಸರ್, ABS ಮಾಡಲ್. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಇವಾಗ 13 ಮಾಡಲ್ ಶಿಫ್ಟ್ ತಗೋಬೇಕು ಅಂತ ಹೋದ್ರೆ ನಿಮ್ಗೆ 4 lakhs ಚೇಂಜ್ ಇದೆ. ಅದೇ ಬರೀ 13 ಮಾಡಲ್ ಪೆಟ್ರೋಲ್ ಇಂಜಿನ್ ಶೆವರ್ಲೆಟ್ ಸೈಲ್ ಬರೀ 2,70,000 ರೂಪಾಯಿ ಕೊಟ್ಬಿಡೋಣ ಸರ್. 2,70,000 ರೂಪಾಯಿಗೆ 13 ಮಾಡಲ್ ಸೆಕೆಂಡ್ ಓನರ್ ಬರೀ 2,70,000. ಓಕೆ, 2,70,000. ಬಟ್ ಇದು ಲೋನ್ ಆಗಲ್ಲ, ಶೆವರ್ಲೆಟ್ ಆಗುತ್ತೆ ಸರ್. ಮಾಡ್ತೀರಾ? ಮಾಡ್ಕೊಡ್ತಿಲ್ಲ. 11 ಮಾಡಲ್ ಮೇಲೆ ಯಾವ್ದೋ ಗಾಡಿ ತೊಳಿ ಮಾಡ್ಕೊಡ್ತೀರಾ ನೀವೇ? ಖಂಡಿತ ಸರ್. ಓಕೆ, ಸೆಲ್ಫ್ ಫೈನಾನ್ಸ್ ಐ ಥಿಂಕ್, ಬೇರೆ ಕಡೆ ಕೊಡಲ್ಲ. ಓಕೆ, ನಮ್ಮ ಹತ್ರ ನೆಕ್ಸ್ಟ್ ಫೈನಾನ್ಸ್ ಎಲ್ಲ ಪ್ರೈವೇಟೈಸ್ಡ್ ಲೋನ್ ಬ್ಯಾಂಕ್ ಅಲ್ಲಿ ಮಾಡ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ಇದು ಸರ್, ಇದು ಟೊಯೋಟಾ ETS. ಇದ್ರ ಬಗ್ಗೆ ಯಾರಿಗೂ ಹೇಳಂಗಿಲ್ಲ. ಗಾಡಿ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ. ETS ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅಂಡ್ ಓವರ್ ಆಲ್ ಬಾಡಿ ಲೈನ್ ನೋಡಬಹುದು ಯಾವ ತರ ಇದೆ ಅಂತ. ಇದು ಕೂಡ ಟಾಪ್ ಎಂಡ್ ಮಾಡಲ್ ಬರುತ್ತೆ. ಅಂಡ್ ವಿ ವರ್ಷನ್ ಇದು, ವಿ ವರ್ಷನ್, ವಿ ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ ಬರುತ್ತೆ ಅಲ್ವಾ? ಸೊ ಇಂಟೀರಿಯರ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್, ಇದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ತಿದ್ದಾರೆ. ಹೌದು ಸರ್. 2011 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಓಡಿರೋದು ಬರೀ 47,000 ಅಷ್ಟೇ ಸರ್. 4 ಹೊಸ ಟೈರ್. ಬರೀ 47,000 ಓಡಿದೆ. 47,000. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಕಮ್ಮಿ ಪ್ರೈಸ್ ಕೊಟ್ಬಿಡೋಣ. ಎಷ್ಟು? 3,60,000 ರೂಪಾಯಿ ಕೊಟ್ಬಿಡೋಣ. 3,60,000 ರೂಪಾಯಿಗೆ ಯಾವ ಮಾಡಲ್ ಅಂದ್ರೆ? 2011 ಮಾಡಲ್, ಸೆಕೆಂಡ್ ಓನರ್, 4 ಫ್ರೆಶ್ ಟೈರ್ ಇರೋ ಗಾಡಿ ಬರೀ 47,000 ಓಡಿದೆ ಅಷ್ಟೇ. ಓಕೆ, ಸೂಪರ್. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಅದು ಟಾಪ್ ಎಂಡ್ ಮಾಡಲು. ETS ಹುಡುಕರಿಗೆ ಇಲ್ಲೊಂದು ಆಪ್ಷನ್ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಹತ್ರ ಒಂದು i20 ಇದೆ, ವೈಟ್ ಕಲರ್ ವೇರಿಯಂಟ್ ಇದೆ. ಡೆಫಿನೆಟ್ ಆಗಿ ಎಲ್ಲಾ ಕಾರ್ಗಳು ಬಾಡಿ ಲೈನ್ ವೈಸ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ ಕೇಸ್ ಇದ್ರೂ ನಿಮ್ಗೆ ಈ ತರ ಸಣ್ಣ ಪುಟ್ಟ ಇದಿರುತ್ತೆ ಅಷ್ಟೇ, ಅದು ನಿಮ್ಗೆ ಫ್ರಂಟ್ ಬಂಪರ್ ಅಲ್ಲಿ. ಸೊ ನೆಕ್ಸ್ಟ್ ಈ ಗಾಡಿ ಬಗ್ಗೆ 2013 ಮಾಡಲ್ ಸ್ಪೋರ್ಟ್ಸ್ i20, ಸೆಕೆಂಡ್ ಓನರ್ ಇದೆ. ಇದು ಟಾಪ್ ಎಂಡ್ ಗಿಂತ 1 ಮಾಡಲ್ ಕೆಳಗೆ ಬಂದ್ರು ಎಲ್ಲವೂ ಬರುತ್ತೆ. ಹೌದು ಸರ್, ಏರ್ ಬ್ಯಾಗ್ ಕೂಡ ಇದೆ, ಮತ್ತೆ ಕೀ ಸ್ಟಾರ್ಟ್ ವೆಹಿಕಲ್, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಕವರ್ ಇದೆ. ಗಾಡಿ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ ಇದು. ಓಕೆ, ಗಾಡಿ ಕಂಡೀಷನ್ ಎಲ್ಲ ನೋಡಬಹುದು, ಚೆನ್ನಾಗಿದೆ. ಡಿಫಾಗರ್ ಎಲ್ಲ ಬರುತ್ತೆ, ಅಂಡ್ ಮ್ಯಾಗಿಸ್ ಬರುತ್ತೆ. 4 ನಿಮ್ಗೆ 80% ಟೈರ್ ಇದೆ ಸರ್. ಓಕೆ, 80% ಟೈರ್ ಇದೆ. ಟೈರ್ ಕೂಡ ನೋಡಿ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 3,90,000 ರೂಪಾಯಿ ಕೊಟ್ಬಿಡೋಣ ಸರ್. 3,90,000 ರೂಪಾಯಿಗೆ 12 ಮಾಡಲ್, 13 ಮಾಡಲ್ i20. ಓಕೆ, ಇದು ಲೋನ್ ಕೂಡ ಆಗುತ್ತೆ. ಲೋನ್ ಅಂದ್ರೆ ಎಷ್ಟು ತರಬೇಕಾಗುತ್ತೆ ಇದು? ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಮಾಡ್ಕೊಡೋಣ ಸರ್. 80% ಲೋನ್ ಮಾಡ್ಕೊಡೋಣ. ಓಕೆ, ಓಕೆ, ಒಂದು 30,000-40,000 ತಂದ್ರೆ ಬರ್ಲಿ ಸರ್, ಮಾಡ್ಕೊಡೋಣ. ಖಂಡಿತ ಲೋನ್ ಮಾಡ್ಕೊಡೋಣ. ಓಕೆ, ನೆಕ್ಸ್ಟ್ ಇನ್ನೊಂದು i20. ಗಾಡಿ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದ್ ದಿನ ಬೇಕು. ಹೌದಾ? ಹೌದು ಸರ್. ಆತರ ಇದೆ. ಎಷ್ಟು ಏರ್ ಬ್ಯಾಗ್ ಇದೆ ಹೇಳಿ? 8 ಏರ್ ಬ್ಯಾಗ್ ಇದೆ. 8 ಏರ್ ಬ್ಯಾಗ್ ಬರುತ್ತೆ ಇದ್ರಲ್ಲಿ. ಏರ್ ಬ್ಯಾಗ್ ಇದೆ ಸರ್ ಈ ಗಾಡಿಲಿ. ಹಿಂದೆ ಡಿಕ್ಕಿಲ್ ಕುತ್ಕೊಂಡ್ರು ನಿಮ್ಗೆ ಏರ್ ಬ್ಯಾಗ್ ಸಪೋರ್ಟ್ ಮಾಡುತ್ತೆ, ಆ ತರ ಗಾಡಿ ಇದು. ಆ ತರ 8 ಏರ್ ಬ್ಯಾಗ್ ಬರೋದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸರ್. ಇವಾಗಿರೋ i20 ಇಲ್ಲ ಅಷ್ಟೇ ಏರ್ ಬ್ಯಾಗ್. ಅಷ್ಟೇ ಏರ್ ಬ್ಯಾಗ್ ಬರೋದಿಲ್ಲ. ಫ್ಯಾಮಿಲಿಗೋಸ್ಕರ ಪರ್ಫೆಕ್ಟ್ ಪ್ಯಾಕ್ ಅಂತಾನೆ ಹೇಳ್ಬೋದು ಅಲ್ವಾ? 2009 ಮಾಡಲ್ ಆಸ್ತಾ ಟಾಪ್ ಎಂಡ್ ವೇರಿಯಂಟ್ ಇದು. 2009 ಮಾಡಲ್ ಆಸ್ತಾ ಸರ್. ಆಸ್ತಾ ಟಾಪ್ ಎಂಡ್. ಆ ಟೈಮ್ ಅಲ್ಲಿ ನಿಮ್ಗೆ 8 ಏರ್ ಬ್ಯಾಗ್ ಕೊಟ್ಟಿದ್ದಾರೆ ಅಂದ್ರೆ ಗಾಡಿ ಯಾವ ತರ ಇರ್ಬೋದು. ಆ ಟೈಮ್ ಅಲ್ಲಿ ಲಕ್ಸುರಿಯಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಡಿಫಾಗರ್ ಎಲ್ಲ ಬರುತ್ತೆ ನಿಮ್ಗೆ. ಅಂದ್ರೆ ಟೈರ್ ಪ್ರೊಫೈಲ್ ಕೂಡ ನೋಡ್ಬೋದು. ಅಪೋಲೋ ಟೈರ್ಸ್ ಇದೆ 4 ಕೂಡ 90%
ಟೈರ್ ಇದೆ ಅಂತ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಇದು? ಸರ್ ಇಂಟ್ ಏರ್ ಬ್ಯಾಗ್ ಇದೆ ಅಂದ್ಬಿಟ್ಟು ಜಾಸ್ತಿ ಕೇಳಲ್ಲ ಸರ್. ಬರೀ 2,40,000 ಕೊಟ್ಬಿಡೋಣ. 2,40,000 8 ಏರ್ ಬ್ಯಾಗ್ ಇರುವಂತ i20. ಹೌದು ಸರ್, ಖಂಡಿತ. ಪೆಟ್ರೋಲ್ ಇಂಜಿನ್ ಸೂಪರ್ ಆಗಿದೆ ಗಾಡಿ ಮಾತ್ರ. ಪೆಟ್ರೋಲ್ ಇಂಜಿನ್ ಬರುತ್ತೆ. 13 ಮಾಡಲ್ i10 ಅಲ್ವಾ ಇದು? 13 ಮಾಡಲ್ i10. ಇದ್ರ ಬಗ್ಗೆ ಹೇಳಿ. ನ್ಯೂ ಶೇಪ್ ಸರ್ ಇದು. 13 ಮಾಡಲ್ ಸೆಕೆಂಡ್ ಓನರ್ ವಿತ್ ಕಂಪನಿ ಫಿಟೆಡ್ LPG ಇದೆ ಸರ್ ಗಾಡಿಲಿ. ಕಂಪನಿ ಫಿಟೆಡ್ LPG ಬರುತ್ತೆ. ವಿತ್ LPG ಅಂತ ಹೇಳಿದ್ರೆ ನಿಮ್ಗೆ ಒಂದು 25+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು ಸರ್, ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಅಪೋಲೋ ಟೈರ್ಸ್ ಇದೆ. 4 ಕೂಡ ಟೈರ್ ಸೂಪರ್ ಆಗಿದೆ. ಅಂಡ್ ಇಂಟೀರಿಯರ್ ಬಂತು ಅಂತ ಆದ್ರೆ AC ಇದೆ. ಮ್ಯೂಸಿಕ್ ಸಿಸ್ಟಮ್ ಬಂದ್ಬಿಟ್ಟು ಕಂಪನಿ ಫಿಟೆಡ್ ಇದೆ ನೋಡಬಹುದು. ಲೆದರ್ ಸೀಟ್ಸ್ ಎಲ್ಲ ಇದೆ. ಓವರ್ ಆಲ್ ಬಾಡಿ ಲೈನ್ ಅಂಡ್ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಗಾಡಿ ಓಡಿರೋದು ಕೂಡ ಕಮ್ಮಿ ಸರ್, ಬರೀ 67,000 ಓಡಿದೆ ಅಷ್ಟೇ. ಬರೀ 67,000 ಓಡಿದೆ. 67,000 ಓಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಇದಕ್ಕೆ? ಬರೀ 2,90,000 ಕೊಟ್ಬಿಡೋಣ ಸರ್. 2,90,000 ಬರೀ 65,000 ಓಡಿರುವಂತ i10. 40,000 ತಗೊಂಬನಿ, 2.5 ಲಕ್ಷ ಲೋನೇ ಮಾಡ್ಕೊಡೋಣ. 40,000 ತಂದ್ರೆ ಸಾಕು ಸರ್. ಸೂಪರ್. ನೆಕ್ಸ್ಟ್ ಇನ್ನೊಂದು i10 ಇದೆ ಸರ್, 11 ಮಾಡಲು. ಇದು 11 ಮಾಡಲ್ ಬರುತ್ತೆ. ಹೇಳಿ ಇದ್ರ ಬಗ್ಗೆ. ಸರ್ ಇದನ್ನು ನ್ಯೂ ಶೇಪ್ 11 ಮಾಡಲ್ ಸೆಕೆಂಡ್ ಓನರ್. ಇದು ಕೂಡ ಗಾಡಿ ಕಂಡೀಷನ್ ಸೂಪರ್ ಆಗಿದೆ. MRF ಟೈರ್ ಇದೆ. 4 ಟೈರ್ ಕೂಡ ಬ್ರಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು ಸರ್. ಆಮೇಲೆ ಇಂಟೀರಿಯರ್ ಬಂತು ಅಂದ್ರೆ AC ಆಸ್ ಯೂಶುವಲ್ ಎಲ್ಲ ಏನ್ ಕಂಪನಿ ಇಂದ ಬರುತ್ತೆ ಎಲ್ಲವೂ ಹಂಗೆ ಇದೆ ಅಂತಾನೆ ಹೇಳ್ಬೋದು. ಯಾವ್ದು ಕೂಡ ಚೇಂಜಸ್ ಆಗಿಲ್ಲ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 11 ಮಾಡಲ್ ಸೆಕೆಂಡ್ ಓನರ್. ಹೊರಗಡೆ ಎಲ್ಲ ನಿಮ್ಗೆ 280 ಇದೆ ಕೋಟಿಂಗ್ ಪ್ರೈಸ್. ಫೈನಲ್ ಪ್ರೈಸ್ 2,50,000 ಕೊಟ್ಬಿಡೋಣ ಸರ್. 2,50,000 11 ಮಾಡಲ್ i10. ಹೌದು ಸರ್. ಎಷ್ಟು ಓಡಿರ್ಬೋದು ಇದು? 80,000 ಡ್ರಿವನ್ ಆಗಿದೆ. 80,000 ಓನ್ಲಿ ಸೆಕೆಂಡ್ ಓನರ್ ಆಗಿದೆ. ಓಕೆ, ವರ್ತ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಪುಂಟೋ ಇದೆ. ಎಮೋಷನ್ ಸರ್ ಇದು. ಓಕೆ, ಟಾಪ್ ಎಂಡ್ ವೇರಿಯಂಟ್. ಹೌದು ಸರ್. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಮ್ಯಾಗ್ವಿಲ್ ಬರೋದಿಲ್ಲ ಇದು. ಹೌದು ಸರ್. ಆ ಟೈಮಲ್ಲಿ ಇದು ಟಾಪ್ ಎಂಡ್ ವೇರಿಯಂಟ್. ಹೌದು ಸರ್, ಟಾಪ್ ಎಂಡ್ ವೇರಿಯಂಟ್. ಓಕೆ, ಇಂಟೀರಿಯರ್ ಬಂತು ಅಂತ ಆದ್ರೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್. ಹಂಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಅಬರ್ತದ ಲೋಗೋ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅದು ಬರೋದೇ ಹಿಂಗೆ. ನಿಮ್ಗೆ ಆಲ್ಮೋಸ್ಟ್ ಇದು ಶಿಫ್ಟ್ ಇಂಜಿನ್ ಸರ್. ಓಕೆ, ಶಿಫ್ಟ್ ಇಂಜಿನ್ ಇವತ್ತು ಇದರಲ್ಲಿ ಬರ್ತಾ ಇರೋದು. ಓಕೆ, 9 ಮಾಡಲ್ ನೀವು ಶಿಫ್ಟ್ ತಗೊಬೇಕು ಅಂತ ಹೋದ್ರು ನೀವು ಸೆಕೆಂಡ್ ಓನರ್ 250 280 ಕೋಟಿ ಪ್ರೈಸ್ ಇದೆ ನಿಮ್ಗೆ. ಓಕೆ, ಇದು ಬರೀ 180 ಕೊಟ್ಬಿಡೋಣ. 180ಗೆ ನಿಮ್ಗೆ ಇದು ಶಿಫ್ಟ್ ಇಂಜಿನ್ ಬರೋದ್ರಿಂದ ಆಲ್ಮೋಸ್ಟ್ ಶಿಫ್ಟ್ ಬರುತ್ತೆ ಅಂಡ್ ಲೋ ಬಜೆಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅಂಡ್ ಹೆವಿ ಗೇಜ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್, ಖಂಡಿತ ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ಕೋಡಾ ಇದೆ, ವೈಟ್ ಕಲರ್ ವೇರಿಯಂಟ್. ಸ್ಕೋಡಾ ರ್ಯಾಪಿಡ್ ಸರ್. ರ್ಯಾಪಿಡ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 12 ಮಾಡಲ್ ಸೆಕೆಂಡ್ ಓನರ್, ಆಂಬಿಯಂಟ್ ವೇರಿಯಂಟ್ ಇದು. ಓಕೆ, ಸಿಂಗಲ್ ಏರ್ ಬ್ಯಾಗ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಗಾಡಿ ಕಂಡೀಷನ್ ಸೂಪರ್ ಆಗಿದೆ. ಓಕೆ, JK ಟೈರ್ಸ್ ಇದೆ. ಹೌದು ಸರ್. ಆಮೇಲೆ ಇಂಟೀರಿಯರ್ ಬಂತು ಅಂತ ಆದ್ರೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಟಚ್ ಸ್ಕ್ರೀನ್ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್. ಆಮೇಲೆ ಲೆದರ್ ಸೀಟ್ಸ್ ಇದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಬ್ಯಾಕ್ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಬರೀ 3,15,000 ಕೊಟ್ಬಿಡೋಣ ಸರ್. 3,15,000 13 ಮಾಡಲ್ ರ್ಯಾಪಿಡ್. ಹೌದು ಸರ್. ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಅಂಡ್ ವಿತ್ ಲೋನ್ ಕೂಡ ಆಗುತ್ತೆ ನಿಮ್ಗೆ. 20,000 30,000 ಕ್ಯಾಶ್ ತಗೊಂಡ್ಬಂದ್ಬಿಟ್ರೆ ಇದು ಲೋನ್ ಆಗ್ಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಜೀರೋ ಮಾಡ್ಬಿಡ್ತೀರಾ? ಜೀರೋ ಮಾಡ್ಕೊಡೋಣ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ, ಕ್ಯಾಶ್ ತರದಲ್ಲಿ ನಿಮ್ ಪ್ರೊಫೈಲ್ ಚೆನ್ನಾಗಿರೋ ತಗೊಂಬನ್ನಿ ಸರ್, ಖಂಡಿತ ಲೋನ್ ಮಾಡ್ಕೊಡೋಣ. ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಇನ್ನೊಂದು i10 ಇದೆ. ಇದ್ರ ಬಗ್ಗೆ ಸರ್ 2009 ಮಾಡಲ್ ಸೆಕೆಂಡ್ ಓನರ್. ಗಾಡಿ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ. 2009 ಮಾಡಲ್ ಮೈಗ್ರೇಟೆಡ್ ಗಾಡಿನೇ ಎಲ್ಲರೂ ನಿಮ್ಗೆ 2.5 ಹೇಳ್ತಾ ಇದಾರೆ. ಓಕೆ, ಇದು ಕರ್ನಾಟಕ ಪ್ಯೂರ್ ಪಕ್ಕಾ ಕರ್ನಾಟಕ ಗಾಡಿ. ಓಕೆ, ಸೇಮ್ ಆಸ್ ಯೂಶುವಲ್ ಏನ್ i10 ಅಲ್ಲಿ ಬರುತ್ತೆ ಅದೆಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಓವರ್ ಆಲ್ ಬಾಡಿ ಲೈನ್ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಲೆದರ್ ಸೀಟ್ ಅಪಾಲ್ಸರಿ ಬರುತ್ತೆ. ಅಂಡ್ ಚಿಕ್ಕ ಪುಟ್ಟ ಏನು ಆಕ್ಸೆಸರೀಸ್ ಎಲ್ಲ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಇವಾಗ ಹೆಂಗ್ ಬೆಳ್ಳುಳ್ಳಿ ಕಬಾಬ್ ಪ್ರೈಸ್, ಬೆಳ್ಳುಳ್ಳಿ ಕಬಾಬ್ ನಿಮ್ಗೆ ಟ್ರೆಂಡಿಂಗ್ ಅಲ್ಲಿ ಇದೆಯೋ ಅದೇ ತರನೇ ಬೆಳ್ಳುಳ್ಳಿ ಪ್ರೈಸ್ ಅಲ್ಲೇ ಕೊಟ್ಬಿಡೋಣ ಸರ್. ಬೆಳ್ಳುಳ್ಳಿ ಪ್ರೈಸ್ ಅಲ್ಲಿ ಕೊಡ್ತೀರಾ? ಬೆಳ್ಳುಳ್ಳಿ ಪ್ರೈಸ್ ಕೆಜಿ ಲೆಕ್ಕದಲ್ಲ ಹೆಂಗಾದ್ರೆ? ಕೆಜಿ ಲೆಕ್ಕ ಬೇಡ ಸರ್, ಗಾಡಿ ಲೆಕ್ಕದಲ್ಲಿ ಕೊಟ್ಬಿಡೋಣ. ಗಾಡಿ ಲೆಕ್ಕದಲ್ಲಿ ಏನ್ ಪ್ರೈಸ್ ಹೇಳಿ? ಬರೀ 190 ಕೊಟ್ಬಿಡೋಣ ನಿಮ್ಗಿದ್ದ. 190ಕ್ಕೆ ನಿಮ್ಗೆ i10 ಸಿಗುತ್ತೆ. ಎಷ್ಟು ಓಡಿದೆ ಇದು ಸರ್? ಗಾಡಿ ಬಂದು ನಿಮ್ಗೆ 70,000 ಓಡಿದೆ ಸರ್. 70,000 ಓಡಿದೆ. ನೆಕ್ಸ್ಟ್ ಇನ್ನೊಂದು ರಿಟ್ಸ್ ಇದೆ. ತುಂಬಾ ಜನರ ಫೇವರೇಟ್ ಅಂಡ್ ಪಾಕೆಟ್ ರಾಕೆಟ್. ಹೌದು ಸರ್, ಡೀಸೆಲ್ ವೇರಿಯಂಟ್ ಅದು ಕೂಡ. ಓಕೆ, ಇದು ಕಬಾಬ್ ಪ್ರೈಸ್ ಅಲ್ಲಿ ಕೊಡ್ತಾರ ಕೇಳೋಣ? ಖಂಡಿತ ಕಬಾಬ್ ಪ್ರೈಸ್ ಅಲ್ಲೇ ಕೊಟ್ಬಿಡೋಣ ಇದನ್ನ. ಹೇಳಿ ಬೈ. ಸರ್ 2009 ಮಾಡಲ್ ಇದು, LDI ಡೀಸೆಲ್ ಇಂಜಿನ್. ಓಕೆ, ಗಾಡಿ ಮಾತ್ರ ನಿಮ್ ಮೈಲೇಜ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಸರ್, ಗೊತ್ತು ನಿಮ್ಗೆ 20+ ಅಂತೂ ಬಂದೇ ಬರುತ್ತೆ. ಆಮೇಲೆ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಬೇಸ್ ವೇರಿಯಂಟ್ ಅಲ್ಲಿ ಡೀಸೆಲ್ ಆಗಿರುತ್ತೆ. ಅಂಡ್ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ರೆ ಇಂಟೀರಿಯರ್ ಸೂಪರ್ ಆಗಿದೆ. ಆಮೇಲೆ ಲೆದರ್ ಸೆಟ್ ಬರಲ್ಲ, ಕುಶನ್ ಫಿನಿಶ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಅಪೋಲೋ ಟೈರ್ಸ್ 4 ಕೂಡ ಬ್ರಾಂಡ್ ನ್ಯೂ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರೀ 2,70,000 ಕೊಟ್ಬಿಡೋಣ ಸರ್. 2,70,000 ಡೀಸೆಲ್ ವೇರಿಯಂಟ್ 9 ಮಾಡಲ್. ಹೌದು ಸರ್, ಸೂಪರ್. ಹಾಗೆ ಇನ್ನೊಂದು i20 ಇದೆ ಸರ್ ಇಲ್ಲಿ. ಇನ್ನೊಂದು i20 ಇದೆ. i20ಗೆ ಅಂತೂ ಬರನೇ ಇಲ್ಲ, ಅಷ್ಟೊಂದು i20 ಇದೆ. ಹಾಗೆ ಸ್ವಿಫ್ಟ್ಗೂ ಬರ ಇಲ್ಲ, ಹಿಂದೆ ಹೋಗ್ತಾ ಸ್ವಿಫ್ಟ್ ಇದೆ. i20 ಬಗ್ಗೆ ಇನ್ನೊಂದು ಸರ್ ನಮ್ಮ ಹತ್ರ. ಎಷ್ಟು? 8 ಶಿಫ್ಟ್ ಇದೆ, 6 i20 ಗಳಿದಾವೆ. ಓಕೆ, ಸೂಪರ್. ನೆಕ್ಸ್ಟ್ ಇನ್ನು ಈ i20 ಬಗ್ಗೆ ಡೀಟೇಲ್ಸ್ ಸರ್. 2009 ಮಾಡಲ್ ಮ್ಯಾಗ್ನಾ ವೇರಿಯಂಟ್. ಓಕೆ, ಪೆಟ್ರೋಲ್ ಇಂಜಿನ್ ಸರ್. ಟೈರ್ ಸ್ವಲ್ಪ ಉಜ್ಜಿದೆ, ಹಾಕ್ಸ್ಕೊಡ್ತೀರಾ? ಟೈರು
ನೋಡೋಣ ಸರ್, ಟ್ರೈ ಮಾಡೋಣ. ಓವರ್ ಆಲ್ ಬಾಡಿ ಲೈನ್ ಸಕ್ಕತ್ತಾಗಿದೆ. ಬಾಡಿ ಲೈನ್ ಅಲ್ಲಿ ಏನು ಹೇಳಂಗಿಲ್ಲ, ಸ್ಕ್ರಾಚಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಇಂಟೀರಿಯರ್ ವಿಷಯ ಬಂತು ಅಂತಂದ್ರೆ ಕಂಪನಿ ಫಿಟೆಡ್ ಆಗಿ ಏನೇನ್ ಬರುತ್ತೆ ಅದೆಲ್ಲ ಆಸ್ ಯೂಶುವಲ್ ಇದೆ. ಎಷ್ಟು ಓಡಿದೆ ಬೈ ಇದು? ಗಾಡಿ ಅರೌಂಡ್ 80,000 ಡ್ರಿವನ್ ಆಗಿದೆ. 80,000 ಓಡಿದೆ. ಏನ್ ಮಾಡಲ್ ಅಂದ್ರಿ? 2009 ಮಾಡಲ್ ಮ್ಯಾಗ್ನಾ ವೇರಿಯಂಟ್. ಪ್ರೈಸ್ 260 ಕೊಟ್ಬಿಡೋಣ ಸರ್. 260ಕ್ಕೆ 2009 ಮಾಡಲ್. 9 ಮಾಡಲ್ ಸೆಕೆಂಡ್ ಓನರ್, ಮ್ಯಾಗ್ನಾ ವೇರಿಯಂಟ್ ಸೆಕೆಂಡ್ ಓನರ್. ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ i20 ಇದೆ. ಇದ್ರ ಬಗ್ಗೆ ಸರ್ ಇದು 2011 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್. ಇಂಟೀರಿಯರ್ ಏನು ಚೇಂಜಸ್ ಇಲ್ಲ ಅಲ್ಲ? ಇಂಟೀರಿಯರ್ ಕಂಪನಿ ಫಿಟೆಡ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕವರ್ ಇದೆ ಸರ್ ನಿಮಗೆ. ಲೆದರ್ ಸೀಟ್ ಕವರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಮ್ಯಾಗ್ವಿಲ್ ಕೂಡ ತುಂಬಾನೇ ಚೆನ್ನಾಗಿದೆ, ಕ್ಲಾಸಿ ಆಗಿ ಕಾಣ್ತಾ ಇದೆ. ಬಾಡಿ ಲೈನ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಇದಕ್ಕೆ? ಸರ್ 11 ಮಾಡಲ್ i20 ಸಿಂಗಲ್ ಓನರ್, ಬರೀ 2,80,000 ರೂಪಾಯಿ ಕೊಟ್ಬಿಡೋಣ ಸರ್. 2,80,000 ರೂಪಾಯಿಗೆ i20 ಸಿಗುತ್ತೆ. i20 ಡೀಸೆಲ್ ಇಂಜಿನ್, 11 ಮಾಡಲ್ ಆಗಿರೋದು ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್, ಖಂಡಿತ ಆಗುತ್ತಾ? ಓಕೆ, ಸೂಪರ್. ಲೋನ್ ಕೂಡ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು i20. ಸರಿ, i20 ನೇ ಮುಗಿಸ್ಬಿಡೋಣ. ಬ್ಲಾಕ್ ಕಲರ್ i20 ಸರ್. 10 ಮಾಡಲ್ ಪೆಟ್ರೋಲ್ ಇಂಜಿನ್ ಸರ್, ಸೆಕೆಂಡ್ ಓನರ್. ಓಕೆ, ಗಾಡಿ ಓಡಿರೋದು ಬರೀ 80,000 ಅಷ್ಟೇನೆ. ಶೋರೂಮ್ ಹಿಸ್ಟ್ರಿ ಬರೀ 80,000 ವಿತ್ ಶೋರೂಮ್ ಹಿಸ್ಟ್ರಿ. ಎಲ್ಲಾ ಗಾಡಿಗೂ ಶೋರೂಮ್ ಹಿಸ್ಟ್ರಿ ಸಿಗುತ್ತಾ ಸರ್? ಕೆಲವೊಂದು ಗಾಡಿಗಳಿಗೆ ಮಾತ್ರ ಸರ್. ಓಕೆ, ಕೆಲವೊಂದು ಗಾಡಿಗಳು ಸಿಗುತ್ತೆ. ಸೊ ಕಂಪನಿ ಫಿಟೆಡ್ ಆಗಿ ಏನೇನ್ ಬರುತ್ತೆ ಎಲ್ಲವೂ ಇದೆ. ಆಮೇಲೆ ಎಸಿ ಗಿಸಿ ಎಲ್ಲ ವರ್ಕಿಂಗ್ ಇರುತ್ತಲ್ಲ? ಎಲ್ಲ ವರ್ಕಿಂಗ್ ಇರುತ್ತೆ. ಎಲ್ಲಾ ಗಾಡಿಗಳು. ನಿಮಗೆ ಗಾಡಿ ಕೊಡ್ಬೇಕಾದ್ರೆ ಒಂದು ಜನರಲ್ ಸರ್ವಿಸ್ ಮಾಡ್ಕೊಡ್ತೀವಿ. 2 ಲಕ್ಷ ಮೇಲ್ಪಟ್ಟ ಗಾಡಿ ಯಾವ್ದೇ ತಗೊಳ್ಳಿ, ಒಂದು 6 ತಿಂಗಳು ಇಂಜಿನ್ ಮತ್ತೆ ವಾರಂಟಿ ಕೊಡ್ತೀವಿ ಸರ್. ಗೇರ್ ಬಾಕ್ಸ್ ವಾರಂಟಿ ಮತ್ತೆ ಯಾವುದೇ ರೀತಿ ಅಡಿಷನಲ್ ಚಾರ್ಜಸ್ ಇಲ್ಲ. ಏನ್ ಪ್ರೈಸ್ ಹೇಳಿದ್ರು ಅದು ಫೈನಲ್ ಪ್ರೈಸ್ SR ನೋ ಪ್ರೈಸ್ ಸರ್. SR ನೋ ಪ್ರೈಸ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಸರ್ 2,90,000 ರೂಪಾಯಿ ಕೊಟ್ಬಿಡೋಣ. 2,90,000 ರೂಪಾಯಿ. ಹೌದು ಸರ್. ಎಲ್ಲಾ ಪ್ರೈಸ್ ಫಿಕ್ಸ್ಡ್ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಸರ್? ಎಲ್ಲ ಹೇಳ್ತಾ ಇದೆ ಬೆಸ್ಟ್ ಪ್ರೈಸ್, ಫೈನಲ್ ಪ್ರೈಸ್. ಫೈನಲ್ ಪ್ರೈಸ್ ಓಕೆ. 6 months ಇಂಜಿನ್ ವಾರಂಟಿ ಸರ್. ನೀವು 6 months ಇಂಜಿನ್ ವಾರಂಟಿ ತಗೋತೀನಿ ಅಂದ್ರೂ ನಿಮ್ಗೆ ಆಚೆ ಕಡೆ ನಿಮ್ಗೆ 10,000 ರೂಪಾಯಿ ಪೇ ಮಾಡಿ, ಅಷ್ಟು ಪೇ ಮಾಡಿ, ಇಷ್ಟು ಪೇ ಮಾಡಿ ಅಂತಾರೆ. ಏನಿಲ್ಲ, ನಾನು ಏನ್ ಪ್ರೈಸ್ ಹೇಳ್ತಾ ಇದೀವೋ ಅದೇ ಪ್ರೈಸ್ ಫೈನಲ್, ವಿತ್ 6 months ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ. ಓಕೆ, ವಿತ್ 6 month ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಸ್ವಿಫ್ಟ್ ಗಳು ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ ಇವಾಗ. ಬರೀ ಸ್ವಿಫ್ಟ್ ಗಳೇ ಇದಾವೆ ಸರ್, ಹೇಳಿ ಇದ್ರ ಬಗ್ಗೆ. 2012 ಮಾಡಲ್ ಇದು, ಡೀಸೆಲ್ ಇಂಜಿನ್ ಸರ್, VDI ಡೀಸೆಲ್ ಇಂಜಿನ್ 12 ಮಾಡಲ್ ಬರುತ್ತೆ ಅಲ್ವಾ? ಹೌದು ಸರ್. ಓಕೆ, ಆಕ್ಸೆಸರೀಸ್ ಎಲ್ಲ ತುಂಬಾನೇ ಫಿಟ್ಟಿಂಗ್ಸ್ ಮಾಡಿಸ್ಕೊಂಡಿದ್ದಾರೆ. ಹಾಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಹಾಕ್ಸಿದ್ದಾರೆ. ಟಚ್ ಸ್ಕ್ರೀನ್ ಸ್ವಲ್ಪ ಒಡೆದೋಗಿದೆ. ಹಂಗೆ ಸೆಮಿ ಲೆದರ್ ಸೀಟ್ಸ್ ಬರುತ್ತೆ. ಓವರ್ ಆಲ್ ಇಂಟೀರಿಯರ್ ಓಕೆ, ಚೆನ್ನಾಗಿ ಕಾಣ್ತಾ ಇದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಬ್ಲೂ ಕಲರ್ ವೇರಿಯಂಟ್ ಅಂಡ್ ನಿಮ್ಗೆ ಮಲ್ಟಿಪಲ್ ಕಲರ್ಸ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಒಂದೇ ವೇರಿಯಂಟ್ ಅಲ್ಲಿ ಯಾವ ಕಾರ್ ಆದ್ರೂ ಪರವಾಗಿಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಸರ್ ಬರೀ 3,80,000 ರೂಪಾಯಿ ಕೊಟ್ಬಿಡೋಣ ಸರ್. 3,80,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್. ಹೌದು, ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್ ಸ್ವಿಫ್ಟ್ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ, ಇದ್ರ ಬಗ್ಗೆ ಸರ್. ಇದು ಪೆಟ್ರೋಲ್ ಇಂಜಿನ್, 13 ಮಾಡಲ್, ಸೆಕೆಂಡ್ ಓನರ್. ಓಕೆ, ಪೆಟ್ರೋಲ್ ಇಂಜಿನ್. ಇದನ್ನು ಅಷ್ಟೇ ಕಮ್ಮಿ ಪ್ರೈಸ್ ಕೊಟ್ಬಿಡೋಣ ಸರ್. ಕಮ್ಮಿ ಪ್ರೈಸ್ ಸಿಗುತ್ತಂತೆ. ಓವರ್ ಆಲ್ ಇಂಟೀರಿಯರ್ ನೋಡೋಣ. ಇಂಟೀರಿಯರ್ ಅಂತೂ ಕ್ಲಾಸಿ ಆಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಫಿನಿಶಿಂಗ್, ಈ ಸೀಟ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕೊಂಡಿದಾರ ಏನೋ ಗೊತ್ತಿಲ್ಲ, ಬಟ್ ತುಂಬಾನೇ ಚೆನ್ನಾಗಿದೆ ಫಿಶ್ ಅಂಡ್ ಫಿನಿಶ್ ಅಲ್ಲಿ. ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಹಾಕ್ಸಿದ್ದಾರೆ. ಆಮೇಲೆ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಸ್ವಿಫ್ಟ್ VX ಪೆಟ್ರೋಲ್ ಬರುತ್ತೆ. ಇದು ಏನ್ ಪ್ರೈಸ್ ಹೇಳ್ತಾರೆ ಬೈ ಇದಕ್ಕೆ? ಸರ್ 3,80,000 ರೂಪಾಯಿ ಕೊಟ್ಬಿಡೋಣ ಸರ್. 3,80,000 ರೂಪಾಯಿಗೆ 2013 ಮಾಡಲ್ ಪೆಟ್ರೋಲ್. 13 ಮಾಡಲ್ ಪೆಟ್ರೋಲ್ ಸಿಗುತ್ತೆ. ವಿತ್ ಲೋನ್ ಆಗುತ್ತೆ ನಿಮ್ಗೆ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಅಲ್ಲಿ ಲೋನ್ ಆಗುತ್ತೆ. ಏನು ತರಬೇಡಿ, ಹಂಗೆ ವಾಕಿನ್ ಬರ್ಬೋದು. ಬನ್ನಿ ಸರ್, ಪರವಾಗಿಲ್ಲ ಸರ್. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಸ್ವಿಫ್ಟ್ ಇದೆ. ಅದ್ರದ್ದು ಲೆಫ್ಟ್ ಸೈಡ್ ಇದು ಸ್ವಲ್ಪ ಹೋಗಿದೆ, ಹಾಕೊಡ್ತೀವಿ ಸರ್ ಅದು. ಓಕೆ, ಇದು ಯಾವ್ದು ಸರ್? 2013 ಮಾಡಲ್, ಡೀಸೆಲ್ ಇಂಜಿನ್ ಇದು ಕೂಡ. ಓಕೆ, 13 ಮಾಡಲು, ಇದು ಕೂಡ ಡೀಸೆಲ್ ಇಂಜಿನ್ ಬರುತ್ತೆ. ಹೌದು ಸರ್. ಓಕೆ, ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಈ ಗಾಡಿ ಕೂಡ ಕ್ಲಾಸಿ ಆಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕಸ್ಟಮರ್ ಇವಾಗ ತಾನೇ ಇನ್ಸ್ಟಾಲ್ ಮಾಡಿದ್ದಾರೆ. ನಿಮ್ಗೆ ಇನ್ನ ಒಂದು 5-10 ವರ್ಷ ಬಿಟ್ರು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆ ತರ ಲೆದರ್ ಸೀಟ್ ಚೆನ್ನಾಗಿದೆ. ಇಂಟೀರಿಯರ್ ಅಲ್ಲಿ ನಿಮ್ಗೆ ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಈ ಗಾಡಿ ಕೂಡ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 3,60,000 ರೂಪಾಯಿ ಕೊಟ್ಬಿಡೋಣ ಸರ್. VDI. ಹೌದು ಸರ್, 3,40,000 ರೂಪಾಯಿಗೆ. 60,000 ರೂಪಾಯಿ. 60,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಖಂಡಿತ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. ಇದು ಸ್ಪೋರ್ಟಿ ವೇರಿಯಂಟ್ ಅಲ್ಲಿ ಸ್ಪೋರ್ಟಿ ತರ ಮಾಡ್ಕೊಂಡಿದ್ದಾರೆ. ಫುಲ್ ಆಲ್ಟ್ರಾ ಆಗಿದೆ. ಅಂಡ್ ನಿಮ್ಗೆ ಸ್ಪಾಯ್ಲರ್ ಎಲ್ಲ ಇದೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಇದೆ. ಟೈರ್ ಸ್ವಲ್ಪ ಉಜ್ಜಿದೆ, ಪರವಾಗಿಲ್ಲ. ಆದ್ರೂನು ಇಂಟೀರಿಯರ್ ಬಂತು ಅಂದ್ರೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಒಂದು 7 ಇಂಚ್ ಹಾಕ್ಸ್ಕೊಂಡಿದ್ದಾರೆ. ಹಂಗೆ ಲೆದರ್ ಸೀಟ್ಸ್ ಕೂಡ ಇದೆ. ಲೆದರ್ ಸೀಟ್ಸ್ ಎಲ್ಲ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಹುಡುಗರು ತಗೊಳ್ಳೋದಾದ್ರೆ ಈ ಗಾಡಿ ಪ್ರಿಫರ್ ಮಾಡಬಹುದು. ಆ ತರ ಇದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾರೆ ಬೈ ಇದಕ್ಕೆ? 2009 ಮಾಡಲ್, ಸೆಕೆಂಡ್ ಓನರ್. ಇದೆಲ್ಲ ಆಲ್ಟ್ರಾ ಮಾಡಿಸಿದೀವಿ ಅಂತೆಲ್ಲ ಜಾಸ್ತಿ ಬೇಡ ಸರ್. ಇದೆಲ್ಲ ಆಲ್ಟ್ರಾ ಮಾಡಿಸ್ಕೋತೀವಿ ಅಂದ್ರೆ ನಿಮ್ಗೆ ಒಂದು 50,000 ಖರ್ಚು ಬೇಕು. ಹೌದು, ಅದಕ್ಕೋಸ್ಕರ ನಮ್ಗೆ ಕಮ್ಮಿ ಪ್ರೈಸ್ ಕೊಟ್ಬಿಡೋಣ. ಎಷ್ಟು? 2,70,000 ರೂಪಾಯಿ ಕೊಟ್ಬಿಡೋಣ. 2,70,000 ರೂಪಾಯಿಗೆ ನಿಮ್ಗೆ ಆಲ್ಟ್ರಾ ಆಗಿರುವಂತ ಮಾಡಿಫೈಡ್ ಆಗಿರುವಂತ ಸ್ವಿಫ್ಟ್. ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ಇಂಜಿನ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ VDI ಇನ್ನೊಂದಿದೆ. ಅದು ಕೂಡ ನಿಮ್ಗೆ ಮ್ಯಾಗ್ವಿಲ್ಸ್ ಎಲ್ಲ ನೋಡ್ತಾ ಇದ್ರೆ ತುಂಬಾನೇ ಕ್ಲಾಸಿಯಾಗಿ ಕಾಣುತ್ತೆ. ರೋಡ್ ಪ್ರೆಸೆನ್ಸ್ ಚೆನ್ನಾಗಿರುತ್ತೆ. ವೈಟ್ ಕಲರ್. ಓಕೆ, ವೈಟ್ ಕಲರ್ ಅಲ್ಲಿ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಆಕ್ಸೆಸರೀಸ್ ಎಲ್ಲ ತುಂಬಾನೇ ಫಿಟ್ಮೆಂಟ್ ಆಗಿದೆ ಇದ್ರಲ್ಲೂ ಕೂಡ. ಹಾಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಹಾಕಿಸ್ಕೊಂಡಿದ್ದಾರೆ. ಅಂಡ್ ಲೆದರ್ ಸೀಟ್ಸ್ ಕೂಡ ಇದೆ. ಓಕೆ, ಚೆನ್ನಾಗಿದೆ ಇದು ಕೂಡ. ಇಂಜಿನ್ ಎಲ್ಲ ಹೇಗಿರುತ್ತೆ ಬೈ? ಸರ್ ಇಂಜಿನ್ ಚೆನ್ನಾಗಿರುತ್ತೆ ಕೆಲವು ಸರ್. ಇಂಜಿನ್ ವಾರಂಟಿ ಕೊಡ್ತಾ ಇರೋದು ನಮ್ಮ ಗಾಡಿ ಮೇಲೆ. ಎಲ್ಲ ಗಾಡಿ ಮೇಲೆ ಕೊಡ್ತೀರಾ?
2 lakhs ಅಬೌಟ್ 2 lakhs ಬೇಕಲ್ಲ ಯಾವುದೇ ಗಾಡಿ ತೊಗೊಳ್ಳಿ ಸರ್, ಇಂಜಿನ್ 6 months ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ. ಓಕೆ, ಎಲ್ಲವೂ ವಾರಂಟಿ ಸಿಗುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 2012 ಮಾಡಲ್ ಸೆಕೆಂಡ್ ಓನರ್, ಹಾ. ಬರೀ 380 ಕೊಟ್ಬಿಡೋಣ ಸರ್. 380ಕ್ಕೆ ಡೀಸೆಲ್ ವೇರಿಯಂಟ್, ಡೀಸೆಲ್ ಇಂಜಿನ್ ವಿತ್ 12 ಮಾಡಲ್. ಹೌದು, ವಿತ್ ಮ್ಯಾಗ್ವಿಲ್ ಸಮೇತ ಕೊಟ್ಬಿಡೋಣ. ವಿತ್ ಮ್ಯಾಗ್ವಿಲ್ ಸಮೇತ. ಟೈರ್ ಪ್ರೊಫೈಲ್ ಅನ್ನು ನೋಡಬಹುದು, 4 ಕೂಡ ಬ್ರಿಸ್ಟೋನ್ ಟೈರ್ ಇದೆ, ಅದು ಹೌದು ಬ್ರಾಂಡೆಡ್ ಟೈರ್ಸ್ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನೆಕ್ಸ್ಟ್ ರಿಟ್ಸ್ ಇದೆ, ಬನ್ನಿ ಸರ್. Ritz. ರಿಟ್ಸ್ ಇದೆ, ಶಿಫ್ಟ್ ಇದೆ. ಓಕೆ, ನಮ್ಮ ಹತ್ರ ಇನ್ನೊಂದು ರಿಟ್ಸ್ ಇದೆ. ಆಮೇಲೆ ಇದೆಲ್ಲ ಅಲೈನ್ ಆಗಿ ನಿಲ್ಸಿದ್ದಾರೆ. ನಿಮ್ಗೆ ರಿಟ್ಸ್ ಬೇಕು ಅಂದ್ರೆ ರಿಟ್ಸ್ ನಿಲ್ಸಿರೋ ಕಡೆ ಹೌದು ಸರ್. ಇನ್ನೊಂದು ಗಾಡಿ ಇರುತ್ತೆ. ಹಂಗೆ ಸ್ವಿಫ್ಟ್ ಬೇಕಂದ್ರೆ ಸ್ವಿಫ್ಟ್ ನಿಂತಿರೋ ಕಡೆನೆ ಇನ್ನೊಂದು ಸ್ವಿಫ್ಟ್ ಸಿಗುತ್ತೆ. ಹೌದು. ಅಲ್ಲೊಂದು ಇಲ್ಲೊಂದೆಲ್ಲ ಇಲ್ಲ. ಇದ್ರ ಬಗ್ಗೆ ಹೇಳಿ ಸರ್. ಇದು 2011 ಮಾಡಲು ಹಾ. LXi ವೇರಿಯಂಟ್. ಓಕೆ, LXi ಟು VXi ಕನ್ವರ್ಟ್ ಆಗಿದೆ ಸರ್ ಗಾಡಿ. LXi ಟು VXi ಕನ್ವರ್ಟ್ Convert ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಪವರ್ ವಿಂಡೋ ಎಲ್ಲ ಅಡಿಷನಲ್ ಫಿಟೆಡ್ ಇದೆ. ಅಡಿಷನಲ್ ಫಿಟೆಡ್. ಹೌದು ಸರ್. ಓಕೆ, ನಿಮ್ಗೆ ಅಪೋಲೋ ಟೈರ್ಸ್ ಕೂಡ ಬರುತ್ತೆ. ಅಪೋಲೋ ಟೈರ್ಸ್ 4 ಕೂಡ ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಆಕ್ಸೆಸರೀಸ್ ಎಲ್ಲ ತುಂಬಾನೇ ಫಿಟ್ಮೆಂಟ್ ಆಗಿದೆ. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಒಳಗಡೆ ಹೊರಗಡೆ ನಿಲ್ಸಿರೋದ್ರಿಂದ ಧೂಳು ತುಂಬಾ ಕುತ್ಕೊಂಡಿದೆ ಇಂಟೀರಿಯರ್ ಅಲ್ಲಿ, ಪರವಾಗಿಲ್ಲ. ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಪಯೋನರ್ ಸಿಸ್ಟಮ್ ಇದೆ. ಏರ್ ಬ್ಯಾಗ್ಸ್ ಬರಲ್ಲ ಇದರಲ್ಲಿ. LXi ಟು VXi ಮಾಡಿರೋದ್ರಿಂದ ನಿಮ್ಗೆ ಪವರ್ ವಿಂಡೋ ಒಂದು ಇನ್ಸ್ಟಾಲ್ಮೆಂಟ್ ಆಗಿದೆ. ಹೌದು ಏನ್ ಸರ್. ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 2,30,000 ಕೊಟ್ಬಿಡೋಣ ಸರ್. 11 ಮಾಡಲು ರಿಟ್ಸ್. 11 ಮಾಡಲ್ Ritz. ಪೆಟ್ರೋಲ್ ವೇರಿಯಂಟ್ 2,30,000. ಖಂಡಿತ ಸರ್. ಓಕೆ, ಸೂಪರ್, ಒಳ್ಳೆ ಪ್ರೈಸ್. ನೆಕ್ಸ್ಟ್ ನಮ್ಮ ಹತ್ರ ಇನ್ನೂ ಒಂದು ಸ್ವಿಫ್ಟ್ ಇದೆ, ಬ್ಲೂ ಕಲರ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಇದು 12 ಮಾಡಲು ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಇದು ಕೂಡ ಓಕೆ, ಇದನ್ನು ಅಷ್ಟೇ ಸರ್, ಕಮ್ಮಿ ಪ್ರೈಸ್ ಕೊಟ್ಬಿಡೋಣ. ಹೌದಾ? ಎಷ್ಟು? ಬರೀ 3,80,000 ಕೊಟ್ಬಿಡೋಣ ಸರ್. 3,80,000 ರೂಪಾಯಿಗೆ ಡೀಸೆಲ್. ಡೀಸೆಲ್ 12 ಮಾಡಲು. ಸೂಪರ್. ನೆಕ್ಸ್ಟ್ ನಿಮ್ಮ ಹತ್ರ 3 ಲಕ್ಷ ಕ್ಯಾಶ್ ಇಲ್ವಾ? ಹಾ. ಒಂದ್ 50,000 ತಗೊಂಬನಿ ಸರ್, ಕಂಪ್ಲೀಟ್ ಲೋನ್ ಮಾಡ್ಕೊಡೋಣ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ. ಹೌದಾ? 50,000 ತಂದ್ರೆ ಸಾಕು. ಖಂಡಿತ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ಲೋನ್ ಮಾಡ್ಕೊಡ್ತೀವಿ. ಓಕೆ, ಸೂಪರ್. ಆಮೇಲೆ ಟಾಟಾ ಅಂದ ತಕ್ಷಣ ನಾವೇನ್ ಹೇಳೋದ್ ಬೇಡ, ಹೌದು ಡೆಫಿನೆಟ್ ಆಗಿ ಚೆನ್ನಾಗೇ ಇರುತ್ತೆ. ಆಮೇಲೆ ಟಾಟಾ ಇಂಡಿಕಾ ವಿಸ್ತಾಗೆ ಒಳ್ಳೆ ಅದು ಕ್ವಾಡ್ರಾ ಜೆಟ್ marketing. ಇಂಜಿನ್, ಶಿಫ್ಟ್ Quadrajet. ಇಂಜಿನ್ ಬರುತ್ತೆ. ಹೌದು ಸರ್. ಸ್ವಿಫ್ಟ್ ಇಂಜಿನ್ ಬರುತ್ತೆ. ಸೊ ಮೈಲೇಜ್ ಕೂಡ ಸಕ್ಕತ್ತಾಗಿ ಸಕ್ಕತ್ತಾಗಿ ಬರುತ್ತೆ, ಹೌದು ಬರುತ್ತೆ. sir. ಡೀಸೆಲ್ ಅಲ್ವಾ? ಹೌದು, ಖಂಡಿತ ಡೀಸೆಲ್. ಹೇಳಿ ಇದ್ರ ಬಗ್ಗೆ. ಸರ್ 2011 ಮಾಡಲ್ ಇದು, ಹಾ. ಡೀಸೆಲ್ ಇಂಜಿನ್, ಕ್ವಾಡ್ರಾ ಜೆಟ್ ಇಂಜಿನ್. ಶಿಫ್ಟ್ ಅಲ್ಲಿ ಏನ್ ಬರುತ್ತೆ ಅದೇ ಇಂಜಿನ್ ಬರೋದು. ಓಕೆ, ಇದು ಕೂಡ ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಮಾಡ್ಕೊಡೋಣ ಸರ್. ಹೌದಾ? ಲೋನ್ ಕೂಡ ಆಗುತ್ತೆ. ಹೌದು ಸರ್. ಓಕೆ, ಬರೀ 80,000 ತರ್ಲಿ ಕಸ್ಟಮರ್, ಲೋನ್ ಮಾಡ್ಕೊಡೋಣ ಸರ್. 80,000 ರೂಪಾಯಿ ತಂದ್ರೆ ಸಾಕಾ? 80,000 ತಗೊಂಬರ್ಲಿ, ಲೋನ್ ಮಾಡ್ಕೊಡೋಣ ಸರ್. ಓಕೆ, ಟಾಟಾ ಅದು ನಿಮ್ಗೆ ಯಾವ್ದು ಇದು ವೇರಿಯಂಟ್? ಟಾಟಾ ಇಂಡಿಕಾ ವಿಸ್ತಾ. ಇಂಡಿಕಾ ವಿಸ್ತಾ. ನೋಡಿ, ಆಫ್ಟರ್ ಮಾರ್ಕೆಟ್ ಏನು ಇಲ್ಲ, ಒಂದು ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಆಫ್ಟರ್ ಮಾರ್ಕೆಟ್ ಇದೆ. ಅಂಡ್ ಓವರ್ ಆಲ್ ಕಂಪನಿ ಎಲ್ಲಿ ಏನ್ ಬಂದಿದೆ ಅದೆಲ್ಲ ಇದೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಹೌದು ಸರ್. ಓಕೆ, ಚೆನ್ನಾಗಿದೆ. ಓವರ್ ಆಲ್ ಚೆನ್ನಾಗಿದೆ. 11 ಮಾಡಲು ಸೆಕೆಂಡ್ ಓನರ್ ಸರ್. 80,000 ತಗೊಂಬರ್ಲಿ, ಲೋನ್ ಮಾಡ್ಕೊಡೋಣ ಸರ್. ಪ್ರೈಸ್ ಬರೀ 1,80,000. 1,80,000 ರೂಪಾಯಿಗೆ ಟಾಟಾ ವಿಸ್ತಾ ಸಿಗುತ್ತೆ. ಹೌದು ಸರ್. 11 ಮಾಡಲ್ ಇಂಜಿನ್. ಕ್ವಾರ್ಟರ್ ಜೆಟ್, ಅದು ಡೀಸೆಲ್ ವೇರಿಯಂಟ್. ಹೌದು ಸರ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ವೋಲ್ಕ್ಸ್ ವ್ಯಾಗನ್ ವೆಂಟೋ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2011 ಮಾಡಲು, ಹಾ. ಗಾಡಿ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ. ವೆಂಟೋ ಅಂದ್ರೆ ಗೊತ್ತು ಸರ್, ಯಾರು ಇದ್ರ ಬಗ್ಗೆ ಹೇಳಿ ಮಾತಾಡಂಗಿಲ್ಲ. ಹಾ. ಗೇಜ್ ಸಕ್ಕತ್ತಾಗಿ ಬರುತ್ತೆ, ಹೌದು ಸೇಫ್ಟಿ ವೈಸ್ ಚೆನ್ನಾಗಿ ಬರುತ್ತೆ. ಅಂಡ್ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಮ್ಯಾಗ್ ವೀಲ್, ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಟೈರ್ ಸ್ವಲ್ಪ ಏರ್ ಔಟ್ ಆಗಿದೆ ಅಷ್ಟೇ. ಆಮೇಲೆ ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ? ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್, ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ. ಐಲೈನ್ ಸರ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದು. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರೋದ್ರಿಂದ ಎಲ್ಲವೂ ಬರುತ್ತೆ. ಆಮೇಲೆ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಸರ್ ಇದು ಬರೀ 3,30,000 ಕೊಟ್ಬಿಡೋಣ ಸರ್. 3,30,000 ರೂಪಾಯಿಗೆ ವೋಲ್ಕ್ಸ್ ವ್ಯಾಗನ್ ವೆಂಟೋ ಟಾಪ್ ಎಂಡ್. ಹೌದು ಸರ್, ಟಾಪ್ ಎಂಡ್. ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಅದು ಡೀಸೆಲ್ ವೇರಿಯಂಟ್ ಬರುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೂ ಒಂದು ಇದಿದೆ, ಅದ್ರ ಬಗ್ಗೆ ಹೇಳಿ ಬೈ. ಸರ್ ಇದು 11 ಮಾಡಲು, ಡೀಸೆಲ್ ಇಂಜಿನ್, ಐಲೈನ್ ವೇರಿಯಂಟ್. ಇದು ಕೂಡ ಓಕೆ, ಇದು ನಿಮ್ಗೆ ಅದ್ರ ಬಗ್ಗೆ ಏನು ಹೇಳಂಗಿಲ್ಲ ಸರ್. ಇದು ಕೂಡ ಹೈಲೈನ್ ಬರುತ್ತೆ, ಇದು ಕೂಡ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಆಮೇಲೆ ಇಂಟೀರಿಯರ್ ಬಂತು ಅಂತ ಆದ್ರೆ ಗೇಜ್ ಸಕ್ಕತ್ತಾಗಿದೆ. ಅಂದ್ರೆ ನೋಡೋದು ಇದು ತೆಗ್ದು ಹಾಕಿದ್ರೇನೆ ಗೊತ್ತಾಗುತ್ತೆ ಯಾವ ತರ ವೇರಿಯಂಟ್, ಅಂದ್ರೆ ಯಾವ ತರ ಕಂಡೀಷನ್ ಗಾಡಿ ಇದೆ ಅಂತ. ಹೌದು, ಲೆದರ್ ಸೀಟ್ ಬರುತ್ತೆ. ಆಮೇಲೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಏನೇನಿದೆ ಅದೆಲ್ಲ ಇದೆ. ಸೊ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಸರ್ ಬರೀ 3,60,000 ಕೊಟ್ಬಿಡೋಣ ಸರ್. 3,60,000 ರೂಪಾಯಿಗೆ ಯಾವ ಮಾಡಲ್ ಅಂದ್ರಿ? 2011 ಮಾಡಲು ವೆಂಟೋ. 11 ಮಾಡಲು ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಓಕೆ, ಎಷ್ಟು ತಂದ್ರೆ ಲೋನ್ ಆಗುತ್ತೆ? ಸರ್ ಬರೀ 60,000 ತಮ್ಮನಿ 3 ಲಕ್ಷ ಲೋನ್ ಮಾಡ್ಕೊಡೋಣ. 60,000 ರೂಪಾಯಿ ತಂದ್ರೆ 3 ಲಕ್ಷ ಲೋನ್ ಆಗುತ್ತೆ. ಮಾಡ್ಕೊಡೋಣ. ಹೌದು ಸರ್. ಸೂಪರ್. ನಮ್ಮ ಹತ್ರ ಇನ್ನೂ ಒಂದು ವೆಂಟೋ ಇದೆ, ಬ್ಲಾಕ್ ವೇರಿಯಂಟ್ ಕೂಡ ಇದೆ. ವೈಟ್ 2 ಅಂತ ಹೇಳಿದ್ರೆ ಒಂದು ಬ್ಲಾಕ್ ಕೂಡ ಇದೆ. ಹೌದು, ಇದ್ರ ಬಗ್ಗೆ ಹೇಳಿ ಸರ್. ಇದು ಅಷ್ಟೇ 2011 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಅಂದ್ರೆ ಆಮೇಲೆ 3 ಕೂಡ 11 ಮಾಡಲೇ ಅಲ್ಲ? ಹೌದು ಸರ್, 3 ಕೂಡ 11 ಮಾಡಲೇ. ಕಲರ್ ಮಾತ್ರ ಡಿಫ್ರೆಂಟ್ ಸಿಗುತ್ತೆ ನಿಮ್ಗೆ. ಆಮೇಲೆ ಸೆಕೆಂಡ್ ಓನರ್ 3 ಕೂಡ. ಆಮೇಲೆ ಏರ್ ಬ್ಯಾಗ್ಸ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಆಮೇಲೆ ಲೆದರ್ ಸೀಟ್ಸ್ ಇದೆ. ಇಲ್ಲಿ ಸ್ವಲ್ಪ ಮೇಲೆ ಒಂದು ವೇರಿಯಂಟ್ ಟೈರ್ ಆಗಿದೆ, ಇದು ಅದನ್ನ ಸರ್ವಿಸ್ ಮಾಡ್ಕೊಡ್ತೀರಾ ಅಲ್ವಾ? ಓಕೆ, ಓವರ್ ಆಲ್ ಬಾಡಿ ಲೈನ್ ನೋಡಬಹುದು. ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ. ಆಮೇಲೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಅಲ್ವಾ ನೀವು? ಹೌದು ಸರ್, ಖಂಡಿತ ನಾವು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ತಗೊಂಬರೋದು ಸರ್. ಹೌದಾ? ಸೂಪರ್. 11 ಮಾಡಲು, ಟಾಪ್ ಅಂಡ್ ವೇರಿಯಂಟ್. ಇದಕ್ಕೆ ಏನ್ ಹೇಳ್ತೀರಾ ಪ್ರೈಸ್? 2,99,000 ಕೊಟ್ಬಿಡೋಣ ಸರ್. ಎಷ್ಟು ತರಬೇಕು ಲೋನ್ಗೆ? ಸರ್ ಕಸ್ಟಮರ್ 60,000 ತಗೊಂಬರ್ಲಿ, ಲೋನ್ ಮಾಡ್ಕೊಡೋಣ. 60,000 ತಂದ್ರೆ ಸಾಕು, ಲೋನ್ ಮಾಡ್ಕೊಡೋಣ ಸರ್. ಸೂಪರ್. ಓಕೆ,
ಹಾಗೆ ನಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಒಂದಿದೆ, ಗೊತ್ತಿಲ್ಲ. ಸೇಲ್ ಆಗ್ತಾ ಇದೆ. ಸೇಲ್ ಆಗ್ತಿದ್ಯಾ? ಇದು ಡೀಸೆಲ್ ಇಂಜಿನ್ ಸರ್. ಇದು ಎಷ್ಟು ಗಾಡಿ ಸೇಲ್ ಮಾಡ್ತೀರಾ ಎವ್ರಿ ಡೇ? ಸರ್ ಎವ್ರಿ ಡೇ ಒಂದು 2 to 3 ಕಾರ್ಸ್ ಆದ್ರೂ ಮಾಡ್ತಾರೆ. ಫ್ರೀ ಆಗಿ ಹೋಗುತ್ತೆ. ಹೌದು ಸರ್. ಆ ತರ ಕಸ್ಟಮರ್ ಸಪೋರ್ಟ್ ಕೊಡ್ತಾ ಇದಾರೆ. ಸೊ ಡಿಸೈರ್ ಇದು ಕೂಡ ಟಾಪ್ ಇನ್ ವೇರಿಯಂಟ್ ಬರುತ್ತೆ. ಆಮೇಲೆ 4 ಟೈರ್ ಕೂಡ ಚೆನ್ನಾಗಿದೆ. ಬಿಟ್ಸ್ಟೋನ್ ಟೈರ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಬರುತ್ತೆ. ಓವರಾಲ್ ಇಂಟೀರಿಯರ್ ಬಂತು ಅಂದ್ರೆ ಇಂಟೀರಿಯರ್ ಅಲ್ಲಿ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಮೇಲೆ ಲೆದರ್ ಸೀಟ್ ಬರುತ್ತೆ. ಓವರಾಲ್ ಇಂಟೀರಿಯರ್ ಓಕೆ. ಎಸಿ ಕೂಡ ವರ್ಕಿಂಗ್ ಇರುತ್ತಲ್ವಾ? ಎಸಿ ಎಲ್ಲ? ಹೌದು ಸರ್, ಎಲ್ಲ ವರ್ಕಿಂಗ್ ಇರುತ್ತೆ. ವಿತ್ ಜನರಲ್ ಸರ್ವಿಸ್ ಕೂಡ ಮಾಡ್ಕೊಡ್ತೀವಿ. ಓಕೆ. ಇದು ಪೆಟ್ರೋಲ್ ಡೀಸೆಲ್? ಇದು ಡೀಸೆಲ್ ಇಂಜಿನ್ ಸರ್. ಇದು ಏನ್ ಪ್ರೈಸ್ ಹೇಳ್ತೀರಾ ಸರ್? 2008 ಮಾಡಲ್, ಸೆಕೆಂಡ್ ಓನರ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡೋಣ ಸರ್. ಬರೀ 2,75,000 ರೂಪಾಯಿ ಕೊಟ್ಬಿಡ. 2,70,000 ರೂಪಾಯಿಗೆ 75,000 ರೂಪಾಯಿಗೆ ಸ್ವಿಫ್ಟ್ ಡಿಸೈರ್. ಅದು ಡೀಸೆಲ್ ಇಂಜಿನ್. ಡೀಸೆಲ್. ಹೌದು ಸರ್, ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ನಿಮ್ ಗಾಡಿಯಲ್ಲಿ. ಇದು ವಿಡಿಯೋ ಬರುತ್ತೆ? ZDI ಇದು? ವಿಡಿಐ ಸರ್. ಇದು ವಿಡಿಐ. ಹೌದು. ಓಕೆ. ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅಂದ್ರೆ. ಓಕೆ. ಹಾಗೆ ನಮ್ಮ ಹತ್ರ ಒಂದು SX4 ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು ಅಷ್ಟು ಸರ್, ಲೋ ಬಜೆಟ್ ಅಲ್ಲಿ ಸೆಡನ್ ವೆಹಿಕಲ್ ಸಿಗೋದಂದ್ರೆ ಇದೊಂದೇ ಗಾಡಿ ಸರ್. ಹೌದಾ? ಲೋ ಬಜೆಟ್ ಅಂತ ಹೇಳ್ಬಿಟ್ಟಿದ್ರ, ಪ್ರೈಸ್ ಹೇಳ್ಬಿಡಿ. ಅದು ನಮ್ಗೆ ಇದು ಸುಜುಕಿಯಲ್ಲಿ ಲೋ ಮೇಂಟೆನೆನ್ಸ್ ಕೂಡ. ಪ್ರೈಸ್ ಹೇಳ್ಬಿಡಿ ಹೋಗ್ಲಿ. ಬರೀ 1,85,000 ರೂಪಾಯಿ ಕೊಟ್ಬಿಡೋಣ ಸರ್. 1,85,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಸುಜುಕಿ. ಸಾರಿ, ಪೆಟ್ರೋಲ್ ಇಂಜಿನ್. ಮಾರುತಿ ಸುಜುಕಿ SX4. ಓಕೆ. ನಮ್ಮ ಹತ್ರ SX4 ಇರೋದು. ಆಮೇಲೆ ಓವರ್ ಬಾಡಿ ಗಾಡಿ ಸರ್. ಇದು ಯಾವ್ದು ಮೈರೇಟೆಡ್ ಗಾಡಿ ಇಲ್ಲ ನಮ್ಮಲ್ಲಿ, ಪಕ್ಕಾ KA ವೇರಿಯಂಟ್ ಇರೋದು. ಆಮೇಲೆ ನಿಮ್ಗೆ ಪ್ರತಿಯೊಂದಕ್ಕೂ ಇದು 2 ಲಕ್ಷದ ಮೇಲಿದ್ರೆ ಮಾತ್ರ ನಿಮ್ಗೆ ಲೋನ್ ಇದು ಇಂಜಿನ್ ವ್ಯಾರಂಟಿ ಸಿಗೋದು. ಇಂಜಿನ್ ವ್ಯಾರಂಟಿ ಸಿಗಲ್ಲ. ಡಿಫಾಗರ್ ಎಲ್ಲ ಬರುತ್ತೆ ನಿಮ್ಗೆ. 1,80,000 ರೂಪಾಯಿ ಅಲ್ವಾ? 85,000 ರೂಪಾಯಿಗೆ ಸಿಗುತ್ತೆ ಈಗ SX4. ಮಹೀಂದ್ರ ವೆರಿಟೋ ಇದೆ. ಈ ಗಾಡಿ ನಿಮ್ಗೆ ಗೊತ್ತಾ ಇರತ್ತೆ, ಮಹೀಂದ್ರ ಅಲ್ವಾ? ಡೆಫಿನೆಟ್ ಆಗಿ ಇಂಜಿನ್ ಕೂಡ ಚೆನ್ನಾಗಿ ಬಂದೇ ಬರುತ್ತೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಹೌದು ಸರ್, ಸಿಂಗಲ್ ಓನರ್ ಗಾಡಿ. 2013 ಮಾಡಲ್ ಸ್ವಿಫ್ಟ್ ಡಿಸೈರ್ ತಗೋತೀರಿ ಅಂತ ಹೋದ್ರು ಇವತ್ತು 4,25,000 ರೂಪಾಯಿ ಮೇಲೆ ಬೆಲೆ ಇದೆ. ಹೌದು. ಬರೀ ಎಷ್ಟು ಅಂದ್ರೆ ಕಮ್ಮಿ ಪ್ರೈಸಲ್ಲಿ ಕೊಟ್ಬಿಡೋಣ. ಎಷ್ಟು? ಈ ಬೆಲೆಗೆ 3rd ಓನರ್, 5th ಓನರ್ ಕೊಡ್ತಾ ಇದಾರೆ. ನಾವು ಸಿಂಗಲ್ ಓನರ್ ಕೊಡ್ತಾ ಇದೀವಿ. ಸಿಂಗಲ್ ಓನರ್ ವೆರಿಟೋ ಸಿಗುತ್ತೆ ನಿಮ್ಗೆ. ಏನ್ ಪ್ರೈಸ್? ಬರೀ 2,65,000 ರೂಪಾಯಿ ಕೊಟ್ಬಿಡೋಣ. 2,65,000 ರೂಪಾಯಿ ಸಿಗುತ್ತೆ. ಲೋನ್ ಆಗುತ್ತಾ? ಖಂಡಿತ ಮಾಡ್ಕೊಡೋಣ ಸರ್. 13 ಮಾಡಲ್ ಸಿಂಗಲ್ ಓನರ್ ಸರ್. 13 ಮಾಡಲ್ ಸಿಂಗಲ್ ಓನರ್ ಡೆಫಿನೆಟ್ ಆಗಿ ಆಗುತ್ತೆ ನಿಮ್ಗೆ ಲೋನ್ ಕೂಡ. ಆಮೇಲೆ ಟೈರ್ ಪ್ರೊಫೈಲ್ ನೋಡಿ, ಬ್ರಿಡ್ಸ್ಟೋನ್ ಟೈರ್ ಇದೆ. 4 ಕೂಡ ಓಕೆ, ಒಂದು ಡೀಸೆಂಟ್ ಕಂಡೀಷನ್ ಇದೆ. ಆಮೇಲೆ ಇಂಟೀರಿಯರ್ ಬಂತು ಅಂತ ಇದ್ರೆ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ಸ್ ಬರುತ್ತೆ, ಆಮೇಲೆ ಲೆದರ್ ಸೀಟ್ಸ್ ಕೂಡ ಬರುತ್ತೆ. ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ ಆಕ್ಚುಲಿ. ಆಮೇಲೆ ಹಿಂದ್ಗಡೆ ಎಲ್ಲ ಓಕೆ. ಆಮೇಲೆ ಹಿಂದ್ಗಡೆ ನಿಮ್ಗೆ ಸ್ಪೀಕರ್ಸ್ ಕೂಡ ಬರುತ್ತೆ ಎಕ್ಸ್ಟ್ರಾ. ಅದೇ ಹೇಳಿಲ್ಲ ಸರ್, ಡಿಸೈರ್ ತಗೋಬೇಕು ಅಂದ್ರೆ ನಿಮ್ಗೆ 4 ಲಕ್ಷ ಬೇಕು. 4 ಲಕ್ಷ ಸೇವ್ ಮಾಡ್ಕೊಳ್ಳಿ ಸರ್. ಒಳ್ಳೆ ಗಾಡಿ ಕೊಡ್ತೀನಿ. ಬರೀ 2 ಲಕ್ಷ ನಾನು ಲೋನ್ಗೆ 60,000 ತಗೊಂಬನ್ನಿ ಸರ್. 2 ಲಕ್ಷ ಲೋನೇ ಮಾಡ್ಕೊಡೋಣ. ಸೂಪರ್. ನಮ್ಮ ಹತ್ರ ಒಂದು KUV ಇದೆ, ಅದು ಕೂಡ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಮ್ಯಾಗ್ವಿಲ್ ಎಲ್ಲ ನೋಡಬಹುದು, ಚೆನ್ನಾಗಿದೆ. ಅಪೋಲೋ ಟೈರ್ಸ್ ಇದೆ, 4 ಕೂಡ ಬ್ರ್ಯಾಂಡ್ ನೇಮ್ ಆಗಿದೆ. ಓವರ್ ಬಾಡಿ ಲೈನ್ ಬ್ರ್ಯಾಂಡ್ ನೇಮ್ ಆಗಿದೆ. ಹೌದು ಸರ್. ಓಕೆ. ಈ ಗಾಡಿ ಬಗ್ಗೆ ಹೇಳಿ ಸರ್. 2016 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ಇಂಜಿನ್. 16 ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್ ವೆಹಿಕಲ್. ನಿಮ್ಗೆ ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಅಲ್ಲಿ ಏನೇನಿದೆ ಎಲ್ಲವೂ ಬರುತ್ತೆ. ಲೆದರ್ ಸೀಟ್ ಕವರ್ ಸಕ್ಕತ್ತಾಗಿದೆ ಸರ್. ಸಕ್ಕತ್ತಾಗಿದೆ. ಇದು ಕೂಡ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ ಅಂತ ಮಾಡ್ತಾ ಇದ್ದೀನಿ. ಮೈಲೇಜ್ 18-20 ಬಂದೇ ಬರುತ್ತೆ ಸರ್. ಡೀಸೆಲ್ ಇಂಜಿನ್. ಡೀಸೆಲ್ ಅಲ್ವಾ? ಮಹೀಂದ್ರ XUV KUV 200 ಅಲ್ವಾ? ಓಕೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? 4,80,000 ರೂಪಾಯಿ ಕೊಟ್ಬಿಡೋಣ ಸರ್. 4,80,000 ರೂಪಾಯಿಗೆ 16 ಮಾಡಲು ಸಿಂಗಲ್ ಓನರ್ 6 ಜನ ಕುತ್ಕೊಂಡು ಹೋಗೋ ಗಾಡಿ. ಎಷ್ಟು ಓಡಿದೆ ವೆಹಿಕಲ್? ಗಾಡಿ ಬಂದು 60,000 ಏನೋ ಓಡಿ ಸರ್. ಇವಾಗ ಬಂದಿರೋ ಗಾಡಿ. ಹೌದಾ? ಸೂಪರ್. ನಮ್ಮ ಹತ್ರ ಒಂದು ಪುಂಟೋ ಇದೆ. ಪುಂಟೋ ಬಗ್ಗೆ ಹೇಳಿ ಸರ್. 2011 ಮಾಡಲು, ಸೆಕೆಂಡ್ ಓನರ್ ಸರ್. ಓಕೆ. 2011 ಮಾಡಲು, ಸೆಕೆಂಡ್ ಓನರ್. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ, 4 ಟೈರ್ ಕೂಡ. ಆಮೇಲೆ ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಅಂತೂ ಸಕ್ಕರ್ ಆಗಿದೆ, ಕ್ಲಾಸಿ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ನೀಟ್ ಅಂಡ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ ನಿಮ್ಗೆ. ಓವರ್ ಬಾಡಿ ಲೈನು ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 1,95,000 ರೂಪಾಯಿ ಕೊಟ್ಬಿಡೋಣ ಸರ್. 1,95,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಪುಂಟೋ. ಹೌದು ಸರ್. ಓಕೆ. ನಮ್ಮ ಹತ್ರ ಒಂದು ಮಿತ್ಸುಬಿಷಿ ಔಟ್ಲ್ಯಾಂಡರ್ ಇದೆ. ಇದ್ರ ಬಗ್ಗೆ ಹೇಳಿ ಬೈ ಸರ್. 2010 ಮಾಡಲು, ಸಿಂಗಲ್ ಓನರ್. ಇದು 4x4 ಆಟೋಮೆಟಿಕ್ ವೆಹಿಕಲ್ ಸರ್. 4x4 ಹೌದು ಸರ್. 4x4 ಆಟೋಮೆಟಿಕ್ ವೆಹಿಕಲ್. ಓಕೆ. 4x4 ಆಟೋಮೆಟಿಕ್ ವೆಹಿಕಲ್. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ಓಕೆ, ಒಂದ್ ಲೆವೆಲ್ ಇದೆ. ಆಮೇಲೆ ನಿಮ್ಗೆ 4 ಟೈರ್ ಕೂಡ, ಸಾರಿ 4 ಕೂಡ ನಿಮ್ಗೆ ಮ್ಯಾಗ್ವೀಲ್ಸ್ ಬರುತ್ತೆ. ಹೌದು ಸರ್. ಓವರ್ ಬಾಡಿ ಲೈನ್ ಕೂಡ ನೋಡಬಹುದು. ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಬೀಡಿಂಗ್ ಸ್ವಲ್ಪ ಇದು ಹೋಗಿದೆ ಅಷ್ಟೇ, ಅಂದ್ರೆ ಹೋಗಿದ್ದಲ್ಲ ಅದು. ಸೊ ಎಕ್ಸ್ಟ್ರಾ ಏನು ಒಂದು ಸಿಲ್ವರ್ ಕಲರ್ ಇದು ಬರುತ್ತಲ್ಲ, ಅದು ತೆಗ್ದಿದ್ದಾರೆ ಅಷ್ಟೇ. ಆಮೇಲೆ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಇದರಲ್ಲಿ 4 ಏರ್ ಬ್ಯಾಗ್ಸ್ ಬರುತ್ತೆ ಅನ್ಸುತ್ತೆ ಅಲ್ವಾ? ಹೌದು ಸರ್. 4 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. 4x4 ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ. ಅದು 4x4. ನಿಮ್ಗೆ ಗೊತ್ತೇ ಇದೆ 4x4 ಎಲ್ಲ ಯಾವ ಪ್ರೈಸ್ ಸಿಗ್ಬೋದು ಅಂತ. ಆಮೇಲೆ ಇದು ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ 4x4 ಇರುವಂತದ್ದು. ಸೊ ಓವರ್ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ.
ಏನ್ ಪ್ರೈಸ್ ನಂಬರ್ ಹೇಳ್ತೀರಾ ಇದೆ ಸರ್ ಗಾಡಿ ನಿಮ್ಗೆ? ಏನ ಫ್ಯಾನ್ಸಿ ನಂಬರ್ ಇದೆ ನಿಮ್ಗೆ? ಫ್ಯಾನ್ಸಿ ನಂಬರ್ ಇದೆ 0600 ನೋಡಬಹುದು. ಅದು ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಇರೋದು, ಏನು ಇಂಟ್ರೆಸ್ಟ್ ರೇಟ್ ಇಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಯಾರ ಕಾರ್ ಎಂಟ್ಯೂಎಸ್ಟ್ ಗಾಡಿ ನೋಡಿದ್ರೆ ಆರಾಮಾಗಿ ನೋಡಬಹುದು ಸರ್. ಹೌದಾ? ಬರೀ 3.5 ಲಕ್ಷ ಕೊಟ್ಬಿಡೋಣ. 3.5 ಲಕ್ಷಕ್ಕೆ 4x4 ಆಟೋಮೆಟಿಕ್ ಮಿತ್ಸುಬಿಷಿ ಔಟ್ಲ್ಯಾಂಡರ್. ಹೌದು ಸರ್, ಖಂಡಿತ ಬರೀ 3.5 ಲಕ್ಷಕ್ಕೆ. 3.5 ಲಕ್ಷಕ್ಕೆ ಇವಾಗ ಕೊಡ್ತಾ ಇರೋ ಪ್ರೈಸ್ ಎಲ್ಲ ಕಮ್ಮಿ ಅಂದ್ರೆ ಕಮ್ಮಿ ಪ್ರೈಸ್ ಕೊಡ್ತಾ ಇದೀವಿ ಸರ್. ಯಾರು ಡೀಲರ್ ಗಳು ಕೊಟ್ಟಿರಲ್ಲ ಆ ಪ್ರೈಸ್ ಕೊಡ್ತಾ ಇದೀವಿ. 3.5 ಲಕ್ಷಕ್ಕೆ ಯಾರು 4x4 ಕೊಡ್ತಾರೆ ಅಲ್ವಾ? ಅದು ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ವೆಹಿಕಲ್. ಹಾಗೆ ಈ ಗಾಡಿ ನೋಡ್ಬೋದು. ಇದನ್ನ ನೋಡ್ತಾ ಇದ್ರೆ ಒಂದು ಟೊಯೋಟಾ ವೆಲ್ಫೇರ್. ಹೌದು ಸರ್, ಅದೇ ತರ ಕಾಣುತ್ತೆ. ಆಕ್ಚುಲಿ ತುಂಬಾನೇ ಲಕ್ಸುರಿಯಸ್ ಆಗಿದೆ. ನಿಮ್ಗೆ ಫ್ಯಾಮಿಲಿಗೆ ತಕೊಂಡು ಲಾಂಗ್ ಡ್ರೈವ್ ಹೋಗೋರು ಇದ್ರೆ, ಒಂದ್ ಫ್ಯಾಮಿಲಿಗೆ ಒಂದ್ ಕಾರ್ ಇರ್ಲಿ ಮನೇಲಿ ಇರ್ಲಿ ಅಂತ ಇದ್ರೆ, ಸೊ ಈ ಕಾರ್ನ ಪ್ರಿಫರ್ ಮಾಡೋದು ಚೆನ್ನಾಗಿದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಟೈರ್ ಪ್ರೊಫೈಲ್ ಅಲ್ಲಿ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಇದು ಯಾವ್ದು ಬರುತ್ತೆ ಮಾಡಲು? ಏನ್ ಹೇಳೋದು? 2016 ಮಾಡಲು ಸಿಂಗಲ್ ಓನರ್ ಸರ್. ನಿಸಾನ್ ಎವಾಲಿಯಾ. ಹೌದು ಸರ್, ಅದು ತುಂಬಾ ರೇರ್ ವೆಹಿಕಲ್. ಹೌದು ಸರ್. ಓಕೆ, 16 ಮಾಡಲು ಸಿಂಗಲ್ ಓನರ್ ಬರುತ್ತೆ. ಓಕೆ, ಓವರ್ ಆಲ್ ಬಾಡಿ ಲೈನ್ ನೋಡ್ಬೋದು, ಸೇಮ್ ಆಸ್ ನಿಮ್ಗೆ ವೆಲ್ಫೇರ್ ತರ ಬರುತ್ತೆ. ಒಂಥರ ಡಿಫ್ರೆಂಟ್ ಯುನೀಕ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಏನೇನ್ ಬರುತ್ತೆ ಸರ್? ನಿಮ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮತ್ತೆ ನಿಮ್ಗೆ ಬಕೆಟ್ ಸೀಟ್ ಬರುತ್ತೆ ಸರ್. ಇದ್ರಲ್ಲಿ ನಿಮ್ಗೆ ಬಕೆಟ್ ಸೀಟ್ ಬರುತ್ತೆ. ಆಮೇಲೆ ನಿಮ್ಗೆ ಎರಡು ಕೂಡ ಕ್ಯಾಪ್ಟನ್ ಸೀಟ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಆಮೇಲೆ ಇದು ಆಟೋಮೆಟಿಕ್ ಬರುತ್ತೆ, ಮ್ಯಾನ್ಯುಯಲ್ ಸರ್. ಇದು ಮ್ಯಾನ್ಯುಯಲ್ ಬರುತ್ತೆ. ಓಕೆ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. 7 ಸೀಟರ್ ಬರುತ್ತೆ ಇದು ಆಕ್ಚುಲಿ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 16 ಮಾಡಲು ಬೇರೆ ಯಾವ್ದಾರ ಗಾಡಿ ತಗೋತೀನಿ ಅಂದ್ರೆ ನಿಮ್ಗೆ 7 ಲಕ್ಷ ಮೇಲೆ ಇದೆ 7 ಸೀಟರ್. ಇದು ಬರೀ 3,80,000 ರೂಪಾಯಿ ಕೊಟ್ಬಿಡೋಣ ಸರ್. 3,80,000 ರೂಪಾಯಿಗೆ 16 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್. ಅದು ಯುನೀಕ್ ವೆಹಿಕಲ್, ಟೊಯೋಟಾ ಎಲ್ಫೇರ್ ಅಂತಾನೆ ಹೇಳ್ಬೋದು. ಮಿನಿ ಟೊಯೋಟಾ ವೆಲ್ಫೇರ್ ತರ. ಓಕೆ, ತುಂಬಾ ಕಮ್ಮಿ ಪ್ರೈಸ್ ಸಿಗ್ತದೆ. ಎಷ್ಟು ಓಡಿದೆ ಬೈ ಇದು? ಸರ್ ಗಾಡಿ ಅರೌಂಡ್ 80,000 ಡ್ರಿವನ್ ಆಗಿದೆ. 80,000 ಅಷ್ಟೇ. ನಿಮ್ಗೆ ಇನ್ನೊಂದ್ ಏನಂದ್ರೆ ಇದಕ್ಕೆ ಲೋನ್ ಕೂಡ ಆಗುತ್ತೆ. ಹೌದು ಅಲ್ವಾ? ಲೋನ್ ಆಗುತ್ತೆ. 16 ಮಾಡಲ್ ಲೋನ್ ಕೂಡ ಆಗುತ್ತೆ. ನಿಮ್ ಫ್ಯಾಮಿಲಿ ತಗೊಳಂಗಿದ್ರೆ ಇದಕ್ಕೆ 16 ಮಾಡಲ್ ಲೋನ್ ಕೂಡ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ. ಲಾಂಗ್ ಹೋಗೋದಾದ್ರೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. 16 ಮಾಡಲ್ ಸಿಂಗಲ್ ಓನರ್. ನಮ್ಮ ಹತ್ರ ಒಂದು ಸಿವಿಕ್ ಇದೆ, ನೋಡ್ಬೋದು. ಸಿವಿಕ್ ಯಾವ ತರ ಇದೆ ಅಂತ ಹೇಳಿ ಒಂಥರ ಈ ಗಾಡಿ ಮೇಲಿಂದ ನೋಡಿದ್ರೆ ಲ್ಯಾಂಬೋರ್ಗಿನಿ ಕಂಡಂಗಿರುತ್ತೆ. ಮಿನಿ ಲ್ಯಾಂಬೋರ್ಗಿನಿ ಅಂತಾನೆ ಹೇಳ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ನೋಡ್ತಾ ಇದ್ರೆ ಲ್ಯಾಂಬೋರ್ಗಿನಿ ಕಂಡಂಗೆ ಇರುತ್ತೆ. ಬಾಡಿ ಲೈನ್ ಸಕ್ಕತ್ತಾಗಿದೆ. ಇನ್ನೊಂದು ಯುನೀಕ್ ಅಂತ ಹೇಳಿದ್ರೆ ಇದು ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ ಇದು 11 ಮಾಡಲ್ 10 ಮಾಡಲ್ 11 ಮಾಡಲ್ ಸಿಂಗಲ್ ಓನರ್. ಆದ್ರೂ ಬಾಡಿ ಲೈನ್ ಎಲ್ಲ ನೋಡಿ ಯಾವ ತರ ಇದೆ ಅಂತ. ಸಿಂಗಲ್ ಓನರ್ BMT ವೇರಿಯಂಟ್, ಟಾಪ್ ಎಂಡ್. ಹೌದು ಸರ್. ಓಕೆ, ನಿಮ್ಗೆ ಬ್ರಿಡ್ಸ್ಟೋನ್ ಟೈರ್ ಬರುತ್ತೆ 4 ಕೂಡ. ಆಮೇಲೆ ಮ್ಯಾಗ್ ವೀಲ್ಸ್ ಬರುತ್ತೆ. ಆಟೋಮೊಬೈಲ್ ಎಂಥೂಸಿಯಾಸ್ ಅದು ನಿಮ್ಗೆ ಸಿವಿಕ್ ಲವರ್ಸ್ ಆಗಿದ್ರೆ ಇದು ಡೆಫಿನೆಟ್ ಆಗಿ ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು. ಬಂದು ಒಂದ್ಸಲಿ ವಿಸಿಟ್ ಮಾಡಿ. ಅಷ್ಟೊಳಗೆ ಸೋಲ್ಡ್ ಔಟ್ ಆದ್ರೂ ಆಗ್ಬೋದು, ಯಾಕಂದ್ರೆ ಫಾಸ್ಟ್ ಮೂವಿಂಗ್ ಕೂಡ ಇದೆ. ಇಂಟೀರಿಯರ್ ನೋಡ್ಬೋದು, ತುಂಬಾ ಸ್ಪೋರ್ಟಿಯಾಗಿ ಬರುತ್ತೆ. ಆಮೇಲೆ ಲೆದರ್ ಸೀಟ್ಸ್ ಬರುತ್ತೆ. ಕುಶನ್ ಫಿನಿಶ್ ಎಲ್ಲ ಸಕ್ಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು ಇಂಟೀರಿಯರ್ ಅಲ್ಲಿ. ಆಮೇಲೆ ಡ್ಯುಯಲ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಇದು? 3,30,000 ರೂಪಾಯಿ ಕೊಟ್ಬಿಡೋಣ ಸರ್. 3,30,000 ರೂಪಾಯಿಗೆ ಸಿಂಗಲ್ ಓನರ್ ಸಿವಿಕ್. ಹೌದು ಸರ್, ಸೂಪರ್. ಅವಾಗ್ಲೇ ನಾವು ನಿಸ್ಸಾನ್ ಏನ್ ವೆಹಿಕಲ್ ನೋಡಿದ್ವಿ, ಅದೇ ತರ ಇನ್ನೊಂದು ಶೆವಲೆಟ್ ಎಂಜಾಯ್ ಇದೆ. ನಿಮ್ಗೆ ಆ ಗಾಡಿ ಬೇಡ ಅಂದ್ರೆ ಶೆವಲೆಟ್ ಎಂಜಾಯ್ ಕೂಡ ಹೋಗ್ಬೋದು. ಇದ್ಯಾವ ಮಾಡ್ಲು ಬೈ? ಸರ್ 13 ಮಾಡಲು ಇದು ಸಿಂಗಲ್ ಓನರ್ ಸರ್. ಇದು 13 ಮಾಡಲು ಸಿಂಗಲ್ ಓನರ್. ಇದು ಕೂಡ ಸಿಂಗಲ್ ಓನರ್. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು. ಆ 16 ಮಾಡಲ್ಗೆ ಅವರು 3.5 ಲಕ್ಷ ಹೇಳ್ಬಿಟ್ರು. ಹೌದು, ಇದು ಇನ್ನ ಕಮ್ಮಿ ಸಿಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಇದು ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಇಂಟೀರಿಯರ್ ನೋಡ್ಬೋದು, ಲೆದರ್ ಸೀಟ್ಸ್ ಬರುತ್ತೆ, ಟಾಪ್ AC ಬರುತ್ತೆ. ಆಮೇಲೆ ನಿಮ್ಗೆ ಇದಕ್ಕೂ ಕೂಡ ಕ್ಯಾಪ್ಟನ್ LTZ ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ವೇರಿಯಂಟ್ ನಿಮ್ಗೆ ನೋಡ್ಬೋದು. ಮ್ಯಾಗ್ ವೀಲ್ ಬರುತ್ತೆ. ಟೈರ್ ಪ್ರೊಫೈಲ್ ನೋಡ್ಬೋದು. ಟೈರ್ ಪ್ರೊಫೈಲ್ ಕೂಡ ಸೂಪರ್ ಆಗಿದೆ. ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮ್ಗೆ. ಫ್ಯಾಮಿಲಿಗೆ ಲಾಂಗ್ ಡ್ರೈವ್ ಹೋಗಕ್ಕೆ 7 ಸೀಟರ್ ವೆಹಿಕಲ್ ಹುಡ್ಕೋರಿಗೆ ಈ ಗಾಡಿನ ನೀವು ಪ್ರಿಫರ್ ಮಾಡಬಹುದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 3,80,000 ರೂಪಾಯಿ ಕೊಟ್ಬಿಡೋಣ ಸರ್. 3,80,000 ರೂಪಾಯಿಗೆ 13 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಎಷ್ಟು ಓಡಿದೆ? 80,000 ಡ್ರಿವನ್ ಆಗಿದೆ. 80,000 ಡ್ರಿವನ್ ಆಗಿದೆ. ಓಕೆ, ಆಮೇಲೆ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇದೆ, ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಹೌದು ಸರ್, ರಿವರ್ಸ್ ಕ್ಯಾಮ್ ಇದೆ. ನಮ್ಮ ಹತ್ರ ಒಂದು Zen ST ಇದೆ, ಲೋ ಬಜೆಟ್ ಅಲ್ಲಿ ಹುಡುಕೋರಿಗೆ. ಹೌದು ಸರ್. ಸೊ ಈ ಗಾಡಿ ಬಗ್ಗೆ ಹೇಳಿ ಸರ್. 2007 ಮಾಡಲು ಸೆಕೆಂಡ್ ಓನರ್, 7 ಮಾಡಲು ವೇರಿಯಂಟ್. ಓಕೆ, 7 ಮಾಡಲ್ ಆದ್ರೂ ಕೂಡ ಬಾಡಿ ಲೈನ್ ಅಂಡ್ ಇಂಟೀರಿಯರ್ ನೋಡ್ಬೋದು ನೀವು. ಆ ಗ್ಲಾಸ್ ಎಲ್ಲ ಫಿನಿಶಿಂಗ್ ನೋಡ್ತಾ ಇದ್ರೆ ಗೊತ್ತಾಗೋಗುತ್ತೆ ಯಾವ ತರ ಮೇಂಟೈನ್ ಆಗಿರ್ಬೋದು ವೆಹಿಕಲ್ ಅಂತ. AC ಎಲ್ಲ ಇದೆ ನಿಮ್ಗೆ. ಲೆದರ್ ಸೀಟ್ಸ್ ಕೂಡ ಚೆನ್ನಾಗಿದೆ, ಡೀಸೆಂಟ್ ಕಂಡೀಷನ್ ಅಲ್ಲಿ ಇದೆ. 7 ಮಾಡಲು ಸಿಂಗಲ್ ಓನರ್. ಸೆಕೆಂಡ್ ಓನರ್ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? 1,15,000 ರೂಪಾಯಿ ಕೊಟ್ಬಿಡೋಣ. 1,15,000 ರೂಪಾಯಿ ಸಿಗುತ್ತೆ ಇದು. FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. FC ಇನ್ಸೂರೆನ್ಸ್ ನೀವು ಕಟ್ಕೊಬೇಕಾಗುತ್ತೆ. 1,15,000 ರೂಪಾಯಿ ಕೊಟ್ಬಿಡೋಣ. 1,15,000 ರೂಪಾಯಿಗೆ Zen ST ಸಿಗುತ್ತೆ. ಹಾಗೆ ನಮ್ಮ ಹತ್ರ A ಸ್ಟಾರ್ ಇದೆ. A ಸ್ಟಾರ್ ಬಗ್ಗೆ ಹೇಳಿ ಸರ್. 2010 ಮಾಡಲು ಸೆಕೆಂಡ್ ಓನರ್ ಇದು. ಇದು ಕೂಡ ಗಾಡಿ ಕಂಡೀಷನ್ ಚೆನ್ನಾಗಿದೆ, ನೋಡ್ಬೋದು ನೀವು. ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಎಲ್ಲ. ಎಕ್ಸ್ಟೀರಿಯರ್ ನೋಡ್ಬೋದು, ಇಂಟೀರಿಯರ್ ಕಾಣಿಸುತ್ತೆ ಏನೋ ಗೊತ್ತಿಲ್ಲ, ಈ ತರ ಇದೆ.
ಅಲ್ಲಿ ಓಪನ್ ಮಾಡಕ್ ಆಗಲ್ಲ. ಸೊ ಪಟ ಪಟ ಅಂತ ತಗೊಂಡ್ ಹೋಗ್ತೀವಿ, ಯಾಕಂದ್ರೆ 100+ ವೆಹಿಕಲ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಸ್ಟಾಕ್ ಅಲ್ಲಿ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 1,80,000 ರೂಪಾಯಿ ಕೊಟ್ಬಿಡೋಣ ಸರ್. 1,80,000 ರೂಪಾಯಿ ಕೊಡ್ತೀರಾ? ಹೌದು ಸರ್, 10 ಮಾಡಲ್ ಪೆಟ್ರೋಲ್ ಇಂಜಿನ್. ಓಕೆ ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಪುಂಟೋ ಇದೆ, ಇದ್ರ ಬಗ್ಗೆ ಹೇಳಿ ಬೈ. ಸರ್ ಇದು 2011 ಮಾಡಲ್, ಸೆಕೆಂಡ್ ಓನರ್, ಫಿಯಟ್ ಪುಂಟೋ. ಇದು ಕೂಡ ಪೆಟ್ರೋಲ್ ಇಂಜಿನ್. ನಿಮ್ ಫ್ರಂಟ್ ಟೈರ್ ಹೊಸದಿದೆ, ನಿಮ್ಗೆ ಅವರೇಜ್ ಆಗಿದೆ ಸರ್ ಗಾಡಿ. ಓಕೆ, ಓವರ್ ಫ್ರಂಟ್ ಟೈರ್ಸ್ ಕೂಡ ಹೊಸದಾಗಿದೆ, ಹಿಂದ್ಗಡೆ ಅವರೇಜ್ ಆಗಿದೆ, ಅದು ಕೂಡ ಅಪೋಲೋ ಟೈರ್ಸ್ ಇದೆ. ಓವರ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಇದು ಸೆಕೆಂಡ್ ಓನರ್ ಬರುತ್ತೆ, 11 ವೇರಿಯಂಟ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 1,75,000 ರೂಪಾಯಿ ಕೊಟ್ಬಿಡೋಣ. 1,75,000 ರೂಪಾಯಿಗೆ ಪುಂಟೋ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಗೆಟ್ಸ್ ಇದೆ, ಗೆಟ್ಸ್ ಇಂಜಿನ್ ಅಂತ. ನೀವು ಬೇಕಾದ್ರೆ ಬೇರೆ ಕಡೆ ಚೆಕ್ ಮಾಡಿ ಅಥವಾ ರಿವ್ಯೂ ನೋಡಿ, ಸಕ್ಕತ್ತಾಗಿರುತ್ತೆ ವೆಹಿಕಲ್ ಮಾತ್ರ. ಸೇಮ್ ಆಸ್ ಝೆನ್ ಅಂತಾನೆ ಹೇಳ್ಬೋದು. ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು 2008 ಮಾಡಲ್, ಸೆಕೆಂಡ್ ಓನರ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡೋಣ. ಓಕೆ, ಮತ್ತೆ ನಿಮ್ಗೆ ಇದು ಡೀಸೆಲ್ ಇಂಜಿನ್. ಡೀಸೆಲ್ ವೇರಿಯಂಟ್, ಡೀಸೆಲ್ ಇಂಜಿನ್ ಸರ್. ಟೈರ್ ಪ್ರೊಫೈಲ್ ನೋಡಬಹುದು, ಇಂಟೀರಿಯರ್ ನೋಡಿ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಎಲ್ಲ ನೀಟ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. AC ಎಲ್ಲ ಬರುತ್ತೆ, ಆಮೇಲೆ ಕಂಪನಿಯಿಂದ ಯಾವ ತರ ಬಂದಿದೆ ಅದೇ ತರ ಮೇಂಟೈನ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಇದು? ಸರ್ ಪೆಟ್ರೋಲ್ ಇಂಜಿನ್ 1,80 ಹೇಳ್ತಿದ್ದಾರೆ, ಡೀಸೆಲ್ ಇಂಜಿನ್ ಕೂಡ ಸರ್ 1,80ಕ್ಕೆ. 1,80ಕ್ಕೆ ಡೀಸೆಲ್ ಇಂಜಿನ್. ಹೌದು ಸರ್. ಓಕೆ ಸೂಪರ್. ನೆಕ್ಸ್ಟ್ ಇನ್ನೊಂದು i10 ಇದೆ, ಅದು ಮೆರೂನ್ ಕಲರ್ ಅಲ್ಲಿ. ಅಲ್ಲಿ ತುಂಬಾನೇ i10 ಇತ್ತು, ಅದರಲ್ಲಿ ಒಂದು ಗ್ಯಾಪ್ ಅಲ್ಲಿ ಇಲ್ಲೊಂದು ಮಿಸ್ ಆಗ್ಬಿಟ್ಟಿದೆ. ಹೇಳಿ ಇದ್ರ ಬಗ್ಗೆ. 2011 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು 11 ಮಾಡಲ್, ಸೆಕೆಂಡ್ ಓನರ್ ಬರುತ್ತೆ. ನಿಮ್ಗೆ ಟೈರ್ ಪ್ರೊಫೈಲ್ ನೋಡಬಹುದು, ಅಪೋಲೋ ಟೈರ್ಸ್ ಕೂಡ ಇದೆ, 4 ಕೂಡ. ಅಂಡ್ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಸ್ವಲ್ಪ ಧೂಳು ಕೂತ್ಕೊಂಡಿದೆ ಅಷ್ಟೇ. ಮತ್ತೆ ಲೆದರ್ ಸೀಟ್, ಸೆಮಿ ಲೆದರ್ ಬರುತ್ತೆ, AC ಬರುತ್ತೆ, ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಅಂತ. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ ಬೈ? 2,40,000 ರೂಪಾಯಿ ಕೊಟ್ಬಿಡೋಣ ಸರ್. 2,40,000 ರೂಪಾಯಿಗೆ i10 ಬರುತ್ತೆ ನಿಮ್ಗೆ. ನೆಕ್ಸ್ಟ್ i20 ಬ್ಲಾಕ್ ವೇರಿಯಂಟ್ ಇದೆ, ಇದ್ರ ಬಗ್ಗೆ ಇಂಜಿನ್ ಸರ್. ಇದು ಕೂಡ ಆಸ್ತಾ ವೇರಿಯಂಟ್, ಡೀಸೆಲ್ ಇಂಜಿನ್. ಆಸ್ತಾ ವೇರಿಯಂಟ್, ಡೀಸೆಲ್ ಇಂಜಿನ್, ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಬ್ರಿಡ್ಜ್ ಟೈರ್ ಇದೆ, 4 ಕೂಡ. ಆಮೇಲೆ ಏನು ಮ್ಯಾಗ್ವಿಲ್ ಸಮೇತ ಇದೆ. ಹೌದು, ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಇದೆ ಸರ್. ಓನರ್ ಎಷ್ಟಾಗಿದ್ದಾರೆ ಬೈ ಇದು? ಸರ್ ಇದು ಓನರ್ ಬಂದು 4ನೇ ಓನರ್ ಆಗಿದೆ ಸರ್. 4ನೇ ಓನರ್ ಆಗಿದೆ. ಓಕೆ, ಚೆನ್ನಾಗಿದೆ. ಆಮೇಲೆ ಬ್ಲಾಕ್ ಟಿಂಟ್ ಮಾಡಿಸ್ಕೊಂಡಿದ್ದಾರೆ, ಅದು ಕೂಡ 70% ವಿಸಿಬಲ್ ಇದೆ. ಹೌದು ಸರ್. ನಿಮ್ಗೆ ಲೆದರ್ ಸೀಟ್ ಕವರ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಗಾಡಿ ಫುಲ್ ಕಂಪ್ಲೀಟ್ ಆಲ್ಟರ್ ಆಗಿದೆ ಸರ್. ಕಂಪ್ಲೀಟ್ ಆಲ್ಟರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 2,30,000 ರೂಪಾಯಿ ಕೊಟ್ಬಿಡೋಣ. 2,30,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್, ಡೀಸೆಲ್ ಇಂಜಿನ್ ಆಸ್ತಾ. ಹೌದು ಸರ್. ಓಕೆ, ಅದು i20 ನಿಮ್ಗೆ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ವ್ಯಾಗನರ್ ಇದೆ, ಅದು ಕೂಡ ವ್ಯಾಗನರ್ ಮೈಲೇಜ್ ಕೇಳ್ಬೇಕು ನೀವು. ಆಮೇಲೆ ಏನು ಸರ್ವಿಸ್, ಕಂಫರ್ಟ್, ಹೆಡ್ ರೂಮ್ಸ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 2012 ಮಾಡಲ್, ಸೆಕೆಂಡ್ ಓನರ್. ಇದನ್ನು ಅಷ್ಟೇ ಸರ್, ಯಾರು ಕೊಟ್ಟಿರಲ್ಲ ಆ ಪ್ರೈಸ್ ಕೊಡ್ತಾ ಇದೀವಿ. LPG ಫಿಟೆಡ್. ಹೌದು ಸರ್. ಓಕೆ, ಏನ್ ಪ್ರೈಸ್ ಹೇಳ್ತೀರಾ? 2,25,000 ರೂಪಾಯಿ ಕೊಟ್ಬಿಡಿ ಸರ್. 2,25,000 ರೂಪಾಯಿಗೆ 12 ಮಾಡಲ್ LPG ಫಿಟೆಡ್ ವ್ಯಾಗನರ್. ಹೌದು ಸರ್. ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಆಲ್ಟೋ 800 ಇದೆ ಸರ್. ಆಲ್ಟೋ 800 ಇದೆ, ಏನೋ ಬಿದ್ದು ಒಡೆದೋಗಿದೆ, ಕಾಯಿ ಬಿದ್ದು ಗ್ಲಾಸ್ ಚೇಂಜ್ ಮಾಡ್ಕೊಡ್ತೀರಾ? ಓಕೆ, ಇದ್ರ ಬಗ್ಗೆ ಹೇಳಿ ಸರ್. 2015 ಮಾಡಲ್, ಸಿಂಗಲ್ ಓನರ್ ಇದು. ಓಕೆ, 15 ಮಾಡಲ್ ಸಿಂಗಲ್ ಓನರ್. ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು, ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಲೆದರ್ ಸೀಟ್ ಕವರ್, ಇಂಟೀರಿಯರ್ ಇದೆ. ಓಕೆ, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಡೋರ್ಸ್ ಅಲ್ಲಿ ಸ್ಪೀಕರ್ಸ್ ಎಲ್ಲ ಇದೆ, ಅದು ಕೂಡ ಬ್ರ್ಯಾಂಡ್ ನ್ಯೂ ಆಗಿ ಕಾಣ್ತಾ ಇದೆ. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 2,80,000 ರೂಪಾಯಿ ಕೊಟ್ಬಿಡೋಣ. 2,80,000 ರೂಪಾಯಿಗೆ 16 ಮಾಡಲ್ ಆಲ್ಟೋ 800. ಓಕೆ, ವಿತ್ ಲೋನ್ಸ್ ಎಲ್ಲ ಆಗುತ್ತೆ. ಆಮೇಲೆ ನಿಮ್ಗೆ ಇದು ಚೇಂಜ್ ಮಾಡ್ಕೊಡ್ತಾರೆ, ಆಯ್ತಾ? ಚೇಂಜ್ ಮಾಡ್ಕೊಡ್ತಾರೆ. ಆಮೇಲೆ ವ್ಯಾಗನರ್ ನಾನು ಅವಾಗ್ಲೇ ನಿಮ್ಗೆ ತೋರಿಸಲಿಲ್ಲ, ಒಂದ್ಸಲಿ ತೋರಿಸ್ಬಿಡ್ತೀನಿ ನೋಡಿ ವ್ಯಾಗನರ್. ಯಾಕಂದ್ರೆ ಇದು ಟಿಂಟ್ ಮಾಡಿಸ್ಕೊಂಡಿದ್ದಾರೆ, ಹೊರಗಡೆಯಿಂದ ಕಾಣಿಸಲ್ಲ ನಿಮ್ಗೆ. ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ, ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಕಸ್ಟಮರ್ ಸಕ್ಕದಾಗಿ ಮೇಂಟೈನ್ ಆಗಿದೆ. ಆಮೇಲೆ ಅದು ಹೊಸ ಲೆದರ್ ಸೀಟ್ಸ್ ನಿಮ್ಗೆ ಬರೋದು. ಹಾಗೆ ನಮ್ಮ ಹತ್ರ ಒಂದು ಪೋಲೋ ಇದೆ, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. 3 ಪೋಲೋ ಇದೆ. ಆಫ್ಟರ್ ಏನು ವ್ಯಾಲೆಂಟೈನ್ಸ್ ಆದ್ಮೇಲೆ ನಮ್ಗೆ 3 ಪೋಲೋ ಸಿಗ್ತಾ ಇದೆ. ರೆಡ್ ಕಲರ್ ಅಲ್ಲಿ ಸಿಗ್ತಾ ಇದೆ, ಅದು ಬ್ಯಾಕ್ ಟು ಬ್ಯಾಕ್ ಒಟ್ಟಿಗೆ ನಿಲ್ಸಿದ್ದಾರೆ. ಇದ್ರ ಬಗ್ಗೆ ಹೇಳಿ ಬೈ. ಸರ್ 2013 ಮಾಡಲ್, ಸೆಕೆಂಡ್ ಓನರ್, ಪೋಲೋ ಹೈಲೈನ್ ಸರ್. ಇದು 13 ಮಾಡಲ್ ಸೆಕೆಂಡ್ ಓನರ್ ಬರುತ್ತೆ. ಇದು ನೋಡಬಹುದು, ಇದು ಹೈಲೈನ್ ಬರೋದ್ರಿಂದ ಇದು ಟಾಪ್ ಅಂಡ್ ವೇರಿಯಂಟ್. ನಿಮ್ಗೆ ಎಲ್ಲಾ ತರ ಆಪ್ಷನ್ಸ್ ಬರುತ್ತೆ. ಅಪೋಲೋ ಟೈರ್ ಇದೆ, 4 ಕೂಡ ಚೆನ್ನಾಗಿದೆ. ಆಮೇಲೆ ಮ್ಯಾಗ್ವೀಲ್ಸ್ ಬರುತ್ತೆ. ಇಂಟೀರಿಯರ್ ತೋರಿಸ್ತೀನಿ. ಅಫ್ಕೋರ್ಸ್ ಈ ಗಾಡಿಗಳಿಗೆಲ್ಲ ಇಂಟೀರಿಯರ್ ನಾವು ನೋಡ್ಬೇಕು ಅಂತ ಆಸೆ ಇರುತ್ತೆ, ಸೊ ಅದಕ್ಕೋಸ್ಕರ ತೋರಿಸ್ತಾ ಇದೀನಿ. 76,000 ಅಷ್ಟೇ ಓಡಿದೆ. ಇದು ಜೆನ್ಯೂನ್ ಹಿಸ್ಟ್ರಿನಾ? ಹೌದು ಸರ್. ಡೀಸೆಲ್ ಹೆಂಗೆ? ಡೀಸೆಲ್ ಇಂಜಿನ್ ಸಖತ್ ಒಂಥರ ಫೀಲ್ ಕೊಡ್ತಾ ಇದೆ, ಚೆನ್ನಾಗಿದೆ ಇಂಟೀರಿಯರ್. 76,000 ಓಡಿದೆ. ಆಮೇಲೆ ಡಿಫೋಗರ್ ವೈಪರ್ ಎಲ್ಲ ಇದೆ. ಇದಕ್ಕೇನು ಹಿಸ್ಟ್ರಿ ಸಿಗುತ್ತಾ? ಚೆಕ್ ಮಾಡಿಸ್ಬೇಕು ಸರ್, ಸದ್ಯಕ್ಕೆ ನಿಮ್ಮ ಹತ್ರ ಇಲ್ಲ. ಹೌದು ಸರ್. 13 ಮಾಡಲ್ ಅಲ್ವಾ? ಹೌದು ಸರ್. ಸಿಂಗಲ್ ಓನರ್, ಸೆಕೆಂಡ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ? ಬರೀ 3,80,000 ರೂಪಾಯಿ ಕೊಟ್ಬಿಡೋಣ. 3,80,000 ರೂಪಾಯಿಗೆ 13 ಮಾಡಲ್ ಹೈಲೈನ್ ವೇರಿಯಂಟ್ ಸಿಗುತ್ತೆ. ಹೌದು ಸರ್. ಅದು ಡೀಸೆಲ್. ಹೌದು.
ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಪೋಲೋ ಇದೆ. ಈ ಪೋಲೋ ಬಗ್ಗೆ ಸ್ವಲ್ಪ ಇದು ಗ್ರಾಫಿಕ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಚೆನ್ನಾಗಿದೆ. ಬಾಡಿ ಸ್ಟಿಕ್ಕರ್ ಆಗಿದೆ, ಸ್ಟಿಕ್ಕರ್ ಎಲ್ಲ ಆಗಿದೆ, ಕಂಡೀಷನ್ ಸೂಪರ್ ಆಗಿದೆ. ಇದು ಕೂಡ ಹೈಲೈನ್ ವೇರಿಯಂಟ್ ಬರುತ್ತೆ. ಹೌದು ಸರ್. ಹೇಳಿ. ಸಾರಿ, ಕಂಫರ್ಟ್ ಲೈನ್ ಇದೆ. ಕಂಫರ್ಟ್ ಲೈನ್ ನ ಟಾಪ್ ಎಂಡ್ ಮಾಡಿಸ್ಕೊಂಡಿದ್ದಾರೆ. ಹೌದು ಸರ್. ಆಫ್ಟರ್ ಮ್ಯಾಗ್ವಿಲ್ಸ್ ಎಲ್ಲ ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಇದೆ. ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಬರುತ್ತೆ. ಹೌದು. ಬಟ್ ಆ ಟೈಮಲ್ಲಿ ಬಂದಿದೆ ಅನ್ಸುತ್ತೆ. ಏನು GT ಲೈನ್ ಬರುತ್ತೆ ಇದಲ್ವಾ? GT ಲೈನ್ ಸರ್, ಮಾಮೂಲಿ ಹಾಕ್ಸಿರೋದು ಅದು. ಸರ್. ಹೇಳಿ ಇದ್ರ ಬಗ್ಗೆ. ಸರ್ 2010 ಮಾಡಲು, ಡೀಸೆಲ್ ಇಂಜಿನ್ ಸರ್ ಇದು ಕೂಡ. ಓಕೆ, 10 ಮಾಡಲು ಡೀಸೆಲ್ ಇಂಜಿನ್ ಬರುತ್ತೆ. ಏನ್ ಓನರ್? ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಎಷ್ಟು ಓಡಿದೆ ಬೈ ಇದು? ಗಾಡಿ ಅರೌಂಡ್ ನಿಮ್ಗೆ 90,000 ಏನೋ ಡ್ರಿವನ್ ಆಗಿದೆ ಸರ್. ನಿಮ್ಗೆ 90,000 ಏನೋ ಡ್ರಿವನ್ ಆಗಿದೆ. ಇಂಟೀರಿಯರ್ ನೋಡ್ಬೋದು, ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? 2,80,000 ಕೊಟ್ಬಿಡೋಣ. 2,80,000 ಗೆ ಪೋಲೋ. ಹೌದು ಸರ್. ರೆಡ್ ಕಲರ್, ಅದು ಟಾಪ್ ಅಂಡ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಆ ಟೈಮಲ್ಲಿ JK ಟೈರ್ ಕೂಡ ಇದೆ, 4 ಕೂಡ. ಹೌದು ಸರ್, ಖಂಡಿತ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಪೋಲೋ ಇದೆ, ಅದು ಕೂಡ ರೆಡ್ ವೇರಿಯಂಟ್ ಎಲ್ಲ ಇದೆ. ರೆಡ್ ಕಲರ್ 3 ಒಟ್ಟೊಟ್ಟಿಗೆ ನಿಲ್ಸಿ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಹೇಳಿ ಇದ್ರ ಬಗ್ಗೆ. ಇದು ಕೂಡ ಐಲೇನೆ ನಿಮ್ಗೆ. 2010 ಮಾಡಲು, ಸೆಕೆಂಡ್ ಓನರ್. ಓಕೆ, ವಿತ್ ಫೆರಾರಿ ರೆಡ್ ಸರ್, ಮೂರುನೆಲ್ಲಾನು. ಫೆರಾರಿ ರೆಡ್ ಬರುತ್ತೆ, 3 ಕೂಡ ಯುನೀಕ್ ರೆಡ್, ಸಕ್ಕತ್ತಾಗಿ ಕಾಣುತ್ತೆ. ಒಂಥರ ಕಣ್ಣಿಗೆ ಒಂಥರ ಚೆನ್ನಾಗಿ ಕಾಣುತ್ತೆ. ಅದು ಕೂಡ ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ. ಟೈರ್ ಈ ಗಾಡಿಲಿ ಮಾತ್ರ ಸ್ವಲ್ಪ ಕಮ್ಮಿ ಇದೆ, ಪರವಾಗಿಲ್ಲ. ಇಂಟೀರಿಯರ್ ಬಂತು ಅಂತ ಆದ್ರೆ ನಿಮ್ಗೆ ಲೆದರ್ ಸೀಟ್ಸ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಎಲ್ಲವೂ ನೀಟ್ ಅಂಡ್ ಕ್ಲೀನ್ ಆಗಿದೆ. ಇದು ಕೂಡ ಸೆಕೆಂಡ್ ಓನರ್. ಹೌದು ಸರ್. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಬರೀ 3,40,000 ರೂಪಾಯಿ ಕೊಟ್ಬಿಡೋಣ ಸರ್. 3,40,000 ರೂಪಾಯಿಗೆ ಇದು ಕೂಡ ಹೈಲೈನ್ ವೇರಿಯಂಟ್, ಡೀಸೆಲ್ ಇಂಜಿನ್. ಹೈಲೈನ್ ಪೋಲೋ ಸಿಗುತ್ತೆ ನಿಮ್ಗೆ 3,40,000 ರೂಪಾಯಿಗೆ. ನೆಕ್ಸ್ಟ್ ನಮ್ಮ ಹತ್ರ ಫ್ಯಾಮಿಲಿಗೆ, ಚಿಕ್ಕ ಫ್ಯಾಮಿಲಿ, ನಂಗೆ ಯಾವ್ದು ಬೇಡಪ್ಪ, ನಂಗೆ ಚಿಕ್ಕದ್ ಸಾಕು, ಸ್ವಲ್ಪ ವಯಸ್ಸಾಗಿದೆ ನನ್ಗೆ ಸಾಕು, ಅಥವಾ ನಾನು ಇವಾಗ ಕಲ್ತಿದೀನಿ ಲೇಡೀಸ್ಗೆ, ಅವ್ರಿಗೂ ಸ್ಕೂಲ್ ಮಕ್ಳು ಬಿಡೋರು, ಐಟಮ್ ಅಲ್ಲೇ ಸಿಟಿ ರೌಂಡ್ಸ್ ಗೆ ಬೆಸ್ಟ್ ಗಾಡಿ ಸರ್. ಬೆಸ್ಟ್ ವೆಹಿಕಲ್, ಯಾವ ಟ್ರಾಫಿಕ್ ತಲೆನೋವು ಇರಲ್ಲ, ಆರಾಮಾಗಿ ಹೋಗ್ಬೋದು. ಆಮೇಲೆ ಎಲ್ಲೋ ವೇರಿಯಂಟ್, ಎಲ್ಲೋ ಕಲರ್ ಅಲ್ಲಿ ಇದೆ. ಅಂಡ್ ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿದೆ. ಅದು ಕೂಡ ನಿಮ್ಗೆ ನ್ಯಾನೋ ಬರುತ್ತೆ. ಆಮೇಲೆ ಟಾಪ್ ಎಂಡ್ ಬರುತ್ತೆ. ಇದು ಕೂಡ ನಿಮ್ಗೆ ನ್ಯಾನೋ ಟ್ವಿಸ್ಟ್ ಇಲ್ಲ ಸರ್, LX ವೇರಿಯಂಟ್. ಬಟ್ ನಿಮ್ಗೆ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಸರ್. ಆಫ್ಟರ್ ಮಾರ್ಕೆಟ್ ಇದೆ, ಸಿಎಟ್ ಇದೆ ಟೈರ್. ಹೇಳಿ ಇದ್ರ ಬಗ್ಗೆ. 2013 ಮಾಡಲು, ಸೆಕೆಂಡ್ ಓನರ್. ಕಮ್ಮಿ ಅಂದ್ರೆ ಕಮ್ಮಿ ಪ್ರೈಸ್ ಕೊಟ್ಬಿಡೋಣ. ಹೌದಾ? ಹೌದು ಸರ್. ಹೇಳಿ. ಬರೀ 90,000 ರೂಪಾಯಿ ಕೊಟ್ಬಿಡೋಣ. 90,000 ರೂಪಾಯಿಗೆ 13 ಮಾಡಲು ಸೆಕೆಂಡ್ ಓನರ್ ನ್ಯಾನೋ. ಬರೀ 90,000ಕ್ಕೆ. ಬರೀ 90,000 ರೂಪಾಯಿಗೆ. ಗಾಡಿ ರನ್ನಿಂಗ್ ಮಾತ್ರ ಸೂಪರ್ ಆಗಿದೆ ಸರ್ ನಿಮ್ಗೆ. ಹೌದಾ? ಹೌದು ಸರ್. ಓಕೆ, ಇಂಟೀರಿಯರ್ ನೋಡ್ಬೋದು, ಯೆಲ್ಲೋ ಅಂಡ್ ರೆಡ್, ಹೊರಗಡೆ ಯೆಲ್ಲೋ, ಆಮೇಲೆ ಒಳಗಡೆ ರೆಡ್ ಬ್ಲಾಕ್, ಸೂಪರ್ ಆಗಿದೆ ಅದು ಕೂಡ. ಆಮೇಲೆ ಪಯನರ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. ಅದು 13 ಮಾಡಲು ನಿಮ್ಗೆ ಸಿಗೋದು. ಹೌದು, 90,000ಗೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಇಟಿಯೋಸ್ ಇದೆ. ಇಟಿಯೋಸ್ ಬಗ್ಗೆ ಹೇಳಿ ಬೈ. ಸರ್ 2011 ಮಾಡಲು, ಸಿಂಗಲ್ ಓನರ್ ಗಾಡಿ ಇದು. 11 ಮಾಡಲು ಸಿಂಗಲ್ ಓನರ್, VX ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಸಿಂಗಲ್ ಓನರ್. ಮತ್ತೆ ನಿಮ್ಗೆ ನಂಬರ್ ಕೂಡ ನೋಡ್ಬೋದು, 1006. ಆಮೇಲೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಬ್ರಿಡ್ಸ್ಟೋನ್ ಬರುತ್ತೆ ನಿಮ್ಗೆ. ಟೈರ್ ಕೂಡ 4 ಕೂಡ ಚೆನ್ನಾಗಿದೆ, ಡೀಸೆಂಟ್ ಕಂಡೀಷನ್ ಅಲ್ಲಿ ಇದೆ. ಆಮೇಲೆ ಲೆದರ್ ಮ್ಯಾಗ್ವಿಲ್ಸ್ ಬರುತ್ತೆ, ಲೆದರ್ ಸೀಟ್ ಕವರ್ ಇದೆ. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಟೊಯೋಟಾದೇ ಬರುತ್ತೆ. ಆಮೇಲೆ AC ಇದೆ, ಆಮೇಲೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ತುಂಬಾ ನೀಟ್ ಆಗಿ ಮೇಂಟೈನ್ ಆಗಿದೆ ಇಂಟೀರಿಯರ್ ಕೂಡ. ಇಂಟೀರಿಯರ್ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸಲ್ಲ. ಡ್ಯಾಶ್ ಬೋರ್ಡ್ ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಆಮೇಲೆ ಕ್ಲೀನ್ ಮಾಡಿ ಕೊಟ್ರೆ ಇದು ಸಕ್ಕತ್ತಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ವಾಶ್ ಮಾಡ್ಕೊಡ್ತೀವಿ, ನೀಟಾಗಿ ವಾಶ್ ಮಾಡ್ಕೊಡ್ತೀವಿ ಸರ್. ಪ್ರೈಸ್ ಬರೀ 3,70,000 ರೂಪಾಯಿ ಕೊಟ್ಬಿಡೋಣ. 3,70,000 ರೂಪಾಯಿಗೆ ಸಿಂಗಲ್ ಓನರ್ ಇಟಿಯೋಸ್ ಮಾಡ್ಲು. 11 ಮಾಡಲು ಸರ್. 11 ಮಾಡಲು, ಪೆಟ್ರೋಲ್ ಇಂಜಿನ್, ಸೂಪರ್ ಆಗಿದೆ ಗಾಡಿ ಮಾತ್ರ. ಓಕೆ, ನಿಮ್ಗೆ ಬೇಕಾದ್ರೆ ಲೋನ್ ಬೇಕಾದ್ರೆ ಆಗ್ಬಿಡುತ್ತೆ, ಆರಾಮಾಗಿ ಲೋನ್ ಆಗ್ಬಿಡುತ್ತೆ. ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್ ಸರ್. ನೆಕ್ಸ್ಟ್ ನಮ್ಮ ಹತ್ರ ಇಂಡಿಕಾ ಇದೆ. ತುಂಬಾ ಜನ ಇಂಡಿಕಾ ಹುಡುಕ್ತಾ ಇರ್ತೀರಾ, ಮೈಲೇಜ್ಗೂ ಹುಡುಕ್ತಾ ಇರ್ತೀರಾ. ಇದ್ರ ಬಗ್ಗೆ ಹೇಳಿ ಸರ್. 2010 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಇಂಜಿನ್ ಸರ್ ಇದು. ಡೀಸೆಲ್? ಹೌದು ಸರ್. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಟೈರ್ ಸ್ವಲ್ಪ ಉಜ್ಜಿದೆ, ಟೈರ್ ಅಷ್ಟಿಲ್ಲ, ಬ್ಯಾಕ್ ಕೂಡ ಉಜ್ಜಿದೆ. ಓಕೆ, ಆಮೇಲೆ ಇಂಟೀರಿಯರ್ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ವಲ್ಪ ಧೂಳು ಹಿಡಿದಿದೆ ಅಷ್ಟೇ. ಲೆದರ್ ಸೀಟ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಕ್ಲೀನ್ ಆಗಿದೆ. ಅದು ಕೂಡ ಹೊಸ ಲೆದರ್ ಸೀಟ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಓವರ್ ಆಲ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಡೀಸೆಲ್ ಇಂಜಿನ್ ಇಂಡಿಕಾ ಏನ್ ಹೇಳ್ತೀರಾ ಪ್ರೈಸ್? ಬರೀ 1,15,000 ರೂಪಾಯಿ ಕೊಟ್ಟು. 1,15,000 ರೂಪಾಯಿಗೆ ಇಂಡಿಕಾ? ಹೌದು ಸರ್. ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಹೌದು ಸರ್. ಸೂಪರ್. ಇನ್ನೊಂದು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ ಇದೆ, ಇದು ಕೂಡ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಆಮೇಲೆ ನಿಮ್ಗೆ ಇದು V ವೇರಿಯಂಟ್, ಡೆಫಿನೆಟ್ ಆಗಿ ಟಾಪ್ ಅಂಡ್ ವೇರಿಯಂಟ್. ಆಮೇಲೆ ನಿಮ್ಗೆ ಮ್ಯಾಗ್ವಿಲ್ಸ್ ಬರುತ್ತೆ. ಟೈರ್ ಸ್ವಲ್ಪ ಪರವಾಗಿಲ್ಲ, ಒಂದು 50% ಹಿಂದ್ಗಡೆ ಟೈರ್ ಇದೆ, ಫ್ರಂಟ್ ಒಂದು 60% ಇದೆ. ಓಕೆ, ಇಂಟೀರಿಯರ್ ಬಂತು ಅಂದ್ರೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ರೆ. ಲೆದರ್ ಸೀಟ್ಸ್ ಇದೆ, ಲೆದರ್ ಸೀಟ್ಸ್ ಎಲ್ಲ ನೀಟ್ ಆಗಿದೆ, ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ,
ಏನು ಮಾಡ್ಲು? 11 ಮಾಡ್ಲು ಸಿಂಗಲ್ ಓನರ್ ಗಾಡಿ. ಓಕೆ, ಬರೀ 3,80,000 ರೂಪಾಯಿ ಕೊಟ್ಬಿಡೋಣ ಸರ್. 3,50,000 ರೂಪಾಯಿಗೆ ಸಿಂಗಲ್ ಓನರ್ ಹೋಂಡಾ ಸಿಟಿ 11 ಮಾಡ್ಲು. 11 ಮಾಡ್ಲು ಸರ್. ಸೂಪರ್. ಲೋನ್ ಕೂಡ ಮಾಡ್ಕೊಡೋಣ. ಲೋನ್ ಕೂಡ ಆಗುತ್ತಾ? ಲೋನ್ ಕೂಡ 80,000 ತಂಬಲ್ಲಿ ಲೋನ್ ಮಾಡ್ಕೊಡೋಣ ಸರ್. 80,000 ತಂದ್ರೆ ಸಾಕು ಆ ಗಾಡಿಗೆ. ಹೌದು. ನೆಕ್ಸ್ಟ್ ಇನ್ನೊಂದು ಗೇಟ್ಸ್ ಇದೆ. ಗೇಟ್ಸ್ ಇದು ಕೂಡ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಟಾಪ್ ಅಂಡ್ ವೇರಿಯಂಟ್ ಹೌದು. ಇದ್ರ ಬಗ್ಗೆ ಮಾಡ್ಲು ಸರ್ 2008 ಮಾಡ್ಲು ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್. ಹೌದು ಸರ್. ನೋಡಬಹುದು ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಬ್ಯಾಕ್ ಅಂತೂ ಹೊಸದಾಗಿದೆ. ಫ್ರಂಟ್ ಒಂದು 70% ಇದೆ. ಓವರಾಲ್ ಬಾಡಿ ಲೈನ್ ಚೆನ್ನಾಗಿದೆ. ಇಂಟೀರಿಯರ್ ಬಂದ್ಬಿಟ್ಟು ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದ್ದೇ ಇದೆ. ಹಾಗೆ ಲೆದರ್ ಸೀಟ್ಸ್ ಬರುತ್ತೆ. ಎಲ್ಲ ಚೆನ್ನಾಗಿದೆ. ನೀಟ್ ಎಲ್ಲ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಓನರ್ ಎಷ್ಟಾಗಿದ್ರೆ ಬೈ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ? ಬರೀ 1,65,000 ರೂಪಾಯಿ ಕೊಟ್ಬಿಡ. 1,65,000 ರೂಪಾಯಿಗೆ ಡೀಸೆಲ್ ಗೆಟ್ಸಾ? ಪೆಟ್ರೋಲ್ ಇಂಜಿನ್ ಗೆಟ್ಸ್. ಪೆಟ್ರೋಲ್ ಗೆಟ್ಸ್ ಟಾಪ್ ಅಂಡ್ ವೇರಿಯಂಟ್. ಓಕೆ, ಟಾಪ್ ಅಂಡ್ ವೇರಿಯಂಟ್. ಎಲ್ಲಾ ತರ ಫೀಚರ್ಸ್ ಬರುತ್ತೆ ನಿಮ್ಗೆ. ಡಿಫಾಗರ್ ಎಲ್ಲ ಬರುತ್ತೆ. ಹಾಗೆ ಓಮ್ನಿ ಹುಡುಕೋರಿಗೆ ತುಂಬಾ ಜನ ಕೇಳ್ತಾ ಇರ್ತಾರೆ, ಓಮ್ನಿ ಬೇಕು ಅನ್ನೋರಿಗೆ ಒಂದೇ ಒಂದು ಓಮ್ನಿ ನಿಂತಿದೆ. ಈ ಓಮ್ನಿ ಬಗ್ಗೆ ಹೇಳಿಬಿ ಸರ್. ಇದು ಕೂಡ ಮಾಡ್ಲು ಗಾಡಿ ಸರ್. ಮಾಡ್ಲಾ? 16 ಮಾಡ್ಲು. 16. ಗಾಡಿ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಒರಿಜಿನಲ್ ಕಂಡೀಷನ್ ಇಲ್ಲಿ. ಯಾಕಂತ ಹೇಳಿದ್ರೆ ಈ ಗ್ಲಾಸ್ ಥ್ರೂ ನಿಮ್ ನೋಡಿದಾಗ ಇಂಟೀರಿಯರ್ ಎಲ್ಲ ಕಾಣಿಸ್ಬೇಕು. ಅವಾಗ ಗೊತ್ತಾಗುತ್ತೆ ಗಾಡಿ ಹೆಂಗ್ ಕಂಡೀಷನ್ ಇಲ್ಲಿ ಇದೆ ಅಂತ. ಇದು 8 ಸೀಟರ್ ಇದೆ ಆಕ್ಚುಲಿ ವೆಹಿಕಲ್. 8 ಸೀಟರ್ ಪಾಸಿಂಗ್ ಸರ್ ಇದು. 8 ಸೀಟರ್ ಪಾಸಿಂಗ್ 16 ಮಾಡಲ್ ಬರುತ್ತೆ ನಿಮ್ಗೆ. ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಎಲ್ಲೂ ವೇರ್ ಅಂಡ್ ಟೈರ್ ಆಗಿಲ್ಲ. ಆಮೇಲೆ 4 ಹೊಸ ಟೈರ್ ಇದೆ. 4 ಕೂಡ ಹೊಸ ಟೈರ್ಸ್. ಫ್ರಂಟ್ MRF ಇದೆ, ಬ್ಯಾಕ್ ಅಪೋಲೋ ಟೈರ್ ಇದೆ. ಓಕೆ, 16 ಮಾಡೆಲ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಬರೀ 2,80,000 ರೂಪಾಯಿ ಕೊಟ್ಬಿಡೋಣ ಸರ್. 2,80,000 ರೂಪಾಯಿ 16 ಮಾಡ್ಲು ಓಮಿನಿ 8 ಸೀಟ್ ಪಕ್ಕ 8 ಸೀಟರ್ ವೆಹಿಕಲ್. ಪಕ್ಕ 8 ಸೀಟರ್ ವೆಹಿಕಲ್. ಸಿಂಗಲ್ ಓನರ್? ಹೌದು ಸರ್, ಸಿಂಗಲ್ ಓನರ್. ಏನ್ ಬೈ ಇಷ್ಟೊಂದು ಕಮ್ಮಿ ಕೊಡ್ತಾರೆ? ಮಾರ್ಕೆಟ್ ಅಲ್ಲಿ 3 ಲಕ್ಷ ಇದೆ ಸರ್. ಇರ್ಲಿ ಸರ್, ದೇವ್ರು ಒಳ್ಳೇದ್ ಮಾಡ್ಲಿ ಸಾಕು. ಹೌದಾ? ಅಲ್ವಾ, ಅದೇನೋ ಹೇಳಿದ್ರೆ ಡೈಲಾಗ್ ಇದೆಯಲ್ಲ. ಡೈಲಾಗ್ ಇದೆಯಲ್ಲ, ಒಳ್ಳೇದ್ ಮಾಡಿದ್ರೆ ಮರ ಯಾಕೆ ಏನಂತೀರಾ? ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಲೋಗನ್ ಇದೆ, ಬ್ಲಾಕ್ ಕಲರ್ ಲೋಗನ್. ಇದ್ರ ಬಗ್ಗೆ ಬೈ ಹೇಳಿ ಸರ್. 2009 ಮಾಡ್ಲು ಸೆಕೆಂಡ್ ಓನರ್. ಓಕೆ, ಜೆಕೆ ಟೈರ್ಸ್ 4 ಕೂಡ ಸಕ್ಕತ್ತಾಗಿದೆ ಟೈರ್. ನಿಮ್ಗೆ ಬ್ಲಾಕ್ ಕಲರ್ ಅಲ್ಲಿ ಇದೆ ಸರ್. ಕ್ಲಾಸಿ ಆಗಿದೆ ಗಾಡಿ ಮಾತ್ರ. ಓಕೆ, ಇಂಟೀರಿಯರ್ ಅಂತೂ ಫುಲ್ ಬೇಜ್ ಅಲ್ಲೇ ಇರೋದು. ಲೆದರ್ ಸೀಟ್ಸ್ ಎಲ್ಲ ನೀಟ್ ಆಗಿದೆ. ಎಲ್ಲೂ ಕೂಡ ವೇರ್ ಅಂಡ್ ಟೈರ್ ಆಗಿಲ್ಲ. ಬಾಡಿ ಲೈನ್ ಚೆನ್ನಾಗಿದೆ. ಇದು 16 ಮಾಡ್ಲಾ? 9 ಮಾಡ್ಲು. 9 ಮಾಡ್ಲಾ? ಓಕೆ, ಪ್ರೈಸ್ ಏನ್ ಹೇಳ್ತಾರೆ ಬೈ? ಸರ್ ಬರೀ 1,95,000 ರೂಪಾಯಿ ಕೊಟ್ಬಿಡೋಣ. 1,95,000 ರೂಪಾಯಿಗೆ ಲೋಗೋನ್. ಹೌದು. ಡೀಸೆಲ್? ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಇಂಜಿನ್. ಸಾರಿ, ಡೀಸೆಲ್ ಇಂಜಿನ್ ಸರ್. ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್. ಓಕೆ, ಡನ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಫೋರ್ಡ್ ಫಿಯೆಸ್ಟಾ. ಈ ಗಾಡಿ ನಾನು ಪ್ರತಿ ಸಲ ಎಲ್ಲಾ ಇದ್ರಲ್ಲಿ ಹೇಳ್ತಾ ಇರ್ತೇನೆ. ಬಿಕಾಸ್ ರೋಡ್ ಸ್ಟೆಬಿಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಈ ಗಾಡಿಲಿ. ಆಮೇಲೆ ಒಳ್ಳೆ ಮೈಲೇಜ್ ಕ್ಲೈಮ್ ಮಾಡುತ್ತೆ. ಅಂಡ್ ನಿಮ್ಗೆ ಫೋರ್ಡ್ ವಾಪಸ್ ಬರ್ತಾ ಇದೆ. ಎಲ್ಲ ಬೇಕಾದ್ರೆ ಎಲ್ಲಾ ಕಡೆ ಸರ್ಚ್ ಮಾಡಿ, ಫೋರ್ಡ್ ವಾಪಸ್ ಬರ್ತಾ ಇರೋದ್ರಿಂದ ಈ ಗಾಡಿಗೆ ಕೂಡ ಬೆಲೆಗಳು ಜಾಸ್ತಿ ಆಗುತ್ತೆ. ಇವಾಗ ತಗೊಂಡ್ರೆ ಬೆಸ್ಟ್. ನಾವು ಬೆಲೆ ಜಾಸ್ತಿ ಹೇಳಲ್ಲ ಸರ್. ನೀವ್ ಹೇಳಲ್ವಾ? ನಾವ್ ಹೇಳಲ್ಲ. ಯಾವ ಮಾಡ್ಲಿ ಇದು? ಸರ್ 2007 ಮಾಡ್ಲು ಸಿಂಗಲ್ ಓನರ್ ಗಾಡಿ. ಓಕೆ, ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡೋಣ ಸರ್. ಸಿಂಗಲ್ ಓನರ್? ಸಿಂಗಲ್ ಓನರ್ ಸರ್. 7 ಇಂದ ಸಿಂಗಲ್ ಓನರ್ ಗಾಡಿ ಸರ್. 11 ಮಾಡ್ಲು ಸಿಂಗಲ್ ಓನರ್. 7 ಮಾಡ್ಲು ಅಪೋಲೋ ಟೈರ್ಸ್ ಇದೆ. ಫ್ರಂಟ್ ಅಂಡ್ ಬ್ಯಾಕ್ ಬೇರೆ ಯಾವ್ದು MRF ಟೈರ್ ಇದೆ. ಓಕೆ, ಇದು ಡೀಸೆಲ್ ವೇರಿಯಂಟ್ ಆಗಿದೆ. ನನ್ನ ಹತ್ರ ಈ ಗಾಡಿ ಇರೋದ್ರಿಂದ ಈ ಗಾಡಿ ಇಂಟೀರಿಯರ್ ನೋಡಿದ ತಕ್ಷಣ ಏನೋ ಫ್ಯಾಮಿಲಿಯರ್ ಬಂದ್ಬಿಡುತ್ತೆ ನನಗೆ. ನನ್ನ ಹತ್ರನೇ ಇತ್ತಲ್ಲ, ಡೀಪ್ ಆಗೋದು ಎಲ್ಲ ಇದೆ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಬರೀ 1,35,000 ರೂಪಾಯಿ ಕೊಟ್ಬಿಡೋಣ ಸರ್. 1,35,000 ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ ಗೆಟ್ಸ್ ಫಿಯೆಸ್ಟಾ. ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಬೀಟ್ ಇದೆ. ಈ ಬೀಟ್ ಬಗ್ಗೆ ಹೇಳಿ ಬೈ. ಸರ್ 2010 ಮಾಡ್ಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ವೆಹಿಕಲ್. ಬೀಟ್ ಮೈಲೇಜ್ ಕೂಡ ಬೀಟ್ ಮಾಡಕ್ ಆಗಲ್ಲ. ಪೆಟ್ರೋಲ್ ಇಂಜಿನ್ ಅಲ್ಲಿ ಅಷ್ಟೇ ಒಂದು 16-18 ಬರ್ಬೋದು. 20 ಅಂತೂ ಬಂದೇ ಬರುತ್ತೆ ಸರ್. 18-20 ಬರುತ್ತೆ. 20 ಬಂದೇ ಬರುತ್ತೆ ಡೆಫಿನೆಟ್ ಆಗಿ. ಡೀಸೆಲ್ ಅಲ್ಲಿ 25 ಬರುತ್ತೆ. ಹೌದು. ಓಕೆ, ನಿಮ್ಗೆ ಟೈರ್ ಪ್ರೊಫೈಲ್ ನೋಡಬಹುದು, ಚೆನ್ನಾಗಿದೆ. ಇಂಟೀರಿಯರ್ ಬಂದ್ಬಿಟ್ಟು ಆಮೇಲೆ ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ಸ್ ಅಲ್ಲಿ ನೀಟ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಯಾವ ಮಾಡಲ್ ಅಂದ್ರಿ ಸರ್? 10 ಮಾಡ್ಲು ಸಿಂಗಲ್ ಓನರ್ ಸರ್. ಏನ್ ಪ್ರೈಸ್ ಹೇಳ್ತೀರಾ ಬೈ? ಬರೀ 1,80,000 ರೂಪಾಯಿ ಕೊಟ್ಬಿಡೋಣ ಸರ್. 1,80,000 ರೂಪಾಯಿಗೆ ಸಿಂಗಲ್ ಓನರ್ ಬೀಟ್. ಹೌದು ಸರ್. ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಬ್ಲಾಕ್ ಕಲರ್ ಸ್ಯಾಂಟ್ರೋ ಅಂತ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಯಾಕಂದ್ರೆ ಅದು ಅಷ್ಟೇ ಚೆನ್ನಾಗಿ ಅಫೋರ್ಡಬಲ್ ಆಗಿರುತ್ತೆ ನಿಮ್ಗೆ ಅದನ್ನ ಯೂಸ್ ಮಾಡೋದಕ್ಕಾಗ್ಲಿ, ಆಮೇಲೆ ಮೈಲೇಜ್ ಆಗ್ಲಿ, ಆಮೇಲೆ ಈ ಸರ್ವಿಸ್ ಕಾಸ್ಟ್ ಆಗ್ಲಿ ಎಲ್ಲವೂ ಲೋ ಮೇಂಟೆನೆನ್ಸ್, ಬೈಕ್ ಮೇಂಟೆನೆನ್ಸ್ ಆ ತರ ಇರುತ್ತೆ. ಸೊ ಡೆಫಿನೆಟ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಈ ಗಾಡಿ ಬಗ್ಗೆ ಹೇಳಿ ಸರ್. 2004 ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್. ಟೈರ್ ಪ್ರೊಫೈಲ್ ತುಂಬಾನೇ ಕಮ್ಮಿ ಇದೆ, ಪರವಾಗಿಲ್ಲ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಇದು XP ವೇರಿಯಂಟ್. ಫ್ರಂಟ್ ಎರಡ್ ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಓಕೆ, XP ವೇರಿಯಂಟ್. ಹೌದು ಸರ್. ಫ್ರಂಟ್ ಎರಡ್ ಪವರ್ ವಿಂಡೋ ಬರುತ್ತೆ. ಓಕೆ, ಒಳ್ಳೆ ಲೆದರ್ ಶೀಟ್ ಕವರ್ ಇದೆ. ಗಾಡಿ ಕಂಡೀಷನ್ ಕೂಡ ಸೂಪರ್ ಆಗಿದೆ ನಿಮ್ಗೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಹೌದು ಸರ್. ನಿಮ್ಗೆ ಲೋ ಬಜೆಟ್ ಆದ್ರೂ ಒಂದು ಜನರಲ್ ಸರ್ವಿಸ್ ಕೂಡ ಮಾಡ್ಕೊಡ್ತೀವಿ ಸರ್. ವಿತ್ ಆಯಿಲ್ ಚೇಂಜ್, ಆಯಿಲ್ ಫಿಲ್ಟರ್, ಕೂಲೆಂಟ್ ಆಯಿಲ್, ಬ್ರೇಕ್ ಆಯಿಲ್ ಪ್ರತಿಯೊಂದು ಚೇಂಜ್ ಮಾಡ್ಕೊಡ್ತೀವಿ ಸರ್ ನಿಮ್ಗೆ.
ಇವಾಗ 2 lakh ಒಳಗಡೆ ಇಂಜಿನ್ ವಾರಂಟಿ ಇಲ್ಲ ಅಂತ ಹೇಳ್ತೀರಾ? ಹೆಂಗ್ ನಾವ್ ತಗೊಂಡೋಗ್ಬಿಟ್ಟು ಏನಾದ್ರು ಆಗ್ಬಿಟ್ರೆ? ಸರ್ ಆತರ ಕಂಡೀಷನ್ ಗಾಡಿನೇ ಸರ್ ತಗೊಂಬರೋದು ನಾವು. ಹೌದಾ? ಸುಮ್ನೆ ಎಲ್ಲ ಗಾಡಿ ತಗೊಂಬರಲ್ಲ. ಸುಮ್ನೆ ತರಲ್ಲ, ಎಲ್ಲಾನು ತಗೊಂಬಂದ್ ಚೆಕ್ ಮಾಡಿ ತಗೊಂಬರದಲ್ವಾ ಸರ್? ಚೆಕ್ ಮಾಡಿ ತಗೊಂಬರೋದು. ಚೆನ್ನಾಗಿರುತ್ತೆ ವೆಹಿಕಲ್. ಗಾಡಿ ಕಂಡೀಷನ್ ಚೆನ್ನಾಗಿರುತ್ತೆ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ? 1,25,000 ರೂಪಾಯಿ ಕೊಟ್ಬಿಡೋಣ. 1,25,000 ರೂಪಾಯಿಗೆ ಸೆಕೆಂಡ್ ಓನರ್ ಸೆಂಟ್ರೋ. ಹೌದು ಸರ್. ಓಕೆ, ನಾನು ಆವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಥರ್ಡ್ ಓನರ್ ಇವ್ರ ಹತ್ರ ಜಾಸ್ತಿ ಇಲ್ಲ. ಇದ್ರು ಗೊತ್ತಿಲ್ಲ ನನ್ಗೆ, ಇದುವರೆಗೆ ಸಿಕ್ಕಿಲ್ಲ. ಇಲ್ಲ ಸರ್, ಕಮ್ಮಿ ಇದೆ. ಆಲ್ಮೋಸ್ಟ್ ಸೆಕೆಂಡ್ ಓನರ್ ಫಸ್ಟ್ ಓನರ್ ಅಷ್ಟೇ. ಕೆಲವೊಂದಿದೆ, ಕಡಿಮೆ ಇದಾವೆ. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ವರ್ಣ 9 ಮಾಡಲ್ ವರ್ಣ SX ಸರ್. ಇದು ವರ್ಣ SX. ಆ ಟೈಮಲ್ಲಿ ಇದು ಟಾಪ್ ಅಂಡ್ ವೇರಿಯಂಟ್. ಟೈರ್ ಪ್ರೊಫೈಲ್ ಫ್ರಂಟ್ ಕಮ್ಮಿ ಇದೆ ಅಂಡ್ ಬ್ಯಾಕ್ ಚೆನ್ನಾಗಿದೆ. ಆಮೇಲೆ ಕುಶನ್ ಫಿನಿಶ್ ಸೀಟ್ ಬರುತ್ತೆ. ಇದು ಡೀಸೆಲ್ ವೇರಿಯಂಟ್ ಸರ್. ಸಿಂಗಲ್ ಓನರ್ ಗಾಡಿ. ಆಟೋ ಕ್ಲೈಮೇಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ? 1,90,000 ರೂಪಾಯಿ ಕೊಟ್ಬಿಡೋಣ. 1,90,000 ರೂಪಾಯಿಗೆ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ವರ್ಣ. ಡೀಸೆಲ್ ಇಂಜಿನ್. ಹೌದು ಸರ್. ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಫೋರ್ಡ್ ಆಸ್ಪೈರ್ ಇದೆ. ಡೆಫಿನೆಟ್ ಆಗಿ ನಾನು ಆವಾಗ್ಲೇ ಹೇಳ್ದಂಗೆ ಫೋರ್ಡ್ ಗೆಲ್ಲ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಇವಾಗ್ಲೇ ಬಂದು ತಗೊಳ್ಳಿ. ಅದು ಫ್ರೆಂಡ್ಸ್ ಕಾರ್ಸ್ ಅಲ್ಲಿ ಬನ್ನಿ, ಕಮ್ಮಿಗೆ ಇರುತ್ತೆ ಅಂತ ಭಾವಿಸ್ತೀನಿ. ಕಮ್ಮಿನೇ. ಇವಾಗ ನೀವು 15 ಮಾಡಲ್ ಇದು 15 ಮಾಡಲ್ ಡಿಸೈರ್ ತಗೋತೀರ ಅಂದ್ರೆ ಇವತ್ತಿನ ಮಾರ್ಕೆಟ್ ಬೆಲೆ 5.5 6 ಲಕ್ಷ ಇದೆ. ಹೌದು. ಬರೀ 380 ಕೊಡೋಣ. 380ಕ್ಕೆ 15 ಮಾಡಲ್ ಡೀಸೆಲ್ ಇಂಜಿನ್ ಫೋರ್ಡ್ ಆಸ್ಪೈರ್. ಅದು ಡೀಸೆಲ್ ಇಂಜಿನ್. ಹೌದು ಸರ್. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಇದೆ ನಿಮ್ ಗಾಡಿಯಲ್ಲಿ ನಿಮ್ಗೆ. ಓಕೆ, ಫೋರ್ಡ್ ಮೊದಲು ತಗೊಳಕ್ ಭಯ ಆಗ್ತಿತ್ತು ಅಂತ ಹೇಳಿದ್ರೆ ಸರ್ವಿಸ್ ಪ್ರಾಬ್ಲಮ್ ಇತ್ತು. ಹೌದು ಸರ್. ಬಟ್ ಡೆಫಿನೆಟ್ ಆಗಿ ಇನ್ನ ಸರ್ವಿಸ್ ನಿಮ್ಗೆ ಸಿಗುತ್ತೆ. 15 ಮಾಡಲ್ ನಿಮ್ಗೆ ಅದು ನ್ಯೂ ಶೇಪ್ ಬರುತ್ತೆ. ಬ್ರಿಸ್ಟನ್ ಟೈರ್ ಇದೆ 4 ಕೂಡ. ಟೈರ್ ಸ್ವಲ್ಪ ಕಮ್ಮಿ ಇದೆ, ಪರವಾಗಿಲ್ಲ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಡ್ಯುಯಲ್ ಏರ್ ಬ್ಯಾಗ್ ಇರಬೇಕು. ಡ್ಯುಯಲ್ ಏರ್ ಬ್ಯಾಗ್ ಇದೆ ಸರ್ ಗಾಡಿ. ಡ್ಯುಯಲ್ ಏರ್ ಬ್ಯಾಗ್ ಇದೆ. ಓಕೆ, 380ಕ್ಕೆ ನಿಮ್ಗೆ 15 ಮಾಡಲ್ ಫೋರ್ಡ್ ಆಸ್ಪೈರ್. ಓಕೆ, ಬರೀ 80,000 ತಗೊಂಬರ್ಲಿ, ಮಿಕ್ಕಿದ್ ಲೋನ್ ಮಾಡ್ಕೊಡೋಣ ಸರ್. 80,000. ಹೌದು. ರೋಡ್ ಪ್ರೆಸೆಂಟ್ ಕೇಳ್ಬೇಡಿ ಇದನ್ನ. ಏನೇಳಿ ಚಟಪಟ ಅಂತ ಇದು. ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಫಿಗೋ ಇದೆ. ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸ್ಬಿಟ್ಟು ಲೋ ಪ್ರೊಫೈಲ್ ಟೈರ್ ಹಾಕ್ಬಿಟ್ಟು ಒಂಥರ ಲುಕ್ ಚೇಂಜ್ ಮಾಡ್ಬಿಟ್ಟವ್ರೆ. ಹೇಳಿ ಇದ್ರ ಬಗ್ಗೆ. ಸರ್ 2011 ಮಾಡಲ್ ಡೀಸೆಲ್ ಇಂಜಿನ್ ಸರ್. ಇದು ಡೀಸೆಲ್. ಹೌದು ಸರ್. ಓಕೆ, ಅಪೋಲೋ ಟೈರ್ಸ್ ಇದೆ 4 ಕೂಡ. ಟೈರ್ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಬರುತ್ತೆ ಇಂಟೀರಿಯರ್ ಅಲ್ಲಿ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಏರ್ ಬ್ಯಾಗ್ಸ್ ಬರಲ್ಲ ಇದ್ರಲ್ಲಿ. ಬರೀ 77,000 ಓಡಿದೆ. ಹೌದು ಸರ್. ಓಕೆ, ಅದು ಡೀಸೆಲ್ ಇಂಜಿನ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ? ಬರೀ 1,80,000 ರೂಪಾಯಿ ಕೊಟ್ಬಿಡ. 1,80,000 ರೂಪಾಯಿಗೆ ಡೀಸೆಲ್ ಇಂಜಿನ್ ಫಿಗೋ. ಹೌದು ಸರ್. ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. ಕೂಡ ಹಾಗೆ ನಮ್ಮ ಹತ್ರ ನೆಕ್ಸ್ಟ್ ಇನ್ನೊಂದು ಫಿಗೋ ಇದೆ. ಇದು ಟೈಟೇನಿಯಂ ಅಂತ. ಟೈಟಾನಿಯಂ ವಿತ್ ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಮತ್ತೆ ಡ್ಯುಯಲ್ ಡ್ಯಾಶ್ ಬೋರ್ಡ್ ಮತ್ತೆ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಇರುತ್ತೆ ಸರ್ ನಿಮ್ಗೆ. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ನಿಮ್ಗೆ. ಡ್ಯುಯಲ್ ಕಲರ್ ನಿಮ್ಗೆ ಡ್ಯಾಶ್ ಬೋರ್ಡ್ ಕೂಡ ಬರುತ್ತೆ. 88,000 ಓಡಿದೆ. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಯುನೀಕ್ ಆಗಿದೆ. ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿ ಕಾಣ್ತಾ ಇದೆ. ಓವರ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದ್ರೂನು ಕಾಣಿಸಲ್ಲ, ಯಾಕಂದ್ರೆ ಇದು ಸಿಲ್ವರ್ ಕಲರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ನೋಟಿಸಬಲ್ ಇಲ್ಲ. ಡಿಫಾಗರ್ ವೈಪರ್ ಬರುತ್ತೆ. ಟೈಟೇನಿಯಂ ಬರುತ್ತೆ. ಇದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಮಾಡಲ್ ಅನ್ನ ಹೇಳಿದ್ರೆ ಸರ್ 13 ಮಾಡಲ್ ಸಿಂಗಲ್ ಓನರ್. 13 ಮಾಡಲ್ ಸಿಂಗಲ್ ಓನರ್. ಪ್ರೈಸ್ ಏನ್ ಕೊಡ್ತೀರಾ? ಬರೀ 2,80,000 ರೂಪಾಯಿ ಕೊಟ್ಬಿಡಿ. 2,80,000 ರೂಪಾಯಿಗೆ 13 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. ಟೈಟೇನಿಯಂ. ಹೌದು. ಅದು ಲೋನ್ ಆಗುತ್ತೆ ನಿಮ್ಗೆ. ಖಂಡಿತ ಲೋನ್ ಆಗುತ್ತೆ ಸರ್. ಎಷ್ಟಾಗ್ಲಿ? 80,000 ತಗೊಂಬರ್ಲಿ ಸಾಕು. ಮಿಕ್ಕಿದ್ ಲೋನ್ ಮಾಡ್ಕೊಡೋಣ. ಓಕೆ, ಸೂಪರ್. ನೆಕ್ಸ್ಟ್ ಇನ್ನೊಂದು ಫಿಗೋ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 10 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್. ಡೀಸೆಲ್ ನೋಡ್ರಿ, ಪೆಟ್ರೋಲ್ ಇಂಜಿನ್. ಇದು ಕೂಡ ಟೈಟಾನಿಯಂ. ಇದು ಟೈಟಾನಿಯಂ ಬರುತ್ತೆ. ಡ್ಯುಯಲ್ ಡ್ಯಾಶ್ ಬೋರ್ಡ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಇದು 72,000 ಚೇಂಜ್ ಓಡಿದೆ ಅಷ್ಟೇ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಬರೀ 1,85,000 ರೂಪಾಯಿ ಕೊಟ್ಬಿಡ. 1,85,000 ರೂಪಾಯಿಗೆ ಫೋರ್ಡ್ ಫಿಗೋ ಪೆಟ್ರೋಲ್ ಇಂಜಿನ್ ಟೈಟಾನಿಯಂ. ಓಕೆ, ಸೂಪರ್. ಪೆಟ್ರೋಲ್ ಇಂಜಿನ್ ಲೋ ಬಜೆಟ್ ಸ್ಯಾಂಟ್ರೋ ಇದೆ ಸರ್. ಇದೆಲ್ಲ ಲೋ ಬಜೆಟ್ ಸ್ಯಾಂಟ್ರೋ ಆ ತರ ಇದು. ಓಕೆ, ತುಂಬಾನೇ ಚೆನ್ನಾಗಿರುತ್ತೆ. ಮೇಂಟೆನೆನ್ಸ್ ಯಾಕಂತ ಹೇಳಿದ್ರೆ ಇನ್ನ ಫ್ಯೂಚರ್ ಅಲ್ಲಿ ಇರುತ್ತೆ ಅಂತ. ಮತ್ತೆ ನಿಮ್ಗೆ ಬಾಡಿ ಗೇಜ್ ಒಂದು ಸಕರ ಬರುತ್ತೆ ಇದರಲ್ಲಿ. ಬಾಡಿ ಗೇಜ್ ಸಕರ ಇದೆ. ಡೀಸೆಲ್ ಅಂತೂ ಮೈಲೇಜ್ ಸಕರ ಬರುತ್ತೆ. ಆಮೇಲೆ ನಮ್ಮ ಹತ್ರ ಒಂದು ರೆನಾಲ್ಡ್ ಕ್ಲಿಯನ್ಸ್ ಇದೆ. ಈ ಗಾಡಿ ನೋಡಕ್ ಲುಕ್ ಒಂಥರ ಫಾರಿನ್ ವೆಹಿಕಲ್ ತರ. ಲಕ್ಸುರಿ ಸೆಡನ್ಸ್. ಇದ್ರ ಬಗ್ಗೆ ಲಕ್ಸುರಿ ಸೆಡನ್ ಅಂತ. ಲೋ ಬಜೆಟ್. ಹೌದು ಸರ್. ಬಾಯಲ್ಲಿ ಹೇಳ್ಬಿಟ್ರೆ ಏನ್ ಹೇಳಿದ್ರಿ ಪ್ರೈಸ್? ಸರ್ 11 ಮಾಡಲ್ ಸೆಕೆಂಡ್ ಓನರ್. ಇಂತ ಸ್ಪೆಸಿಫಿಕೇಶನ್ ಇಲ್ಲ ಅಂತ ಹೇಳಿಲ್ಲ. ಬಟನ್ ಸ್ಟಾರ್ಟ್, ಡ್ಯುಯಲ್ ಏರ್ ಬ್ಯಾಗ್, ಮ್ಯಾಗ್ವಿಲ್, ABS ಎಲ್ಲ ಇದೆ ಸರ್ ಗಾಡಿ. ಎಲ್ಲ ಇದೆ. ಮ್ಯಾಗ್ವಿಲ್ ಎಲ್ಲ ನೋಡಬಹುದು. ಟೈರ್ ಸ್ವಲ್ಪ ಕಮ್ಮಿ ಇದೆ. ಬ್ಯಾಕ್ ಟೈರ್ ಒಂದು 40% ಇದೆ. ಇಂಟೀರಿಯರ್ ನೋಡಬಹುದು, ಒಂಥರ ಯುನೀಕ್ ಡಿಸೈನ್ ಬರುತ್ತೆ. ಇಂಟೀರಿಯರ್ ಕಂಫರ್ಟಬಲ್ ಕೂಡ ಇದೆ ಸರ್. ಕಂಫರ್ಟಬಲ್ ಆಗಿರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ನಿಮ್ಗೆ. ಇಂಟೀರಿಯರ್ ಎಲ್ಲ ತುಂಬಾ ಯುನೀಕ್ ಫೀಚರ್ಸ್ ಅಲ್ಲಿ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಬರೀ 2,60,000 ರೂಪಾಯಿ ಕೊಟ್ಬಿಡೋಣ ಸರ್. 2,60,000 ರೂಪಾಯಿಗೆ 2,60,000 ರೂಪಾಯಿಗೆ ಪಕ್ಕಾ ಕೆ ಗಾಡಿ. ನೋಡಿ ನಂಬರ್ ನೋಡಿ, ಪಕ್ಕಾ ಕೆ ಗಾಡಿ, ಬೆಂಗಳೂರು ಗಾಡಿ. ಅದು ಕೂಡ ರೆನಾಲ್ಟ್ ಕ್ಲಿಯನ್ಸ್ ಸಿಗುತ್ತೆ. ಅದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಸರ್. ಓಕೆ, ಸೂಪರ್. ಓನರ್ ಎಷ್ಟಾಗಿದ್ದಾರೆ? ಸಿಂಗಲ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. 7 ಸೀಟರ್ ಅಲ್ಲಿ ಇವ್ರ ಹತ್ರ 3 ಗಾಡಿ ಇದೆ ಅನ್ಸುತ್ತಲ್ವಾ? 4 ಗಾಡಿ ಸರ್. ಇನ್ನೊಂದು XUV ಒಂದು ಕೂಡ ಇದೆ. XUV ಒಂದಿದೆ. ಓಕೆ,
ಇಲ್ಲಿ ಒಂದು ಇನ್ನೋವಾ ಇದೆ, ಇದ್ರ ಬಗ್ಗೆ ಹೇಳಿ ಬೈ. ಸರ್ 2011 ಮಾಡಲು ಸೆಕೆಂಡ್ ಓನರ್. 11 ಮಾಡಲು ಸೆಕೆಂಡ್ ಓನರ್. ವಿ ವರ್ಷನ್ ಸರ್ ಇದು. ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಟೈರ್ ಪ್ರೊಫೈಲ್ ಇದೆ, ಟೈರ್ ಪ್ರೊಫೈಲ್ ಸ್ವಲ್ಪ ಕಮ್ಮಿ ಇದೆ. ಓಕೆ, 40-50% ಇರಬಹುದು. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಮತ್ತೆ ಸ್ಟೇರಿಯೋ ಮೌಂಟ್ ಕಂಟ್ರೋಲ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ, ಲೆದರ್ ಸೀಟ್ ಕವರ್ ಇದೆ. 7 ಸೀಟರ್ ವೆಹಿಕಲ್. ಹೌದು ಸರ್, 7 ಸೀಟರ್ 8 ಸೀಟರ್ ವೆಹಿಕಲ್. 8 ಸೀಟರ್ ವೆಹಿಕಲ್. ಹಿಂದ್ಗಡೆ ಕೂಡ 3 ಜನ ಕೂತ್ಕೋಬಹುದು ಆರಾಮಾಗಿ. ಹೌದು. ಹಾಗೆ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. 11 ಮಾಡಲು ಸಿಂಗಲ್ ಓನರ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಏನ್ ಪ್ರೈಸ್ ಹೇಳ್ತೀರಾ? ಬರೀ 6,80,000 ರೂಪಾಯಿ ಕೊಟ್ಬಿಡೋಣ ಸರ್. 6,80,000 ರೂಪಾಯಿಗೆ ಸೆಕೆಂಡ್ ಓನರ್ 11 ಮಾಡಲು ಬಿ ವರ್ಷನ್ ಇನೋವಾ. ಬಿ ವರ್ಷನ್, ಅದು ಟಾಪ್ ಅಂಡ್ ವೇರಿಯಂಟ್ ಇನೋವಾ. ಹೌದು ಸರ್. ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಬಲಿನೋ ಇದೆ ಸರ್. ಬಲೆನೋ ಬಗ್ಗೆ ಹೇಳಿ ಬೈ. ಸರ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್ ಬಲೆನೋ. ಹೌದು ಸರ್. ಓಕೆ, ಟೈರ್ ಪ್ರೊಫೈಲ್ ನೋಡಬಹುದು ನಿಮಗೆ. ಮ್ಯಾಗ್ವಿಲ್ ಯೋಕೋಹಾಮಾ ಟೈರ್ ಇದೆ, ಅದು ಕೂಡ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಇದೆ. ಓವರ್ ಆಲ್ ಇಂಟೀರಿಯರ್ ನೋಡಿ ನೀವು, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಎಲ್ಲ ಇಂಟೀರಿಯರ್ ನೀಟ್ ಆಗಿದೆ ಅಂತ ಹೇಳ್ಬೋದು. ಎಲ್ಲೂ ಕೂಡ ಆಮೇಲೆ ಓವರ್ ಆಲ್ ಬಾಡಿ ಲೈನ್ ಅಲ್ಲಿ ಕೂಡ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 5,80,000 ರೂಪಾಯಿ ಕೊಟ್ಬಿಡೋಣ. 5,80,000 ರೂಪಾಯಿಗೆ 17 ಮಾಡಲು ಸಿಂಗಲ್ ಓನರ್. 80,000 ರೂಪಾಯಿ ಕ್ಯಾಶ್ ತಗೊಂಬನಿ, ಮಿಕ್ಕಿದ್ ಲೋನ್ ಮಾಡ್ಕೊಡೋಣ ಸರ್. 70,000 ತಂದ್ರೆ ಸಾಕ ಇದಕ್ಕೆ? 70,000 ತಗೊಂಬನಿ, ಲೋನ್ ಮಾಡ್ಕೊಡೋಣ. ಸೂಪರ್ ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸಿಯಾಜ್ ಇದೆ, ಅದು ಕೂಡ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಅಂತ. ಹೌದು ಸರ್, ವಿಡಿಐ ಮಿಡ್ ವೇರಿಯಂಟ್ ಬರುತ್ತೆ. ಏನ್ ಪ್ರೈಸ್? ಸಾರಿ, ಮಾಡಲ್ ಹೇಳಿ. 17 ಮಾಡಲು ಸೆಕೆಂಡ್ ಓನರ್ ಸರ್. 17 ಮಾಡಲು ಸೆಕೆಂಡ್ ಓನರ್ ಸಿಯಾಜ್ ಬರುತ್ತೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಮ್ಯಾಕ್ಸ್ವಿಲ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಆಮೇಲೆ MRF ಟೈರ್ ಕೂಡ ಇದೆ, 4 ಕೂಡ. ಆಮೇಲೆ ಇಂಟೀರಿಯರ್ ಓವರ್ ಆಲ್ ಬಾಡಿ ಲೈನ್ ಸಕ್ಕತ್ತಾಗಿದೆ. ನಿಮ್ಗೆ ಸೂಪರ್ ಆಗಿದೆ ಸರ್ ನಿಮ್ಗೆ ಗಾಡಿ. ಇಂಟೀರಿಯರ್ ನೋಡಿ, ತುಂಬಾನೇ ಲಕ್ಸುರಿಯಸ್ ಬರುತ್ತೆ. ಇದು ಲಕ್ಸುರಿಯಸ್ ಸೆಡಾನ್ ಅಂತಾನೆ ಹೇಳ್ಬೋದು. ಆಮೇಲೆ ಆರ್ಮ್ಲೆಸ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಯುನೀಕ್ ಕಲರ್ ಅಲ್ಲಿ ಇದೆ. ಬಾಡಿ ಲೈನ್ ಗೆ ಮ್ಯಾಚ್ ಆಗುತ್ತೆ ಗಾಡಿ ಸರ್ ಇದು. ಹೌದು, ಎಲ್ಲಾ ತರ ಸ್ಪೆಸಿಫಿಕೇಶನ್ ಬರುತ್ತೆ. ಆಮೇಲೆ ರೋಡ್ ಪ್ರೆಸೆನ್ಸ್ ಕೂಡ ಚೆನ್ನಾಗಿರುತ್ತೆ. ಲಕ್ಸುರಿಯಸ್ ಸುಜುಕಿ ವೇರಿಯಂಟ್ ಅಂತಾನೆ ಹೇಳ್ಬೋದು ಇದು. ಏನ್ ಪ್ರೈಸ್ ಹೇಳ್ತೀರಾ ಬೈ? ಬರೀ 5,70,000 ರೂಪಾಯಿ ಕೊಟ್ಬಿಡೋಣ. 5,70,000 ರೂಪಾಯಿಗೆ 17 ಮಾಡಲ್. ಈ ಬೆಲೆಗೆ ಡೀಸೆಲ್ ಕೂಡ ಬರಲ್ಲ ಸರ್. 17 ಮಾಡಲ್ ಸಿಂಗಲ್ ಓನರ್, ಸೆಕೆಂಡ್ ಓನರ್. ಓಕೆ, ಸೂಪರ್. ಒಳ್ಳೆ ಪ್ರೈಸ್. ಡೀಸೆಲ್ ಕೂಡ ಬರಲ್ಲ, ಆ ಪ್ರೈಸ್ ಕೊಟ್ಬಿಡ್ತೀವಿ. ಎಷ್ಟರಲ್ಲಿ ಸರ್ ಇದು? ಸರ್ 70,000. 70,000 ತಂದ್ರೆ ಸಾಕಾ? 70,000 ಸರ್, ಸಾಕು ಸರ್. ಓಕೆ, ಸೂಪರ್. ನೆಕ್ಸ್ಟ್ ಇನ್ನೊಂದು ನಮ್ಗೆ ವರ್ಣ ಇದೆ ಸರ್. 2016 ಮಾಡಲು. ಸೇಲ್ ಆಗಿದೆಯಾ? ಇಲ್ಲ ಸರ್, ಇದೆಯಾ? ಓಕೆ, ಹೇಳಿ. 16 ಮಾಡಲು ಸರ್. 16 ಮಾಡಲು. ಇದು ಕೂಡ ಬಟನ್ ಸ್ಟಾರ್ಟ್ ಗಾಡಿ, SX ವೇರಿಯಂಟ್. SX ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಡ್ಯುಯಲ್ ಟೋನ್ ಬರುತ್ತೆ ಸರ್ ನಿಮ್ಗೆ ಇದು. ಓಕೆ, ಇಂಟೀರಿಯರ್ ನೋಡಬಹುದು, ಬ್ಲಾಕ್ ಫಿನಿಶ್ ಅಲ್ಲಿ ನಿಮ್ಗೆ ಡ್ಯಾಶ್ ಬೋರ್ಡ್ ಬರುತ್ತೆ. ಆಮೇಲೆ ಏನು ಕ್ರೀಮ್ ಫಿನಿಶ್ ಅಲ್ಲಿ ನಿಮ್ಗೆ ಸೀಟ್ಸ್ ಬರುತ್ತೆ. ಸೀಟ್ಸ್ ಎಲ್ಲ ಲಕ್ಸುರಿಯಸ್ ಕಾಣುತ್ತೆ. ಆಮೇಲೆ SX ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಹೌದು ಸರ್, ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಹೌದು ಸರ್. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ? 6,10,000 ರೂಪಾಯಿ ಕೊಟ್ಬಿಡೋಣ ಸರ್. 6,10,000 ರೂಪಾಯಿಗೆ 16 ಮಾಡಲು. 16 ಮಾಡಲು ಸಿಂಗಲ್ ಓನರ್. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಕೆ, 16 ಮಾಡಲು ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಹಾಗೆ ಅದು ಬೇಡ, ನಾನು ಸ್ವಲ್ಪ ಲೋ ವೇರಿಯಂಟ್ ಅಲ್ಲಿ ತುಂಬಾ ಇನ್ನೂ ಸ್ವಲ್ಪ ಕಮ್ಮಿ ಇದು ಒಳ್ಳೆ ಗಾಡಿ ಸರ್. SX ವರ್ಣ. ಇದು 11 12? ಇದು 12 ಮಾಡಲು ಸರ್. 12 ಮಾಡಲು. ಓಕೆ, 12 ಮಾಡಲು ಸಿಂಗಲ್ ಓನರ್ ಇದು. ಓಕೆ, JK ಟೈರ್ಸ್ ಇದೆ 4 ಕೂಡ. ಟೈರ್ಸ್ ಎಲ್ಲ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಇದೆ. ಆಮೇಲೆ ಅಫ್ಕೋರ್ಸ್ ನಿಮ್ಗೆ ಮ್ಯಾಗ್ವಿಲ್ ಬಂದೇ ಬರುತ್ತೆ. SX ವೇರಿಯಂಟ್ ಆಗಿರೋದ್ರಿಂದ ಟಾಪ್ ಅಂಡ್ ವೇರಿಯಂಟ್. ಆಮೇಲೆ ಮೈಲೇಜ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಬಹುದು. ಡೀಸೆಲ್ ಅಲ್ವಾ? ಡೀಸೆಲ್ ಇಂಜಿನ್ ಇದು ಕೂಡ. ಓಕೆ, ಇಂಟೀರಿಯರ್ ನೋಡಬಹುದು, ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇದು ಕೀ ಸ್ಟಾರ್ಟ್ ವೆಹಿಕಲ್ ಬರುತ್ತೆ. ಡಿಫಾಗರ್ ಎಲ್ಲ ಇದೆ ಇದರಲ್ಲಿ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಬರೀ 4,5 ಲಕ್ಷ ಕೊಟ್ಬಿಡೋಣ ಸರ್. 4,5 ಲಕ್ಷಕ್ಕೆ ಡೀಸೆಲ್ ಇಂಜಿನ್ ವರ್ಣ. ಸೂಪರ್. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಪ್ರೈಸ್ ಸರ್ ಈ ವಿಡಿಯೋದಲ್ಲಿ ಹೇಳೋದೆಲ್ಲ ಬೆಸ್ಟ್ ಪ್ರೈಸ್ ಸರ್. ಪ್ರೈಸ್ ಓಕೆ, ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವ್ಯಾರಂಟಿ ಸರ್. ಎಷ್ಟರ್ಲಿ ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ. ಬರೀ 70,000 ತಮ್ಮನೆ ಸರ್ ಗಾಡಿ ಲೋನ್ ಮಾಡ್ಕೊಡೋಣ. 70,000 ತಂದ್ರೆ ಸಾಕು ಇದಕ್ಕೆ. ಹೌದು ಸರ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಹೋಂಡಾ ಸಿಟಿ. ಇದು ಕೂಡ ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಇದೆ. ಹೌದು ಸರ್, VMT ವೇರಿಯಂಟ್. ಇದ್ರ ಬಗ್ಗೆ ಸರ್ 2013 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಓಕೆ, 13 ಮಾಡಲು ಸಿಂಗಲ್ ಓನರ್ ಗಾಡಿ. ಬಾಡಿ ಲೈನ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ ಸರ್ ನಿಮ್ಗೆ. ಒರಿಜಿನಾಲಿಟಿ ಇದೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ, ವೆಂಟಿಲೇಷನ್ ಸೀಟ್ ಬರುತ್ತೆ, AC ಕಂಟ್ರೋಲ್ಸ್ ಇದೆ, ಆಟೋ ಮಿರರ್ ಕ್ಲೋಸರ್, ಇನ್ಸೈಡ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಕೂಡ ಎಲ್ಲ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ನೋಡ್ತಾ ಇದ್ರೆ ಗೊತ್ತಾಗೋಗುತ್ತೆ ಹೆಂಗ್ ಮೇಂಟೈನ್ ಆಗಿರ್ಬೋದು ಗಾಡಿ. ರೋಡ್ ಪ್ರೈಸ್ ಒಳ್ಳೆ ಬೆಸ್ಟ್ ಗಾಡಿ ಸರ್. ಬೆಸ್ಟ್ ವೆಹಿಕಲ್. ಆಮೇಲೆ 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಕಮ್ಮಿ ಯೂಸ್ ಆಗಿರ್ಬೋದೇನೋ. ಕಮ್ಮಿ ಯೂಸ್ ಆಗಿದೆ ಸರ್. ಹೌದಾ? ಏನ್ ಪ್ರೈಸ್ ಹೇಳ್ತೀರಾ ಇದು? ಬರೀ 4,99,000 ರೂಪಾಯಿ ಕೊಟ್ಬಿಡೋಣ ಸರ್. 4,99,000 ರೂಪಾಯಿ 13 ಮಾಡಲು ಹೋಂಡಾ ಸಿಟಿ ಸಿಂಗಲ್ ಓನರ್ ಗಾಡಿ. 4,99,000 ರೂಪಾಯಿ ಸಿಗುತ್ತೆ ನಿಮ್ಗೆ. ಮಾರ್ಕೆಟ್ ಅಲ್ಲೆಲ್ಲ ತುಂಬಾ ರೇಟ್ ಇದೆ. ಆಮೇಲೆ ನಮ್ಮ ಹತ್ರ ಯಾವ್ದಿದು? ಫೋರ್ಡ್ ಇಕೋಸ್ಪೋರ್ಟ್. ಹೇಳಿ ಇದ್ರ ಬಗ್ಗೆ. ಪ್ರೆಸೆಂಟ್ 4 ಗಾಡಿ ಇತ್ತು, ಈಗ ಇದೊಂದಿದೆ ಸರ್ ಇವಾಗ. ಓಕೆ, 4 ಗಾಡಿ ಇರೋದು ಒಂದಿದೆ. ಹೌದು. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಫಸ್ಟ್ ಸರ್ವ್. ಹೌದು ಸರ್. ಟೈರ್ ಪ್ರೊಫೈಲ್ ನೋಡಬಹುದು, ನೀಟ್ ಆಗಿದೆ. ಓವರ್ ಆಲ್ ಇಂಟೀರಿಯರ್ ಅಲ್ಲಿ ಏನ್ ಬರುತ್ತೆ ಬೈ? ಸರ್ ಇದು ಪವರ್ ಸ್ಟೀರಿಂಗ್ ಆಂಬಿಯಂಟ್ ವರ್ಷನ್. ಓಕೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ,
ಕಂಪನಿ ಫಿಟೆಡ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಏರ್ ಬ್ಯಾಗ್ಸ್ ಒಂದು ಔಟ್ ಮಾಡಿದ್ರೆ ಏರ್ ಬ್ಯಾಗ್ ಅಲ್ಲ ಸರ್, ಅದು ಆರ್ ಎನ್ ಕ್ಯಾಪ್. ಅದು ಆರ್ ಎನ್ ಕ್ಯಾಪ್. ಇದ್ರಲ್ಲಿ ಏರ್ ಬ್ಯಾಗ್ ಬರಲ್ಲ, ಆಂಬಿಯಂಟ್ ವರ್ಷನ್ ಅಲ್ಲಿ ಏರ್ ಬ್ಯಾಗ್ಸ್ ಬರಲ್ವಾ? ಬರಲ್ಲ ಸರ್. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಪೇರ್ ವೀಲ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಓವರ್ ಬಾಡಿ ಲೈನ್ ಚೆನ್ನಾಗಿದೆ, ಆಮೇಲೆ ಗೇಜ್ ಮತ್ತೆ ಗಟ್ಟಿ ಬರುತ್ತೆ. ಆಮೇಲೆ ನಮ್ಗೆ ಅದು ಡೋರ್ ತೆಗಿಯಕ್ಕೆ ಒಂದ್ ಕೈ ಸಾಗ್ಲಿಲ್ಲ ನಮ್ಗೆ. ಹೌದು ಸರ್, ಮತ್ತೆ ಇಂಡಿಯಾ ರಿಟರ್ನ್ ಆಗ್ತಾ ಇದೆ ಇದು. ಹೌದೌದು, ಆ ತರ ಗೇಜು ಚೆನ್ನಾಗಿರುತ್ತೆ. ಆಮೇಲೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಡೀಸೆಲ್ ವೇರಿಯಂಟ್ ಅಲ್ವಾ? ಡೀಸೆಲ್ ವೇರಿಯಂಟ್ ಸರ್. ಏನ್ ಪ್ರೈಸ್ ಹೇಳ್ತೀರಾ ಬೈ? ಬರೀ 4,80,000 ಕೊಟ್ಬಿಡೋಣ. 4,80,000 ರೂಪಾಯಿಗೆ ಯಾವ ಮಾಡ್ಲು? 2013 ಮಾಡ್ಲು ಫೋರ್ಡ್ ಎಕೋ ಸ್ಪೋರ್ಟ್ಸ್. 13 ಮಾಡ್ಲು, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಸೂಪರ್. ನಮ್ಮ ಹತ್ರ ಒಂದು ಎರ್ಟಿಗಾ ಇದೆ, 7 ಸೀಟರ್ ಅಲ್ಲಿ. ನಾನು ಆವಾಗ್ಲೇ ಕಮ್ಮಿ ಹೇಳಿದ್ನೇನು, ಇನ್ನೂ ಒಂದಿದೆ ಸರ್. ಹೌದು, ಇದ್ರ ಬಗ್ಗೆ ಹೇಳಿ ಸರ್. 2012 ಮಾಡ್ಲು, ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್, ಸಿಂಗಲ್ 12 ಮಾಡ್ಲು. ವಿಡಿಐ ಬರುತ್ತೆ, ಮಿಡ್ ವೇರಿಯಂಟ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಓಕೆ ಚೆನ್ನಾಗಿದೆ. ಬ್ಯಾಕ್ ಓಕೆ. ಇಂಟೀರಿಯರ್ ಏನೇನು ಬರುತ್ತೆ ಬೈ? ಸರ್ ಇದು ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಆಲ್ 4 ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ ಕವರ್, 8 ಸೀಟರ್ ಪಾಸಿಂಗ್ ಇದು. ಓಕೆ, ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್. ಹೌದು. ಓಕೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಎಲ್ಲೂ ಕೂಡ ಏನು ಈವನ್ ಸ್ಕ್ರಾಚಸ್ ಇಲ್ಲ, ಮೇಂಟೈನ್ ಆಗಿದೆ. ಪ್ಲಸ್ ಮೈಲೇಜ್ ಅಂತೂ ಕನ್ಫರ್ಮ್ ಬಂದೇ ಬರುತ್ತೆ. 16 ಮಾಡಲ್ ಸಿಂಗಲ್ ಓನರ್ ಏನ್ ಪ್ರೈಸ್ ಹೇಳ್ತೀರಾ? 12 ಮಾಡಲ್ ಸಿಂಗಲ್ ಓನರ್. 12 ಮಾಡಲ್ ಸಿಂಗಲ್ ಓನರ್ ಏನ್ ಪ್ರೈಸ್ ಹೇಳ್ತೀರಾ? ಬರೀ 5,60,000 ಕೊಟ್ಬಿಡೋಣ ಸರ್. 5,60,000 ರೂಪಾಯಿಗೆ 12 ಮಾಡಲ್ ಸಿಂಗಲ್ ಓನರ್. ಓಕೆ, ನನ್ನ ಹತ್ರ ಒಂದು ಹೋಂಡಾ ಜಾಜ್ ಇದೆ. ಓವರ್ ಆಲ್ ಬಾಡಿ ಲೈನ್ ನೋಡ್ತಾ ಇದ್ರೆ ಲೈಟ್ ರಿಫ್ಲೆಕ್ಟ್ ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೌದು ಸರ್. ಪರ್ಪಲ್ ಕಲರ್ ಏನೋ ಬರುತ್ತೆ ಇದು. ಮೆರೂನ್ ಕಲರ್ ಬರುತ್ತೆ. ಹೇಳಿ ಗಾಡಿ. ಸರ್ 2017 ಮಾಡಲ್ ಸಿಂಗಲ್ ಓನರ್. ಓಕೆ, ಗಾಡಿ ಓಡಿರೋದು ಬರೀ 84,000 ಅಷ್ಟೇ ಸರ್. 84,000 ಅಷ್ಟೇ ಓಡಿರೋದು. 17 ಮಾಡಲ್ ಸಿಂಗಲ್ ಓನರ್. ಓಕೆ, ಟೈರ್ ಪ್ರೊಫೈಲ್ ನೋಡ್ಬಿಡಿ. ಬಿಡ್ ಸ್ಟೋನ್ ಟೈರ್ ಇದೆ. ಆಮೇಲೆ ಅಫ್ಕೋರ್ಸ್ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ. ಹೌದು ಸರ್. ಗೇಜ್ ನೋಡ್ಬೋದು, ನನ್ಗೆ ಒಂದ್ ಕೈಯಲ್ಲಿ ಎಳಿಯಕ್ಕಾಗಲ್ಲ ಆ ತರ ಗೇಜ್ ಇದೆ ಇದು ಕೂಡ ಹೋಂಡಾ ಸಿಟಿಗೆ. ಹಾಗೆ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ವೆಂಟಿಲೇಷನ್ ಸೀಟ್ಸ್ ಬರುತ್ತೆ ಅದನ್ನು ಕೂಡ. ಆಮೇಲೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಜಾಜ್ ವಿ ವೇರಿಯಂಟ್ ಟಾಪ್ ಎಂಡ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಬರೀ 5,90,000 ಕೊಟ್ಬಿಡೋಣ. 5,90,000 ರೂಪಾಯಿಗೆ 17 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. ಬರೀ 84,000 ಓಡಿರೋ ಗಾಡಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸೆಲೆರಿಯೋ ಇದೆ. ತುಂಬಾ ಜನ ಹುಡುಕ್ತಾ ಇರ್ತೀರಾ, ಅದು ಕೂಡ ಇದು ಕ್ರಾಸ್ ಸೆಲೆರಿಯೋ ಅನ್ಸುತ್ತೆ. ಬ್ಲಾಕ್ ಅಂಡ್ ವೈಟ್ ಬಾಡಿ ಲೈನ್ ಇದೆ, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ, ಯುನೀಕ್ ಆಗಿ ಕಾಣ್ತಾ ಇದೆ. ಆಮೇಲೆ ಡಿಫಾಗರ್ ವೈಪರ್ ಇದೆ, ಟಾಪ್ ಎಂಡ್ ಮಾಡಲ್ ಬರುತ್ತೆ. ಆಮೇಲೆ ಮ್ಯಾಗ್ವಿಲ್ಸ್ ಕೂಡ ನಿಮ್ಗೆ ಬ್ಲಾಕ್ ವೇರಿಯಂಟ್ ಬರುತ್ತೆ, ಬ್ಲಾಕ್ ಬರುತ್ತೆ. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಹೊಸದಾಗಿದೆ. ZXi ಆಪ್ಷನಲ್ ವೇರಿಯಂಟ್ ಸರ್ ಇದು. ZXi ಆಪ್ಷನಲ್ ಬರುತ್ತೆ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಓಕೆ, ತುಂಬಾ ಯುನೀಕ್ ವೆಹಿಕಲ್ ಅಂಡ್ ತುಂಬಾ ರೇರ್ಲಿ ಅವೈಲೇಬಲ್ ಅನ್ಸುತ್ತೆ. ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ. ಆಮೇಲೆ ಮ್ಯಾನ್ಯುಯಲ್ ವೇರಿಯಂಟ್ ಇದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ 19 ಮಾಡಲ್ ಸಿಂಗಲ್ ಓನರ್ ಸರ್ ಇದು. ಬರೀ 4,80,000 ಕೊಟ್ಬಿಡೋಣ. 19 ಮಾಡಲ್ ಸಿಂಗಲ್ ಓನರ್ 4,80,000 ಕೊಟ್ಬಿಡೋಣ ಸರ್. ZXi ಆಪ್ಷನಲ್ ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಸೂಪರ್. ನೀವು ಮಾರ್ಕೆಟ್ ಅಲ್ಲಿ ವಿಚಾರಿಸಬಹುದು, 19 ಮಾಡಲ್ ಯಾರು ಈ ಪ್ರೈಸ್ ಕೊಡಕ್ ಚಾನ್ಸ್ ಇಲ್ಲ. ಬಿಕಾಸ್ 14, 13 ಮಾಡಲ್ ನಿಮ್ಗೆ ಒಂದು 4 lakh ರೇಂಜ್ ಅಲ್ಲಿ ಇದೆ. ಇನ್ನೊಂದು 20,000 ಜಾಸ್ತಿ ಮಾಡ್ಕೊಳ್ಳಿ ಸರ್. ಬರೀ 19 ಮಾಡಲ್ ಕೊಟ್ಬಿಡೋಣ. ZXi ಆಪ್ಷನ್ ಸಿಂಗಲ್ ಓನರ್ ಗಾಡಿ. ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 19 ಮಾಡಲ್ ನಿಮ್ಗೆ ಆರಾಮಾಗಿ ಕಣ್ ಮುಚ್ಕೊಂಡು 0 ಲೋನ್ ಆಗುತ್ತೆ. ಹೌದು ಸರ್. ಹಂಗೂ ನೀವು ಕಟ್ಬೇಕು ಅಂದ್ರೆ ಒಂದ್ 20,000 ತಂದ್ರು ಸಾಕು ಸರ್, ಮಾಡ್ಕೊಡೋಣ. ನೆಕ್ಸ್ಟ್ ನಮ್ಮ ಹತ್ರ ಒಂದು ರೆನಾಲ್ಟೋ ಸ್ಕಾಲಾ. ಓಕೆ, ಇದ್ರ ಬಗ್ಗೆ ಹೇಳಿ ಸರ್. 12 ಮಾಡಲ್ ಸಿಂಗಲ್ ಓನರ್, RX Z ವೇರಿಯಂಟ್ ಇದು, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ರೆನಾಲ್ಟ್ ಗಾಡಿಗಳೆಲ್ಲ ತುಂಬಾ ಯುನೀಕ್ ಆಗಿ ಬರುತ್ತೆ, ಬಾಡಿ ಲೈನ್ಸ್ ಎಲ್ಲ. ಇದು ಒಂಥರ ಲಕ್ಸುರಿ ಸೆಡಾನ್. ಇದು ಲಕ್ಸುರಿ ಸೆಡಾನ್ ಮತ್ತೆ ಸ್ಪೇಷಿಯಸ್ ಸೆಡಾನ್ ಅಂತ ಹೇಳ್ಬೋದು ಒಳಗಡೆ. ಆಮೇಲೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ. ಅಂಡ್ ತುಂಬಾ ಬ್ರಾಡ್ ಇಂಟೀರಿಯರ್ ಇರೋದ್ರಿಂದ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ಆಮೇಲೆ ನಿಮ್ಗೆ ಲೆಗ್ ರೂಮ್ ಚೆನ್ನಾಗಿ ಬರುತ್ತೆ, ಆಮೇಲೆ ಡಿಕ್ಕಿ ಸ್ಪೇಸ್ ಚೆನ್ನಾಗಿ ಬರುತ್ತೆ. ಇದು ಟಾಪ್ ಅಂಡ್ ವೇರಿಯಂಟ್. ಇದು ಟಾಪ್ ಅಂಡ್ ಪ್ರೈಸ್ 3,90,000 ಕೊಟ್ಬಿಡೋಣ ಸರ್. 3,90,000 ರೂಪಾಯಿಗೆ ರೆನಾಲ್ಟ್ ಸ್ಕಾಲಾ 12 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. ಓಕೆ, 3,90,000 ರೂಪಾಯಿಗೆ ಸಿಂಗಲ್ ಓನರ್ ಸಿಗುತ್ತೆ. ಡೆಫಿನೆಟ್ ಆಗಿ ಲೋನ್ ಆಗುತ್ತೆ ನಿಮ್ಗೆ. ಹಾಗೆ ನಿಮ್ಗೆ ZDI ಬೇಕು ಅಂತ ಹೇಳಿದ್ರೆ ಸ್ವಿಫ್ಟ್ ಅಲ್ಲಿ ಅದು ಕೂಡ ಒಂದು ಆಪ್ಷನ್ ಇದೆ. ಇದು ಹೇಳಿ ಬೈ ಸರ್. ಇದು 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು 17 ಮಾಡಲ್ ಸಿಂಗಲ್ ಓನರ್, ZDI ಬರುತ್ತೆ. ZXi ಸರ್. ಸಾರಿ, ಇದು ZXi ಬಟನ್ ಸ್ಟಾರ್ಟ್ ವೆಹಿಕಲ್, ಟಾಪ್ ಅಂಡ್ ವೇರಿಯಂಟ್. ನಿಮ್ಗೆ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಸೀಟ್ಸ್ ಕಲರ್ ನೋಡಬಹುದು, ಟ್ಯಾನ್ ಕಲರ್ ಅಲ್ಲಿ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಆಮೇಲೆ ಓವರ್ ಆಲ್ ಬಾಡಿ ಲೈನ್ ಅಲ್ಲಿ ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿಲಿ, ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾರೆ ಇದಕ್ಕೆ? ಸರ್ ಬರೀ 5,70,000 ಕೊಟ್ಬಿಡೋಣ ಸರ್. 5,70,000 ರೂಪಾಯಿಗೆ 17 ಮಾಡಲ್ ಶಿಫ್ಟ್. 17 ಮಾಡಲ್ ಸಿಂಗಲ್ ಓನರ್ ಶಿಫ್ಟ್ ಸರ್, ಬಟನ್ ಸ್ಟಾರ್ಟ್ ಗಾಡಿ. ಓಕೆ, ತುಂಬಾನೇ ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಆಕ್ಚುಲಿ 14, 15 ಮಾಡಲ್ ನಿಮ್ಗೆ 5 ಲಕ್ಷ ಹೇಳ್ತಾರೆ. ಇನ್ನು 5,70,000 ರೂಪಾಯಿ ಸಮಥಿಂಗ್. ಹೌದು ಸರ್. 17 ಮಾಡಲ್ ಸಿಂಗಲ್ ಬಟನ್ ಸ್ಟಾರ್ಟ್ ಗಾಡಿ, ಸಿಂಗಲ್ ಓನರ್ ಸಿಗುತ್ತೆ, ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. ಇದು
ಸರ್ ಇದು 2015 ಮಾಡಲು ಹಾ. ZDI ಇದು ZDI ZDI ಸರ್ ಆದ್ರೂ ZDI ಆದ್ರೂ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಮ್ಯಾಗ್ ವೀಲ್ಸ್ ಹಾಕ್ಸ್ಕೊಂಡಿದ್ದಾರೆ ಮತ್ತೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಓಕೆ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಮತ್ತೆ ಬ್ರಾಡ್ ಟೈರ್ಸ್ ಇದೆ ಹೌದು ಆಕ್ಚುಲಿ. ಸರ್. ಇಂಟೀರಿಯರ್ ನೋಡಬಹುದು, ಇಂಟೀರಿಯರ್ ಕೂಡ ತುಂಬಾನೇ ನೀಟಾಗಿ ಡ್ಯುಯಲ್ ಏರ್ ಬ್ಯಾಗ್ ಸರ್ ZDI ಇದು. ZDI ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ ನಿಮ್ಗೆ. ಆದ್ರೆ ಇದು ಕೀ ಸ್ಟಾರ್ಟ್ ಬರುತ್ತೆ ಅಲ್ವಾ? ಓಕೆ ಕೀ ಸ್ಟಾರ್ಟ್ ಬರುತ್ತೆ. ಮಾಡೆಲ್ ಏನಂದ್ರೆ ಇದು ಸರ್ 15 ಮಾಡಲು ಸಿಂಗಲ್ ಓನರ್. 15 ಮಾಡಲ್ ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ? ಬರೀ 5,49,000 ರೂಪಾಯಿ ಕೊಟ್ಬಿಡೋಣ ಸರ್. 15 ಮಾಡಲು 5,49,000. 17 ಮಾಡಲು 5,70,000. ಪೆಟ್ರೋಲ್ ಇಂಜಿನ್ ಇದು ಡೀಸೆಲ್ ಇಂಜಿನ್ ಸರ್. ಓಕೆ ಡಿಫರೆನ್ಸ್ ಅಲ್ಲಿ ಹೌದು ಸರ್. ಪೆಟ್ರೋಲ್ ಡೀಸೆಲ್ ಬರುತ್ತೆ. ಹಾಗೆ ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಇದು ಬಗ್ಗೆ ಆಟೋಮೆಟಿಕ್ ಸರ್ ಇದು. ಆಟೋಮೆಟಿಕ್ ಸಿಂಗಲ್ ಆಟೋಮೆಟಿಕ್. ಓಕೆ ಸಿಂಗಲ್ ಓನರ್ 18 ಮಾಡಲ್ ಬರುತ್ತೆ. ಆಮೇಲೆ ಸೂಪರ್ ಆಗಿದೆ. ಓಕೆ ಜೆಕೆ ಟೈರ್ಸ್ ಬರುತ್ತೆ. ಆಮೇಲೆ ಕುಶನ್ ಫಿನಿಶ್ ಬರುತ್ತೆ. ಡಿ ಕಟ್ ಸ್ಟೇರಿಂಗ್ ವೀಲ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ. ಲೆದರ್ ಆಮೇಲೆ AC ಬರುತ್ತೆ. ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಯಾಕಂದ್ರೆ ಇದು ZXi ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಬರೀ 6,30,000 ರೂಪಾಯಿ ಕೊಟ್ಬಿಡೋಣ. 6,30,000 ರೂಪಾಯಿಗೆ 18 ಮಾಡಲ್ ಸಿಂಗಲ್ ಓನರ್ ಒರಿಜಿನಲ್ ಗಾಡಿ ಸರ್. ಒರಿಜಿನಲ್ ಅಂದ್ರೆ ಒರಿಜಿನಲ್ ಗಾಡಿ, ಒರಿಜಿನಲ್ ವೆಹಿಕಲ್ ಬರುತ್ತೆ. ಬೇಕಾದ್ರೆ ಕಂಪನಿಯಿಂದ ಯಾರನ್ನ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ. ಹಾಗೆ ನಮ್ಮ ಹತ್ರ ಟಾಟಾ ವಿಸ್ಟಾ ಇನ್ನೊಂದು ಇದೆ. ಬೋಲ್ಟ್ ಸರ್ ಇದು. ಬೋಲ್ಟಾ ಇದು? ಹೌದು ಸರ್. ಓಕೆ ವಿಸ್ಟಾ ಕಂಡಂಗಾಯ್ತು. ಹೇಳಿ ಸರ್ 2015 ಮಾಡಲು ವಾಟರ್ ಜೆಟ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. 15 ಮಾಡಲ್ ಸಿಂಗಲ್ ಓನರ್ ಬೋಲ್ಟ್. ಓಕೆ ಆಮೇಲೆ ನಿಮ್ಗೆ ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು. ಚೆನ್ನಾಗಿದೆ ಟೈರ್ ಕೂಡ. ಯಕೋಮಾ ಟೈರ್ ಬರುತ್ತೆ 4 ಕೂಡ. ಆಮೇಲೆ ಲೆದರ್ ಸೀಟ್ಸ್ ಬರುತ್ತೆ. ಇಂಟೀರಿಯರ್ ಅಲ್ಲಿ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಬರಲ್ವಾ? ಏರ್ ಬ್ಯಾಗ್ ಇಲ್ಲ ಸರ್. ಏರ್ ಬ್ಯಾಗ್ ಬರಲ್ಲ. ವಾಟರ್ ಜೆಟ್ ಇಂಜಿನ್ ಸರ್. ಶಿಫ್ಟ್ ಇಂಜಿನ್ ಇದೆ. ಶಿಫ್ಟ್ ಇಂಜಿನ್ ಬರುತ್ತೆ. ಲೆದರ್ ಸೀಟ್ಸ್ ಬರುತ್ತೆ. ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ರೆ ಏರ್ ಬ್ಯಾಗ್ ಇಲ್ಲ ಅಷ್ಟೇ. ಹೌದು ಸರ್. ನೋಡಿ ಅಲ್ಲೇ 15 ಮಾಡಲ್ ನೀವು ಶಿಫ್ಟ್ ತಗೋತೀರೋ 570 ಆಯ್ತು. ಇದು 15 ಮಾಡಲ್ ಇದು ಸಿಂಗಲ್ ಓನರ್. ಇದು ಕ್ವಾಡ್ರಾ ಜೆಟ್ ಇಂಜಿನ್. ಓಕೆ ಪ್ರೈಸ್ ಬರೀ 3,90,000 ರೂಪಾಯಿ ಕೊಟ್ಬಿಡೋಣ ಸರ್. 3,90,000 ರೂಪಾಯಿಗೆ 15 ಮಾಡಲ್ ಕ್ವಾಡ್ರಾ ಜೆಟ್ ಇಂಜಿನ್ ಶಿಫ್ಟ್ ಇಂಜಿನ್ ಬರುತ್ತೆ ಇದ್ರಲ್ಲೂ. ಬಾಡಿಗೆ ಸಕ್ಕತ್ತಾಗಿರುತ್ತೆ ಮಾತ್ರ. ಇದು ಕೂಡ ಸಕ್ಕತ್ತಾಗಿರುತ್ತೆ. 15 ಮಾಡಲ್ ಸಿಂಗಲ್ ಓನರ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. ಸೂಪರ್. ನಿಮ್ ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 3,90,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ i20 ಇದೆ. i20 ಬಗ್ಗೆ ಬೈ? i20 ಸ್ಪೋರ್ಟ್ಸ್ ಸರ್. ಇದು 14 ಮಾಡಲ್ ಸೆಕೆಂಡ್ ಓನರ್. i20 ಸ್ಪೋರ್ಟ್ಸ್ ನಿಮ್ಗೆ ವಿತ್ ಮ್ಯಾಗ್ವಿಲ್ ಸಮೇತ. ಹೌದು ಸರ್. ಬಟನ್ ಸ್ಟಾರ್ಟ್ ಗಾಡಿ ಇದು. ಟೈರ್ ಪ್ರೊಫೈಲ್ ಎಲ್ಲ ಬರುತ್ತೆ. ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ. ನಿಮ್ಗೆ ಯುನಿಕ್ ಫೀಚರ್ ಇದೊಂದು. ಸೊ 15 ಮಾಡಲ್ ಅಲ್ವಾ? ಸರ್ 14 ಮಾಡಲ್ ಸೆಕೆಂಡ್ ಓನರ್. 14 ಮಾಡಲ್ ಸೆಕೆಂಡ್ ಓನರ್. ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಕಂಪನಿ ಫಿಟೆಡ್ ಏನೇನಿದೆ ಅದೆಲ್ಲ ಬರುತ್ತೆ. ವಿತ್ ಡ್ಯುಯಲ್ ಟೋನ್ ಕೂಡ ಇದೆ. ವಿತ್ ಡ್ಯುಯಲ್ ಟೋನ್ ಕಲರ್ ಫಿನಿಶ್ ಅಲ್ಲಿ ಓವರ್ ಆಲ್ ಬಾಡಿ ಲೈನ್ ಕೂಡ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 5,25,000 ರೂಪಾಯಿ ಕೊಡ್ಬಿಡಿ. 5,25,000ಕ್ಕೆ 14 ಮಾಡಲ್ ಸಿಂಗಲ್ ಓನರ್. ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಡೀಸೆಲ್ ಇಂಜಿನ್ ಸರ್. ಓಕೆ ಸೂಪರ್. ಇವಾಗ ಈ ರೇಟ್ ಅಲ್ಲಿ ಪೆಟ್ರೋಲ್ ಇಂಜಿನ್ ಮಾಡ್ತಾ ಇದಾರೆ ಸರ್. ನಾವು ಡೀಸೆಲ್ ಇಂಜಿನ್ ಕೊಡ್ತಾ ಇದೀವಿ. ಓಕೆ ಅದು ನಿಮ್ಗೆ ಮೇಲೆ ಲೋನ್ ಕೂಡ ಆರಾಮಾಗಿ ಮಾಡ್ಕೊಡೋಣ. 15 ಮಾಡಲ್ ಅಲ್ವಾ? ಲೋನ್ ಆರಾಮಾಗಿ ಲೋನ್ ಆಗಿ ಆಗುತ್ತೆ. ಹೊರಗಡೆ ಬರ್ತಾನೆ ನಾನು ಎಂಟ್ರಿ ಕೊಡ್ಬೇಕಾದ್ರೆ ನನಗೆ ಫಸ್ಟ್ ಅಟ್ರಾಕ್ಟ್ ಆಗಿದ್ದೆ ಈ ವೆಹಿಕಲ್. ಟರ್ನರ್ ವೆಹಿಕಲ್ ಸರ್ ಇದು ಅಲ್ವಾ? ಹೌದು ಸರ್. ಸಕ್ಕತ್ತಾಗಿದೆ. ಏನೆಲ್ಲಾ ಫಿಟ್ಟಿಂಗ್ಸ್ ಮಾಡಿಸ್ಕೊಂಡಿದ್ದಾರೆ. ಗಾಡಿ ಹೆಂಗ್ ಕಾಣ್ತಾ ಇದೆ, ಸಕ್ಕತ್ತಾಗಿದೆ. ಆಕ್ಸೆಸರೀಸ್ ವರ್ತೆ ನಿಮ್ಗೆ ಒಂದು 5 lakhs ಇದೆ ಸರ್. 5 lakhs ಆಕ್ಸೆಸರೀಸ್ ಬರ್ತಾ ಇದೆಯಾ? ಹೌದು ಸರ್. ಓಕೆ ನಿಮ್ಗೆ ಟೈರ್ ಪ್ರೊಫೈಲ್ ಅಲ್ಲಿ ನೋಡಿ ಬಟನ್ ಟೈರ್ಸ್ ಎಲ್ಲ ತಗೊಳಕ್ಕೆ ಒಂದೊಂದ್ ಟೈರೇ ಒಂದು 50,000 ರೂಪಾಯಿ ಇದೆಯಾ? ಖಂಡಿತ ಇದೆ ಸರ್. ಅಲ್ವಾ? ಟೈರ್ 4 ಟೈರ್ 5 ಟೈರ್ ವಿತ್ ಮ್ಯಾಗ್ ವೀಲ್. ಪವರ್ ಸ್ಟೇರಿಂಗ್ ಇದೆ ಗಾಡಿ ಸರ್. ಪವರ್ ಸ್ಟೇರಿಂಗ್ ಇದೆ. ಪವರ್ ಬ್ರೇಕ್ ಇದೆ ಸರ್ ಇದರಲ್ಲಿ. ಓಕೆ ಎಲ್ಲವೂ ಬರುತ್ತೆ. ನೋಡ್ಬೋದು ಎಲ್ಲ ವಿಲ್ಲಿ ಈ ತರ. ಹೌದು ಸರ್. ಒಂಥರ ಒರಿಜಿನಲ್ ವಿಲ್ಲಿ ಇದೆ ನೋಡಿ. ಆ ತರಾನೇ ಸರ್ ಇದು. 4x4 ಬರಲ್ಲ ಇದು. 4x2 ಸರ್. 4x2 ಬರುತ್ತೆ. ವಿತ್ AC ಕೂಡ ಇದೆ ನಿಮ್ಗೆ. AC ಎಲ್ಲಿಗೆ ಹಾಕೋತಾರೆ? AC ನ ಸರ್ AC ಇದೆ. AC ಎಲ್ಲ ಹಾಕೊಂಡಿದ್ದಾರೆ. ಓಕೆ ಇದಕ್ಕೆಲ್ಲ ಇದೆಲ್ಲ ಕೇಳ್ಬೇಡಿ. ನಿಮ್ಗೆ ಮೈಲೇಜ್ ಬರಲ್ಲ, ಎಂತದ್ದು ಬರಲ್ಲ ಇದು. ಒಂಥರ ಶೋಕ್ ಮಾಡಕ್ಕೆ ಒಳ್ಳೆ ಗಾಡಿ ಸರ್. ಓಕೆ ಓಪನ್ ಆಗಿ ನೀವು ಎಲ್ಲ ಏನೋ ಒಂದು ಪ್ರಕೃತಿ ಇರೋ ಪ್ಲೇಸ್ ಹೋದ್ರೆ ಮರ ಗಿರ ಮಸ್ತ್ ಜಗ್ಗು ಇದು ಫಿಲಂ ಅಲ್ಲಿ ದರ್ಶನ್ ಡಿ ಬಾಸ್ ಓಡಾಡ್ತಾ ಇದ್ರಲ್ಲ ಆ ತರ ಗಾಡಿ ಸರ್. ಆ ತರ ವೆಹಿಕಲ್. ನಿಮ್ಗೆ ಸ್ಪೇರ್ ವೀಲ್ ಕೂಡ ನೋಡ್ಬೋದು. ಯಾವ್ದು ಕೂಡ ಅನ್ಟಚ್ಡ್ ಅಂತಾನೆ ಹೇಳ್ಬೋದು. ಸುಮ್ನೆ ನೀವು ಅದನ್ನ ಅವರು ಫುಲ್ ರೆಡಿ ಮಾಡಿಸ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಡೀಸೆಲ್ ಕ್ಯಾನ್, ಈ ಫಿಟ್ಟಿಂಗ್ಸ್. ಹೌದು ಸರ್. ಪವರ್ ಸ್ಟೇರಿಂಗ್ ಕೂಡ ಇದೆ ಇದರಲ್ಲಿ. ಸ್ಟೇರಿಂಗ್ ತುಂಬಾ ಚಿಕ್ಕದಿದೆ. ಬಟ್ ಓಕೆ ನಿಮ್ ಬೇಕಾದ್ರೆ ದೊಡ್ಡದಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಏನ್ ಹೇಳ್ತೀರಾ ಬೈ ಇದು ಪ್ರೈಸ್? ಸರ್ 19 ಮಾಡಲ್. 19 ಮಾಡಲ್ ಸರ್. ಹೌದಾ? 2004 ಮಾಡಲ್. 19 ರಿಜಿಸ್ಟ್ರೇಷನ್. ಹೌದಾ? 19 ರಿಜಿಸ್ಟ್ರೇಷನ್ ಆಗಿದೆ. ಸೊ FC ಕೂಡ ನಿಮ್ಗೆ 2034 ವರೆಗೂ FC ಇದೆ ಸರ್. 34 ತನಕ ಬರುತ್ತೆ. 34 ವರೆಗೂ FC ಇದೆ ನಿಮ್ಗೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸ್ ಅನ್ನು ಕಟ್ಕೊಡ್ತೀವಿ ನಿಮ್ಗೆ. ಓಕೆ ಇನ್ಶೂರೆನ್ಸ್ ಅನ್ನು ಕಟ್ಕೊಡ್ತಾರೆ. 2034 ತನಕ ಬರುತ್ತೆ. ನಿಮ್ ಹಾಫ್ ಆಫ್ ದ ಲೈಫ್ ಈ ಗಾಡಿ ಇರುತ್ತೆ. ಹೌದು ಸರ್ ಖಂಡಿತ. 19 ರಿಜಿಸ್ಟ್ರೇಷನ್ ಅಂದ್ರೆ ನಿಮ್ಗೆ ಯಾರು ಹಿಡಿಯಂಗೂ ಇಲ್ಲ. ಹೌದು ಸರ್.
ಸರ್ ಬೊಲೋರೋ ಇಂಜಿನ್ ಬರುತ್ತೆ, DI ಇಂಜಿನ್ ಬರುತ್ತೆ ಸರ್ ನಿಮ್ಗೆ. DI ಇಂಜಿನ್ ಬರುತ್ತೆ. ಒಳ್ಳೆ ಪಿಕಪ್ ಬರುತ್ತೆ ಗಾಡಿಲಿ. ಓಕೆ, ಎಷ್ಟು ಬರುತ್ತೆ? 1.6 ಹೆಂಗೆ ಇದು? 1.6 ಸರ್. ಹೌದು, 6 ಬರುತ್ತೆ. ಹೌದು. ಏನ್ ಪ್ರೈಸ್ ಹೇಳ್ತೀರಾ? ಬರೀ 5,50,000 ರೂಪಾಯಿ ಕೊಟ್ಬಿಡೋಣ ಸರ್. 5,50,000 ರೂಪಾಯಿಗೆ 5 ಲಕ್ಷ ಆಕ್ಸೆಸರೀಸ್ ವರ್ತ್ ಇರುವಂತ ವೆಹಿಕಲ್ ಸಿಗುತ್ತೆ Jeep ನಿಮ್ಗೆ. ಕೊಟ್ಬಿಡೋಣ. ಜೀಪ್, ಅದು 19 ಮಾಡಲು 2034 ತನಕ ನಿಮ್ಗೆ FC ಸಿಗುತ್ತೆ, ಫಿಟ್ನೆಸ್ ಸರ್ಟಿಫಿಕೇಟ್. ಸೊ ತಲೆನೇ ಕೆರ್ಸ್ಕೊಳಂಗಿಲ್ಲ. ನಿಮ್ಗೆ ಹೆಡ್ ಲ್ಯಾಂಪ್ಸ್ ಎಲ್ಲ ನೋಡ್ಬೋದು, LED ಇದೆ ಸರ್. LEDs ಬರುತ್ತೆ. ಆಮೇಲೆ ಲೈಟ್ಸ್ ಅಂತೂ ಸೆಟಪ್ ಅಂತೂ ತುಂಬಾನೇ ಹಾಕ್ಬಿಟ್ಟಿದ್ದಾರೆ ಹೌದು ಅಂತಾನೆ sir. ಹೇಳ್ಬೋದು. ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಇದು ಏನೋ ಸ್ನಾರ್ಕಲ್ ಎಲ್ಲ ಇದೆ, Snorkel ಕೂಡ ಇದೆ. ಸಪರೇಟ್ ಆಗಿ ಹಾಕ್ಸ್ಕೊಂಡಿದ್ದಾರೆ. ಸಖತ್ ಆಗಿದೆ. ಗಾಡಿ ಅಂತೂ ಮಸ್ತ್ ಆಗಿ ಕಾಣ್ತಾ ಇದೆ. 5,50,000 ರೂಪಾಯಿ ಸಿಗುತ್ತೆ. ಇದು 19 ಮಾಡಲ್ ಅಲ್ವಾ ಇವಾಗ? ಹೌದು ಸರ್, 19 ಲೋನ್ ಮಾಡ್ತೀರಾ? ಇದಕ್ಕೆ ಲೋನ್ ಆಗಲ್ಲ ಸರ್. ಓಕೆ, ಸೂಪರ್. 19 ಮಾಡಲ್ ಆದ್ರೂ ಲೋನ್ ಆಗಲ್ಲ. ಹೌದು, ಅಂದ್ರೆ ಮ್ಯಾನುಫ್ಯಾಕ್ಚರ್ ಇದಾಗುತ್ತೆ, matter ಆಗುತ್ತೆ. ಪ್ರಾಬ್ಲಮ್ ಆಗುತ್ತೆ. ಬಟ್ ಎನಿವೇ ನಿಮ್ಗೆ ಅದು 2034 ತನಕ ನಿಮ್ಗೆ FC. FC ಬರುತ್ತೆ. ಸೊ ಫುಲ್ ಕ್ಯಾಶ್ ಅಲ್ಲಿ ತಗೊಳಂಗಿದ್ರೆ, ಅಷ್ಟು ಬಜೆಟ್ ಇದ್ರೆ, ಅಷ್ಟು ನಿಮಗೆ ಬೇಕು ಅಂತ ಇದ್ರೆ ತಗೋಬಹುದು. ಹೌದು ಸರ್, ಖಂಡಿತ.